ಸ್ತ್ರೀರೋಗ ತಜ್ಞರಾಗಿ ನಮ್ಮ ವಿದ್ಯಾರ್ಥಿಗಳೊಟ್ಟಿಗೆ ಅವರ ಸಮಸ್ಯೆಗಳ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದಾರೆ. ಚಂದ್ರಶ್ರೀ ಮೇಡಮ್ ಅವರು ಓದಿರೋದು ಕ್ವಾಲಿಫಿಕೇಶನ್ ನೋಡಿದ್ರೆ ಅದರ ಅರ್ಥ ನಮಗಂತೂ ಗೊತ್ತಿಲ್ಲ. MBBS, DGO, DNB ಆ್ಯಂಡ್ FMA ಆ್ಯಂಡ್ DM AS ಅಂತ ಹೇಳಿ ಇಷ್ಟು ಡಿಗ್ರಿಗಳನ್ನು 15 ವರ್ಷ ಮೆಡಿಕಲ್ ಫೀಲ್ಡಲ್ಲಿ ಓದಿ 16 ವರ್ಷದಿಂದ ಸರ್ಜಿ ಹಾಸ್ಪಿಟ್ಲಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ 16 ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ. ಅವ್ರು ಮೇಡಮ್ ನೋಡಿದ್ರೆ ಹಂಗೆ ಅನ್ಸಲ್ಲ. ಅದರಲ್ಲಿ ಅವರು ಡಿಸ್ಕಷನ್ ಮಾಡೋ ವಿಷಯಗಳಾಗಿದೆ ಅಂತ ಹೇಳಿದ್ರೆ ಮೆನ್ಸ್ಟ್ರೋ ಸೈಕಲ್ ಬಗ್ಗೆ, ಮೆನ್ಸ್ಟ್ರೋ ಹೈಜೀನ್ ಬಗ್ಗೆ, ಅನಿಮಿಕ್ ಬಗ್ಗೆ, ಮತ್ತು ವೈಟ್ ಡಿಸ್ಚಾರ್ಜ್ ಬಗ್ಗೆ, ಚೈಲ್ಡ್ ಮ್ಯಾರೇಜು ಮತ್ತು ಟೀನೇಜ್ ಪ್ರೆಗ್ನೆನ್ಸಿ ಬಗ್ಗೆ ಇಷ್ಟು ವಿಷಯಗಳನ್ನು ತಗೊಂಡು ನಿಮ್ಮೊಂದಿಗೆ 1 ಗಂಟೆಗಳ ಕಾಲ ಅವರು ಡಿಸ್ಕಷನ್ ಮಾಡೋರಿದ್ದಾರೆ. ಎಲ್ಲ ಹೆಣ್ಮಕ್ಳು ಸೀರಿಯಸ್ ಆಗಿ ಸ್ವಲ್ಪ ವಿಷಯಗಳು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಅವರು ಅಷ್ಟು ತಯಾರಾಗಿ ಬಂದಿದ್ದಾರೆ. ದಯವಿಟ್ಟು ಅಷ್ಟು ವಿಷಯಗಳನ್ನು ತಗೊಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಮೇಡಮ್ ಅವರು ಈ ಸೆಷನನ್ನು ಎಲ್ಲರೂ ಸಕ್ಸಸ್ ಗೊಳಿಸ್ಬೇಕಂತ ಹೇಳಿ ಎಲ್ಲರೂ ಕೇಳ್ಕೊಳ್ತಾ ಮೇಡಮ್ಗೆ ಕ್ಲಾಸ್ ಲಾಸ್ಟ್ 15 ಮಿನಿಟ್ಸ್ ಏನಾದ್ರು ಇದ್ರೆ ಕೇಳ್ಬೋದು. 1 ಗಂಟೆ ಮೇಡಮ್ ಈ 5-6 ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ನಿಮ್ದೇನಾದ್ರು ಸಮಸ್ಯೆ ಕ್ವಶನ್ಸ್ ಅಷ್ಟು ಆಲ್ರೆಡಿ ಬಂದಾಗಿದೆ, ಬಟ್ ಇನ್ನೂ ಏನಾದ್ರು ಕೇಳಬೇಕು ಮೇಡಮ್ ಮಾತಾಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಹುಟ್ಟಿತು ಅಥವಾ ಏನಾದ್ರು ಕೇಳಬೇಕು ಅಂತ ಅನ್ಸಿದ್ರೆ ಮುಕ್ತವಾಗಿ ಧಾರಾಳವಾಗಿ ಮೇಡಮ್ಗೆ ಪ್ರಶ್ನೆಗಳನ್ನು ಮಾಡ್ಬೋದು. ಮೇಡಮ್ ನಿಮ್ಮ ಧಾರವಾಡ ಉತ್ತರವನ್ನು ಕೊಡ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳು ಸಹಕಾರ ಕೊಡ್ಬೇಕಂತ ಹೇಳಿ ಎಲ್ಲರೂ ಕೇಳ್ಕೊಳ್ತಾ, ಎಲ್ಲ ವಾರ್ಡನ್ಗಳು ಮಕ್ಕಳು ಜೊತೆಗೆ ಇರಿ ಅಂತ ಕೇಳ್ಕೊಳ್ತಾ ಕ್ಲಾಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಸೊ ಇವತ್ತು ಶ್ರೀನಿವಾಸ್ ಸರ್ ಹೇಳಿರೋ ರೀತಿ 9443 ಮಕ್ಕಳು ಆಲ್ ಓವರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಯು ಹ್ಯಾವ್ ಅಸೆಂಬಲ್ಡ್ ಹಿಯರ್ ಟು ಲಿಸನ್ ಟು ದ ಟಾಪಿಕ್ಸ್ ಫಾರ್ ಡಿಸ್ಕಷನ್. ಸೊ ನಿಮಗೆ ಮನಸ್ಸಲ್ಲಿ ಏನೇ ಕ್ವೆಶನ್ಸ್ ಇದ್ದರೂ ಒಂದು ಪೆನ್ ಪೇಪರ್ ಇದ್ದರೆ ಬರೆದಿಟ್ಕೊಂಡು ಲಾಸ್ಟಿಗೆ ಯು ಕ್ಯಾನ್ ಆಸ್ಕ್ ದ ಕ್ವೆಶನ್ಸ್. ಆಯಿತಾ ಆಯಿತು ಅಂತ ಜೋರಾಗಿ ಹೇಳ್ಬೇಕು ಎಲ್ಲರೂ. ಕೇಳಿಸ್ತಾ ಇದೆಯಾ? ಓಪನ್ ಮಾಡ್ಕೊಂಡು ಹೇಳಿ. ನಾನು ಯಾವಾಗಲೂ ಒಂದು ಕಡೆ ಮಾತಾಡಲ್ಲ. ಎಲ್ಲೋದ್ರು ಸ್ಕೂಲ್ಗಳಲ್ಲಿ ನಂಗೆ ಆ ಕಡೆಯಿಂದನೂ ರಿಪ್ಲೈ ಬರಬೇಕು. ಆಯಿತು ಅಂತ ಹೇಳಿ. ಯಾರು ಒಂದಿಬ್ರು ಓಕೆ, ಕೈ ಹಿಂಗೆ ಅನ್ನಿ ವೇವ್ ಮಾಡಿ. ಕೈ ಅಲ್ಲಾಡಿಸಿ. ಓಕೆ ಓಕೆ, ಯು ಆರ್ ಆಲ್ ಇಯರ್. ನಿದ್ದೆ ಮಾಡಲ್ಲ ತಾನೆ ಇನ್ನೊಂದು ತಾಸು? ಸರಿ, ಓಕೆ. ಸೊ ಇವತ್ತಿನ ನಂದು ಫಸ್ಟ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಮೆನ್ಸ್ಟ್ರುಯೇಷನ್ ಅಂದರೆ ಋತುಚಕ್ರ. ನಿಮಗೆಲ್ಲರಿಗೂ ತಿಳಿದಿರೋ ರೀತಿ ನೀವು ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿ ಮತ್ತು PUC ಮಕ್ಕಳು ಇದ್ದಾರೆ ಅಂತ ಹೇಳಿದರು. ಸೊ ಇವಾಗ ಋತುಚಕ್ರ ಅಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ನಿಮ್ಮ ಕ್ವೆಶನ್ಸಲ್ಲೂ ನಾನು ರಿಸೀವ್ ಮಾಡಿರೋದ್ರಲ್ಲೂ ಕೆಲವು ಕ್ವೆಶನ್ಸಿಗೆ ಕಾಮನ್ ಟಾಪಿಕ್ ಆಗಿ ಪ್ರಿಪೇರ್ ಆಗಿದ್ದೀನಿ. ಸೊ ಋತುಚಕ್ರ ಅಂದರೆ ಹೇಳಿದರೆ ಏನಂದರೆ ಹೆಣ್ಮಕ್ಳಲ್ಲಿ ಈಗ ಮುಂಚೆ ಎಲ್ಲ 10 ರಿಂದ 12 ವರ್ಷ ಆದಾಗ ಋತುಮತಿ ಅಂತ ಆಗೋರು. ಋತುಚಕ್ರ ಸ್ಟಾರ್ಟ್ ಆಗೋದಕ್ಕೆ ಋತುಮತಿ ಆಗೋದು ಅಂತ ಹೇಳ್ತೀವಿ, ದ ಸ್ಟಾರ್ಟ್ ಆಫ್ ಮೆನಾರ್ಕೆ ಅಂತ ಹೇಳ್ತೀವಿ. ಬಟ್ ಈಗ ಅದು ಮುಂಚಿತವಾಗೇ ಆಗಿದೆ. ಅದು ಒಂದು ಕ್ವೆಶನ್ ಇದೆ ನನಗೆ, ಯಾಕೆ ಇತ್ತೀಚಿನ ಕಾಲಗಳಲ್ಲಿ ಇದು ಮುಂಚೆ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಾರೆ ಅನ್ನೋ ಫಸ್ಟ್ ಕಾರಣ ಮುಂಚೆ ಆಗೋದಕ್ಕೆ ಫುಡ್ ಹ್ಯಾಬಿಟ್ಸು, ಆಮೇಲೆ ದ ಕ್ವಾಲಿಟಿ ಆಫ್ ಫುಡ್ ವಾಟ್ ವಿ ಆರ್ ಈಟಿಂಗ್. ಇವತ್ತಿನ ದಿನ ಹೊರಗಡೆ ಈಸಿಯಾಗಿ ಚಿಪ್ಸು, ಕುರ್ಕುರೆ, ಬಿಸ್ಕೆಟ್ಸು ಇದೆಲ್ಲರ ಮನೆಯಲ್ಲೂ ಈಸಿಯಾಗಿ ಸಣ್ಣ ವಯಸ್ಸಿಂದ ತಿನ್ಕೊಂಬರ್ತಾ ಇರೋದು. ಚೈಲ್ಡ್ಹುಡ್ ಒಬೆಸಿಟಿ ಅಂದರೆ ದಪ್ಪ ಇರೋದು, ಬೊಜ್ಜು, ಇದು ಮೇಯ್ನ್ ಕಾರಣ ಆಗ್ತಾ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾ. ಸೊ ಸಣ್ಣ ವಯಸ್ಸಿನಲ್ಲೇ ಅತಿ ಹೆಚ್ಚಿನ ವಿಚಾರಗಳು ನಮಗೆ ತಿಳಿದು ಬರ್ತಾ ಇದೆ. ಮಕ್ಕಳಾಗಿ ಇಲ್ಲ ಇವತ್ತಿನ ಕಾಲದಲ್ಲಿ. ಸೊ ದಟ್ ಈಸ್ ಒನ್ ಆಫ್ ದ ಅದರ್ ರೀಸನ್. ಋತುಚಕ್ರ ಆಗಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ ಒಂದು ಕೋಆರ್ಡಿನೇಟೆಡ್ ಹಾರ್ಮೋನಲ್ ಬ್ಯಾಲೆನ್ಸ್ ಇಂಪಾರ್ಟೆಂಟು. ಅದಕ್ಕೆ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ. ಇದು ಎಷ್ಟು ಜನ ಮಕ್ಕಳಿಗೆ ಗೊತ್ತಿದೆ ಅಂತ ನಂಗೆ ಗೊತ್ತಿಲ್ಲ. ನಮ್ಮ ಬ್ರೈನಲ್ಲಿ ಪಿಟ್ಯೂಟರಿ ಮತ್ತು ಹೈಪೋಥಾಲಮಸ್ ಅಂತ ಇರುತ್ತೆ. ಸೊ ಇದರಿಂದ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಏನು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ? ಗೊನೆಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಆಗುತ್ತೆ. ಈ ಗೊನೆಡೋಟ್ರೋಪಿನ್ಸ್ ಅಂದರೆ ಏನು? ಈ ಗೊನೆಡೋಟ್ರೋಪಿನ್ಸ್ ಅಂತ ಹೇಳಿದ್ರೆ FSH ಆ್ಯಂಡ್ LH. ಕೆಲವು ಮಕ್ಕಳಿಗೆ PUC ಮಕ್ಕಳಿಗೆ ನಾನು ಮಾತಾಡ್ತಾ ಇರೋದು ಅರ್ಥ ಆಗುತ್ತೆ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಮತ್ತು ಲುಟಿನೈಸಿಂಗ್ ಹಾರ್ಮೋನು. ಈ 2 ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗರ್ಭಕೋಶದ ಪಕ್ಕ ಇರೋ ನಮ್ಮಲ್ಲಿ ಗರ್ಭಕೋಶ ಒಂದಿರುತ್ತೆ, 2 ಅಂಡಾಶಯ ಇರುತ್ತೆ, 2 ಟ್ಯೂಬ್ ಇರುತ್ತೆ. 2 ಅಂಡಾಶಯದ ಮೇಲೆ ಇದು ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ, ಇದರಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ರಿಲೀಸ್ ಆಗುತ್ತೆ. ಇದು ನಮ್ಮ ತಿಂಗಳ ಮೆನ್ಸಸ್. ಫಸ್ಟ್ 15 ದಿನ ಈಸ್ಟ್ರೋಜನ್ ಡಾಮಿನೇಟೆಡ್ ಇರುತ್ತೆ, ನೆಕ್ಸ್ಟ್ 15 ದಿನ ಪ್ರೊಜೆಸ್ಟ್ರಾನ್ ಡಾಮಿನೇಟೆಡ್ ಇರುತ್ತೆ. ಸೊ ಈ ರೀತಿ ಆದಾಗ ನಮ್ಮ ದೇಹದಲ್ಲಿ ಗರ್ಭಕೋಶದ ಒಳಗಿನ ಪದರದಲ್ಲಿ ಚೇಂಜಸ್ ಆಗಿ ನಾವು ಅದು ಮುಟ್ಟಾಗುತ್ತೆ ತಿಂಗಳ 28 ದಿನಕ್ಕೆ ಒಂದು ಸೈಕಲ್ ಅಂತ ಹೇಳ್ತೀವಿ. ಸೊ 28 ದಿನ ಒಂದು ಸೈಕಲ್.
ಸೊ 28 ಡೇಸ್ ಒನ್ಸ್ ವಿ ಕಾಲ್ ಇಟ್ ಆಸ್ ಅ ಒನ್ ಕಂಪ್ಲೀಟ್ ಸೈಕಲ್ ಅಂತ. ಸೊ 28 ದಿನಕ್ಕೆ ಆಗಬೇಕಾ? ಇಲ್ಲ, 28ರಿಂದ 35 ದಿನಗಳ ಕಾಲದಲ್ಲಿ ಒಂದು ಋತುಚಕ್ರ ಅಂತ ಹೇಳ್ತೀವಿ. ಎಷ್ಟು ಇದು ನಾರ್ಮಲ್ ಸೈಕಲ್. ಓಕೆ, ಸೊ ಮೇಡಮ್ ಪ್ಲಸ್ ಆರ್ ಮೈನಸ್, ಸೊ 28 ಡೇಸೇ ಆಗಬೇಕಾ? ಇಲ್ಲ, 26 ಆದರೂ ಕೂಡ ನಾರ್ಮಲ್. ಎನಿಥಿಂಗ್ ಮೋರ್ ದೆನ್ 22 ಡೇಸ್ ಇಸ್ ನಾರ್ಮಲ್, ಪ್ಲಸ್ ಆರ್ ಮೈನಸ್ 1 ವೀಕ್. ಅದಕ್ಕೆ 28 ವಿ ಟೇಕ್ ಇಟ್ ಆಸ್ ಅ ಮೀನ್ ಆ್ಯಂಡ್ ಲೆಸ್ ದೆನ್ 7 ಡೇಸ್ ಆರ್ ಮೋರ್ ದೆನ್ 7 ಡೇಸ್ ಇಸ್ ಕನ್ಸಿಡರ್ಡ್ ಆಸ್ ನಾರ್ಮಲ್. ಸೊ ಎಷ್ಟು ದಿನ ಆಗಬೇಕು? ಸೊ 3 to 4 ಡೇಸ್ ಅಥವಾ 4 to 5 ಡೇಸ್ ಒಂದು ಸೈಕಲಲ್ಲಿ ಪೀರಿಯಡ್ಸು ಆಗೋದು ನಾರ್ಮಲ್. ಸೊ ಎಷ್ಟು ನಾರ್ಮಲ್? ಚೇಂಜಿಂಗ್ 3 to 4 ಪ್ಯಾಡ್ಸ್ ಅಥವಾ 2 to 3 ಪ್ಯಾಡ್ಸ್ ಪರ್ ಡೇ ಡಿಪೆಂಡಿಂಗ್ ಅಪಾನ್ ದ ಫುಲ್ ಸೋಕೇಜ್. ಕೆಲವರು ಸ್ವಲ್ಪ ಆದಾಗಲೇ ಚೇಂಜ್ ಮಾಡ್ತಾರೆ, ಕೆಲವರು ಕಂಪ್ಲೀಟಾಗಿ ನಾನು ಸೋಕೇಜ್ ಆಗೋದ್ರ ಬಗ್ಗೆ ಮಾತಾಡೋದು. ಅದರಲ್ಲಿ ಗೆಡ್ಡೆಗಳು ಸಣ್ಣದು ಬಿದ್ದರೆ ತೊಂದರೆ ಇಲ್ಲ, ದೊಡ್ಡ ಗೆಡ್ಡೆಗಳ ಪ್ರಮಾಣದಲ್ಲಿ ಬಿದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೊ ಈ ನಾರ್ಮಲ್ ಇಂದ ಯಾವುದೇ ಥರ ಡಿವಿಯೇಷನ್ ಆದಾಗ ನಾವು ಡಾಕ್ಟರ್ ಸಲಹೆನ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇದಕ್ಕಿಂತ ಮುಂಚೆ ನಿಮ್ಮ BCM ಹಾಸ್ಟೆಲ್ಸ್ಗೆ ಹೋಗಿ ನಾನು ಸುಮಾರು ಮಕ್ಕಳ ಜೊತೆ ಮಾತಾಡಿದಾಗ ಅವರಲ್ಲಿ ಕಂಡು ಬಂದಿದ್ದು 2 ಕಾಮನ್ ಪ್ರಾಬ್ಲಮ್. ಒಂದು ಅನಿಮಿಯಾ ಅಂದರೆ ರಕ್ತಹೀನತೆ. ಈ ರಕ್ತಹೀನತೆ ಆಮೇಲೆ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದಾಗ ನಾನು ಫುಡ್ ಬಗ್ಗೆನೂ ಎಲ್ಲ ಅಲ್ಲಿನ ವಾರ್ಡನ್ಸ್ ಹತ್ರ ಡಿಸ್ಕಸ್ ಮಾಡಿದೆ ಏನೇನು ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಏನಾಗ್ತಾ ಇದೆ, ಗೌರ್ಮೆಂಟಿಂದ ಒಂದು ತಕ್ಕ ಮಟ್ಟಿಗೆ ಆಹಾರ ಪೂರೈಕೆ ಆಗ್ತಾ ಇದೆ. ಬಟ್ ಎಗ್ ಕೊಡ್ತಾರೆ, ಅದರಲ್ಲಿ ದಾಲ್ ಇರುತ್ತೆ, ದಾಲಲ್ಲಿ ಪ್ರೋಟೀನ್ ಇರುತ್ತೆ, ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ. ಸೊ ನೀವು ಎಷ್ಟು ಜನ ಅದನ್ನು ಸರಿಯಾಗಿ, ಎಷ್ಟೋ ಮಕ್ಕಳು ವೇಸ್ಟ್ ಮಾಡ್ತಾರೆ ಫುಡ್ ಅಂತ ಹೇಳ್ತಾ ಇದ್ದಾರೆ, ನನಗೆ ಬಂದಿದ್ದ ಫೀಡ್ಬ್ಯಾಕು. ಸೊ ಕೊಟ್ಟಿರೋ ಆಹಾರನ ಟೈಮಿಗೆ ಸರಿಯಾಗಿ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಎಷ್ಟೋ ಮಕ್ಕಳು ಇರೆಗ್ಯುಲರ್ ಪೀರಿಯಡ್ಸು, ಈ ಅನಿಮಿಯಾ ಅನ್ನೋ ಮೋಸ್ಟ್ ಕಾಮನ್. ಈಗ ನಾನು ನೆಕ್ಸ್ಟ್ ಫ್ಯೂ ಮಿನಿಟ್ಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತೀನಿ. ಸೊ ಇವಾಗ ಇದು ಮೆನ್ಸ್ಟ್ರುಯೇಷನ್ ಬಗ್ಗೆ, ಓಕೆನಾ. ನೆಕ್ಸ್ಟ್ ಹೊಟ್ಟೆ ನೋವು ಬರೋದು ಸರ್ವೇ ಸಾಮಾನ್ಯ. ಸೊ ತಕ್ಕ ಮಟ್ಟಿಗೆ ಒಂದು ನಿಮಗೆ ಡೈಲಿ ಆ್ಯಕ್ಟಿವಿಟೀಸ್ಗೆ ಅಫೆಕ್ಟ್ ಆಗದೆ ಇರೋ ರೀತಿ ಹೊಟ್ಟೆ ನೋವು ಬಂದರೆ ಓಕೆ. ಇಲ್ಲ ನನಗೆ ತುಂಬ ನೋವಾಗ್ತಾ ಇದೆ, ಸ್ಕೂಲಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ನನಗೆ ಎದ್ದೊಳ್ಳಿಕ್ಕೂ ಆಗ್ತಾ ಇಲ್ಲ, ಆಮೇಲೆ ಅದರಿಂದ ನನಗೆ ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಹೆಡ್ಏಕ್ ಬರುತ್ತೆ. ಸೊ ಈ ಥರ ಆದಾಗ ಡಾಕ್ಟರ್ಗೆ ತೋರಿಸ್ಬೇಕು. ಅದೇ ನೆಪ ಇಟ್ಕೊಂಡು ಸ್ಕೂಲಿಗೆ ಚಕ್ಕರ್ ಹಾಕಿ 2-3 ದಿನ ಸ್ಕೂಲಿಗೆ ಹೋಗ್ದಂಗೆ ಇರೋದು, ಹಾಸ್ಟೆಲಲ್ಲೇ ಉಳ್ಕೊಳ್ಳೋದು, ಈ ಥರ ಸುಮಾರು ಜನ ಮಾಡ್ತಾರೆ. ಸೊ ಇದನ್ನು ಮಾಡಿಕೊಡ್ದು. ನೆಕ್ಸ್ಟ್ ಈಗ ಮೆನ್ಸ್ಟ್ರಲ್ ಹೈಜೀನ್. ವಾಟ್ ಈಸ್ ಮೆನ್ಸ್ಟ್ರಲ್ ಹೈಜೀನ್? ಮೆನ್ಸ್ಟ್ರಲ್ ಹೈಜೀನ್ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ನಾವು ಬಟ್ಟೆಗಳನ್ನ ಯೂಸ್ ಮಾಡ್ತಾಯಿದ್ವಿ. ಬಟ್ ಇವಾಗ ಎಲ್ಲ ಕಡೆ ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಟ್ಟೆಗಳು ಯೂಸ್ ಮಾಡೋದು ತಪ್ಪು ಅಂತ ನಾನು ಹೇಳಲ್ಲ. ಯೂಸ್ ಮಾಡಿದ್ರೂ ಕೂಡ ಅದನ್ನು 4 to 5 ಮಂತ್ಸ್ ಅಥವಾ ಹೊಸ ಬಟ್ಟೆಗಳನ್ನ ಚೇಂಜ್ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಬಿ ಸನ್ ಡ್ರೈಡ್, ಬಿಸಿಲಲ್ಲಿ ಒಣಗಿಸ್ಕೋಬೇಕು, ಡೆಟಾಲ್ ಹಾಕಿ ವಾಶ್ ಮಾಡ್ಕೋಬೇಕು. ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 8 hours ಅಥವಾ 7 hours ಆ ಪ್ಯಾಡ್ಸ್ನ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ. ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ದೇರ್ ವಿಲ್ ಬಿ ಬಾತ್ರೂಮ್ಸ್ ಅವೈಲಬಲ್. ಸೊ ಆ ಪ್ಯಾಡ್ಸ್ನ ನೀಟಾಗಿ ಡಿಸ್ಪೋಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಎಷ್ಟೋ ಸ್ಕೂಲ್ಗಳಲ್ಲಿ ನಾನು ಈ ನಿಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಅಲ್ಲ, ಪ್ರೈವೇಟ್ ಸ್ಕೂಲ್ ಸುಮಾರು ಕಡೆ ನಾನು ಹೋಗಿ ಮಾತನಾಡಿದಾಗ ಅಲ್ಲಿನ ಪ್ರಿನ್ಸಿಪಲ್ಸು ನನಗೆ ಕಂಪ್ಲೇಂಟ್ ಮಾಡಿದ್ದು ಈ ಮಕ್ಕಳು ಹೈಜೀನ್ನ ಮೇಂಟೈನ್ ಮಾಡಲ್ಲ ಅಂತ. ಯಾವ ಥರ? ನಿಮ್ಮದೇ ಬಾತ್ರೂಮು, ನೀವು ಹೋಗಿ ಬಂದಿದ್ದನ್ನು ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡಬೇಕು. ಸೊ ನೀಟಾಗಿ ನೀರು ಹಾಕೋದು ಇಂಪಾರ್ಟೆಂಟು. ಇದೆಲ್ಲ ಬೇಸಿಕ್ ಹೈಜೀನ್. ಇವೆಲ್ಲ ಸ್ನಾನ ಮಾಡೋದಾಗಿರ್ಬೋದು, ಕೈ ತೊಳೆಯೋದಾಗಿರ್ಬೋದು, ಮೋಷನ್ ಹೋದ್ಮೇಲೆ ಹ್ಯಾಂಡ್ ವಾಶ್ ಮಾಡೋದಾಗಿರ್ಬೋದು, ಇವೆಲ್ಲ ಬೇಸಿಕ್ ಹೈಜೀನು. ಅದು ದಿನನಿತ್ಯ ನಾವು ರೂಢಿಸ್ಕೋಬೇಕಾಗಿರೋದು. ಫಾರ್ ಎಕ್ಸಾಂಪಲ್, ಇವತ್ತೇನೋ ಸ್ಪೋರ್ಟ್ಸ್ ಆಡ್ತೀರಾ, ಎಲ್ಲರೂ ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀರಾ. ಇವತ್ತೇನೋ ಸ್ಪೋರ್ಟ್ಸ್ ಡೇ ಇರುತ್ತೆ, ಇವತ್ತೆಲ್ಲ ಚೆನ್ನಾಗಿ ಆಟ ಆಡ್ತೀರಾ, ಸೊ ಸ್ವೆಟ್ ಆಗಿರ್ತೀರಾ. ಸೊ ಸಂಜೆ ಬಂದು ಸ್ನಾನ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಆ ಪ್ಯಾಡ್ಸ್ನ ಯೂಸ್ ಮಾಡಿರೋದನ್ನ ಒಂದು ನ್ಯೂಸ್ ಪೇಪರ್ ಯೂಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಅದರೊಳಗೆ ಫೋಲ್ಡ್ ಮಾಡಿ ಅದನ್ನು ಡಸ್ಟ್ಬಿನ್ನಿಗೆ ಡಿಸ್ಪೋಸ್ ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ನಾವು ಕ್ಲೀನಾಗಿರಬೇಕು ಫಸ್ಟು. ಆಮೇಲೆ ನಿಮ್ಮ ಹಾಸ್ಟೆಲ್ ರೂಮ್ಸ್ಗಳನ್ನ ನೀಟಾಗಿ ಇಟ್ಕೋಬೇಕು. ಬೆಡ್ ಮೇಕಿಂಗ್ ಆಗಿರ್ಬೋದು, ಎದ್ದ ತಕ್ಷಣ ರೂಮ್ ಕಸ ಗುಡಿಸ್ಕೊಳ್ಳೋದಾಗಿರ್ಬೋದು. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಕ್ಲೀನ್ ಮಾಡಲಿಕ್ಕೆ ಜನ ಇರ್ತಾರ ಅಥವಾ ನೀವೇ ಕ್ಲೀನ್ ಮಾಡ್ಕೋಬೇಕಾ? ಐ ಡೋಂಟ್ ಹ್ಯಾವ್ ಇಟ್. ಓಕೆ, ಡನ್. ಸೊ ನಿಮ್ಮ ರೂಮ್ ನೀವು ನೀಟಾಗಿ ಇಟ್ಕೋಬೇಕು. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಯು.
ಸೊ ನೀವು ಕ್ಲೀನಾಗಿರಬೇಕು, ನಿಮ್ಮ ಸರೌಂಡಿಂಗ್ಸ್ ಕ್ಲೀನಾಗಿರಬೇಕು, ಇದ್ರೆ ನಿಮ್ಮ ಇಡೀ ಹಾಸ್ಟೆಲ್ ಕ್ಲೀನಾಗಿರುತ್ತೆ. ಸೊ ಹಾಸ್ಟೆಲ್ ಕ್ಲೀನಾಗಿತ್ತು ಅಂತ ಹೇಳಿದ್ರೆ ನೆಕ್ಸ್ಟು ಹೊರಗಡೆ ಎನ್ವಿರಾನ್ಮೆಂಟ್ ನಿಮ್ಮ ಸುತ್ತಮುತ್ತ ಹೋಗ್ಬೇಕಾದ್ರೆ ಹಾಸ್ಟೆಲಲ್ಲಿ ಏನಾದರೂ ಬಿಸ್ಕೆಟ್ ತಿಂದಿರೋ ಕವರ್ ಆಗಿರ್ಬೋದು, ಬೇರೆ ಏನಕ್ಕೋ ಯೂಸ್ ಮಾಡಿರೋ ಪೇಪರ್ ಆಗಿರ್ಬೋದು, ತಕ್ಷಣ ಹಿಂಗೆ ಹಾಕಿ ಹರಡೋದಲ್ಲ, ನೀಟಾಗಿ ಅದನ್ನು ಡಸ್ಟ್ಬಿನಲ್ಲಿ ಬಿಸಾಡಬೇಕು. ಸೊ ದಿಸ್ ಈಸ್ ಆಲ್ ಬೇಸಿಕ್ ಹೈಜೀನ್ ದಟ್ ಯು ಹ್ಯಾವ್ ಟು ಫಾಲೋ ಇನ್ ಯೋರ್ ಏಜ್ ಗ್ರೂಪ್. ಆಮೇಲೆ ಪ್ರತಿ ಸರಿ ಹೆಣ್ಮಕ್ಳು ಲೈಕ್ ಈಗ ಟಾಯ್ಲೆಟ್ ರೂಮ್ ಯೂಸ್ ಮಾಡ್ತೀರಾ, ಯೂಸ್ ಮಾಡಿದ್ಮೇಲೆ ನಿಮ್ಮ ಪ್ರೈವೇಟ್ ಪಾರ್ಟ್ನ ವಾಶ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ನೆಕ್ಸ್ಟ್ ದೀಸ್ ಆರ್ ದ ಹೈಜೀನ್ ಪಾರ್ಟ್. ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಅಂತ ಹೇಳಿದ್ರೆ ಯಾಕೆ ಆಗುತ್ತೆ ಮೇಡಮ್? ನಮಗೆ ಕೆಲವರು ಬ್ಲೀಡಿಂಗೇ ಆಗಲ್ಲ ಅಂತ ಬರ್ತಾರೆ, ಕೆಲವರು ಎಕ್ಸಸ್ ಬ್ಲೀಡಿಂಗ್ ಆಗುತ್ತೆ ಅಂತ ಬರ್ತಾರೆ, ಕೆಲವರು 3-4 ಮಂತ್ಸ್ ಆದರೂ ಬ್ಲೀಡಿಂಗ್ ಆಗಲ್ಲ ಅಂತ ಬರ್ತಾರೆ. ಸೊ ಒಂದೊಂದನ್ನೇ ತಗೊಳ್ಳೋಣ. ಎಕ್ಸಸ್ ಮೆನ್ಸಸ್ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ 5ನೇ ತರಗತಿ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಏಜ್ ಗ್ರೂಪ್ ಎಷ್ಟಿರುತ್ತೆ? 10 ವರ್ಷ 9 ವರ್ಷ ಇರುತ್ತೆ. ಸೊ ಈಗ ಮನೆಗಳಲ್ಲಿ ಅವಾಗಿನೂ ನೀವು ದೊಡ್ಡವರಾಗಿರ್ತೀರ. ಈಗ ಹೈಸ್ಕೂಲ್ ಓದೋ ಮಕ್ಕಳು ಒಂದು 2-3 ವರ್ಷ ಆಗಿದೆ ಅಂದವರಿಗೆ ಇಟ್ ಟೇಕ್ಸ್ ಟೈಮ್. ನಮ್ಮ ಒಂದು ದೇಹದಲ್ಲಿ ಹೈಪೋಥಾಲಮೋ ಪಿಟ್ಯೂಟರಿ ಓವೇರಿಯನ್ ಆಕ್ಸಿಸ್ ನಾನೇನು ಹೇಳಿದೆ ಅದು ಮೆಚೂರ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ, ಈಗ ಕರೆಂಟ್ ಸರ್ಕ್ಯೂಟ್ ಈಗ ನೋಡ್ತೀರಾ ನೀವು, ಫ್ಯಾನು ಅಥವಾ ನಮ್ಮ ಮನೆಯಲ್ಲಿರೋ ಟಿ ವಿಗಳು ಒಂದೇ ಒಂದು ಕನೆಕ್ಷನ್ ವೈರ್ ತಪ್ಪಿದ್ರೂ ಹೆಂಗೆ ಅದು ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಇಟ್ ಈಸ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅದೇ ರೀತಿ ಹಾರ್ಮೋನಲ್ ಸರ್ಕ್ಯೂಟ್ ಅನ್ನೋದು ನಮ್ಮ ದೇಹದಲ್ಲಿರುತ್ತೆ. ಈ ಹಾರ್ಮೋನಲ್ ಸರ್ಕ್ಯೂಟ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಇಂಪಾರ್ಟೆಂಟ್ ಥಿಂಗ್, ಈಗ ಕರೆಂಟಿಗೆ ಎಲೆಕ್ಟ್ರಿಸಿಟಿ ಹೆಂಗೆ ಬೇಕು ಇವೆಲ್ಲ ವರ್ಕ್ ಆಗೋಕ್ಕೆ ನಮ್ಮ ದೇಹಕ್ಕೆ ಒಳ್ಳೆಯ ಆಹಾರ ಫಸ್ಟು, ನೆಕ್ಸ್ಟು ಟೈಮಿಗೆ ಸರಿಯಾಗಿ ನಿದ್ದೆ, ಇನ್ನೊಂದು ಎಕ್ಸಸೈಸ್. ಅರ್ಥ ಆಯ್ತಾ? ದಿಸ್ 3 ಆರ್ ವೆರಿ ಇಂಪಾರ್ಟೆಂಟ್. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು, ಅದು ಒಳ್ಳೆಯ ಆಹಾರ ತಗೋಬೇಕು. ಒಳ್ಳೆಯ ಆಹಾರ ಅಂತ ಹೇಳಿದ್ರೆ ಏನು? ಹೊರಗಡೆ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಪಾನಿಪುರಿ, ಗೋಬಿ ಮಂಚೂರಿ ಇಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಫ್ರೂಟ್ಸು, ವೆಜಿಟೇಬಲ್ಸು, ಸ್ಪ್ರೌಟೆಡ್ ಸೀಡ್ಸ್ ಅಂದರೆ ಮೊಳಕೆ ಕಟ್ಟಿರೋ ಕಾಳುಗಳಾಗಿರ್ಬೋದು, ಹಸಿ ತರಕಾರಿಗಳು, ಸೊಪ್ಪು, ಈ ಥರದ್ದು ಜಾಸ್ತಿ ನೀವು ಸೇವನೆ ಮಾಡಬೇಕು. ಆಮೇಲೆ ಅತಿ ಹೆಚ್ಚಾಗಿ ಕೂಡ ತಿನ್ನೋಕ್ಕೆ ಹೋಗಬಾರ್ದು. ಊಟನ ನಾವು ಡಿವೈಡ್ ಮಾಡ್ಕೋಬೇಕು. ಈಗ ಹೆಂಗೆ ಬೆಳಗ್ಗೆ ನೀವು ತಿಂಡಿ ತಿಂದು ಹೋಗ್ತೀರಾ, ಮಧ್ಯಾಹ್ನ ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು, ಮತ್ತು ರಾತ್ರಿನೂ ಅದೇ ಟೈಮಿಗೆ ನೀವು ಊಟ ಮಾಡಬೇಕು. ಸೊ ಕೆಲವ್ರಿಗೆ ಇದು ಫಾಲೋ ಆಗಲಿಲ್ಲ ಅಂದಾಗ ಚೈಲ್ಡ್ಹುಡ್ ಈಗ ತುಂಬ ದಪ್ಪ ಇರ್ತಾರೆ ಕೆಲವರು. ಸೊ ಅವ್ರಿಗೆ ನಾವೇನು ಹೇಳ್ತೀವಿ, ನೀವು ವೆಯ್ಟ್ ರೆಡ್ಯೂಸ್ ಆಗಬೇಕು, ಆವಾಗ ನಿಮ್ಮ ಮೆನ್ಸಸ್ ಸೈಕಲ್ ಕರೆಕ್ಟ್ ಆಗುತ್ತೆ ಅಂತ. ಸೊ ಇದರಿಂದ ಎಕ್ಸಸ್ ನಾನು ಹೇಳಿದ ರೀತಿ ಮುಂಚೆ 4 to 5 days ಆಗೋದು ನಾರ್ಮಲ್. ಅದಕ್ಕಿಂತ ಜಾಸ್ತಿ ಒಂದು ವಾರಕ್ಕಿಂತ ಜಾಸ್ತಿ ಆಗ್ತಾ ಇದೆ ಮೆನ್ಸಸ್ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. ನೆಕ್ಸ್ಟು ಗೆಡ್ಡೆ ಬೀಳ್ತಾ ಇದೆ ದಪ್ಪ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. ನೆಕ್ಸ್ಟ್ 4 to 5 ಪ್ಯಾಡ್ಸ್ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ಡಾಕ್ಟರ್ ಹತ್ರ ಹೋಗಬೇಕು. ಇದಕ್ಕೆ ಎಕ್ಸಸ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಗ ಕೆಲವರು 3 to 4 months ಮೆನ್ಸಸ್ಸೇ ಆಗಲ್ಲ. PCOD ಅಂತಾರೆ ಮೇಡಮ್ ಸ್ಕ್ಯಾನ್ ಮಾಡಿಸಿದಾಗ. ವಾಟ್ ಈಸ್ ದಿಸ್ PCOD? ಇಟ್ ಈಸ್ ಕಾಲ್ಡ್ ಆಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದು ಒಂದು ಡಿಸೀಸ್ ಅಲ್ಲ. ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಈಗ ನಾವು ಮುಂಚೆ ಎಲ್ಲ ನಾನು ಈಗ PG ಮಾಡಿ ಸುಮಾರು 15 ವರ್ಷದ ಮೇಲಾಯಿತು. ಆಗಿನ ಕಾಲದ ನಿಮ್ಮ ಏಜ್ ಗ್ರೂಪ್ ಮಕ್ಕಳು PCOD ಅಂತ ಯಾರೂ ಬರ್ತಿರಲಿಲ್ಲ, ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮಾತ್ರ. ಬಟ್ ಇವತ್ತು ನಾವು 100 ಮಕ್ಕಳನ್ನ ಸ್ಕ್ಯಾನ್ ಮಾಡಿದ್ರೆ ಆ 100 ಮಕ್ಕಳಲ್ಲಿ 80% ಅಂದರೆ 80 ಜನ ಮಕ್ಕಳಿಗೆ PCOD ನೋಡ್ಬೋದು. ದ ರೀಸನ್ಸ್ ಆರ್ ವೆರಿ ಸಿಂಪಲ್. ದೇಹದಲ್ಲಿ ಹಾರ್ಮೋನ್ ಸರಿಯಾಗದೆ ಇರುವಾಗ ಎಕ್ಸಸ್ GnRH ಅಂದರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ರಿಲೀಸ್ ಆಗಿ ಅಂಡಾಶಯದಲ್ಲಿ ಕ್ವಾಲಿಟಿ ಎಗ್ಸ್ ಬರಲ್ಲ. ಸುಮ್ಮನೆ ಓವರಾಲ್ ಸಿಸ್ಟ್ಸ್ ಥರ ಮಲ್ಟಿಪಲ್ ಎಗ್ಸ್ ಡೆವಲಪ್ ಆಗುತ್ತೆ. ಅದರೊಳಗೆ ಒಂದು ಕ್ವಾಲಿಟಿ ಇರಲ್ಲ ಎಗ್ಗಲ್ಲಿ. ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋದು ಈ PCOD ಒಂದು ನಾಂದಿ ಹಾಡ್ದಂಗೆ ಮುಂದೆ ಶುಗರ್ ಬರೋದಕ್ಕೆ, ಡಯಾಬಿಟಿಸ್ ಬರೋದಕ್ಕೆ. ಸೊ ಎಲ್ಲ ಇವಾಗ ವರ್ಕಪ್ ಮಾಡ್ತಾ ಇರೋದು ನಾವು ಒಬೆಸಿಟಿ ಮೇಲೆ, ಅದಕ್ಕೋಸ್ಕರ ಒಬೆಸಿಟಿ ಮೇಲೆ ವರ್ಕ್ ಮಾಡ್ತಾ ಇರೋದು. ಇದು ಚೈನ್ ಆಫ್ ಈವೆಂಟ್ಸ್. ನಾವು ಒಂದು ಕಡೆ ನಾವು ಒಬೆಸಿಟಿ ಅನ್ನೋ ಚೈನ್ನ ಬ್ರೇಕ್ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮ್ಸ್ಗೂ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್. ಸೊ ಯಾವ್ಯಾವುದಕ್ಕೆ ನೀವು ಡಾಕ್ಟರ್ ಸಲಹೆ ತಗೋಬೇಕು, ಯಾವುದು ನಾರ್ಮಲ್ಲು ಯಾವುದು ಅಬ್ನಾರ್ಮಲ್ ಅನ್ನೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ. ಈ ಟಾಪಿಕ್ ಮೇಲೆ ಏನಾದರೂ ಕ್ವೆಶನ್ಸ್ ಇದ್ದರೆ ದಯಮಾಡಿ ಬರೆದಿಟ್ಕೊಂಡು ನನಗೆ ಲಾಸ್ಟಿಗೆ ನೀವು ಕೇಳಬೇಕು. ಸೊ ಈ ಥರ ಡಿಸ್ಟರ್ಬೆನ್ಸ್ PCODಗೆ ಟ್ರೀಟ್ಮೆಂಟ್ ಏನು ಮೇಡಮ್ ಅಂತ ಕೇಳಿದ್ರೆ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ನ ಮಂತ್ಸ್ ಟುಗೆದರ್ ತೊಗೋಬೋದು, ಬಟ್ ದಟ್ ಈಸ್ ನಾಟ್ ದ ಟ್ರೀಟ್ಮೆಂಟ್. ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಲಿಕ್ಕೆ ನಾವು ಟ್ಯಾಬ್ಲೆಟ್ಸ್ ಎಷ್ಟು ಇಂಪಾರ್ಟೆಂಟೋ, ನಿಮ್ಮ ಒಂದು ಡಯಟ್ ಅಂದರೆ ಫುಡ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ನಿದ್ದೆ ಮಾಡೋದು.
ಮೊಬೈಲ್ಸ್ ಎಲ್ಲ ಅಲೌಡ್ ಇದೆಯಾ ಮೇಡಮ್ ಹಾಸ್ಟೆಲಲ್ಲಿ ಮೊಬೈಲ್ಸ್? PU ತನಕ ಮಕ್ಕಳಿಗಿಲ್ಲ, ಮಕ್ಕಳಿಗಿಲ್ಲ, ಡಿಗ್ರಿಯಿಂದ ಮುಂದೆ ಮಕ್ಕಳಿಗೆ. ಓಕೆ. ಸೊ ದಿಸ್ ಫಿನಿಶಸ್ ದ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್. ಮೇನ್ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಮೆನ್ಸ್ಟ್ರೇಷನ್ನು, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್. ಸೊ ಪ್ಯೂಬರ್ಟಲ್ ಚೇಂಜಸ್ ಒಂಚೂರು ಆ್ಯಡ್ ಮಾಡ್ತೀನಿ. ಕೆಲವು ಮಕ್ಕಳು ದೊಡ್ಡವ್ರು ಆಗದೆ ಇರೋರು, ಅಂದರೆ 9 to 10 years ಏಜ್ ಗ್ರೂಪಲ್ಲಿ. ಸೊ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಪ್ರೈವೇಟ್ ಪಾರ್ಟ್ಸಲ್ಲಿ, ಆಕ್ಸಿಲರಿ ಅಂತ ಹೇಳಿದ್ರೆ ಕಂಕ್ಳಲ್ಲಿ. ಸೊ ಪ್ರೈವೇಟ್ ಪಾರ್ಟ್ಸಲ್ಲಿ ಇದು ನಾರ್ಮಲ್ ಚೇಂಜಸ್. ಇದನ್ನು ಅಯ್ಯೋ ಏನೋ ಆಗ್ತಾ ಇದೆ ನನಗೆ ಅಂತ ಗಾಬರಿ ಆಗೋದು ಬೇಡ ಮಕ್ಕಳು. ಆ ಬ್ರೆಸ್ಟ್ ಬಡ್ಡಿಂಗ್ ಆಗೋಕ್ಕಿಂತ ಮುಂಚೆ ಆ ಬ್ರೆಸ್ಟ್ ಬಡ್ಡಿಂಗ್ ಆಗುವಾಗ ಬ್ರೆಸ್ಟ್ ಪೇಯ್ನ್ ಬರುತ್ತೆ. ಸೊ ಇದು ಪೇಯ್ನ್ ನನಗೇನೋ ಗೆಡ್ಡೆ ಆಗಿಬಿಟ್ಟಿದೆ ಅನ್ನೋ ಗಾಬರಿ ಬೇಡ. ಎಸ್ಪೆಷಲಿ 5th 6th ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ಇದಕ್ಕೆ ನಾರ್ಮಲ್ ಫಿಸಿಯೋಲಾಜಿಕಲ್ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ದಿಸ್ ಆರ್ ದ ಪ್ಯೂಬರ್ಟಲ್ ಚೇಂಜಸ್. ಕೆಲವ್ರಿಗೆ 7ನೇ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ 8ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ 9ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಚೇಂಜಸ್ ಸ್ಟಾರ್ಟ್ ಆದ 1.5-2 ವರ್ಷಕ್ಕೆ ನೀವು ಋತುಚಕ್ರ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ, ಅಂದರೆ ಏಜ್ ಆಫ್ ಮೆನಾರ್ಕಿ ಅಂತ ಹೇಳ್ತೀವಿ. ದಟ್ ಸ್ಟಾರ್ಟ್ಸ್ ಯುವರ್ ಮೆನ್ಸ್ಟ್ರಲ್ ಸೈಕಲ್ಸ್ ಆ್ಯಂಡ್ ಈಚ್ ಇಯರ್ ಇಟ್ ಗೋಸ್ ಆನ್ ಚೇಂಜಿಂಗ್. ಅರ್ಥ ಆಯ್ತಾ? ಸೊ ಸೈಜಲ್ಲಿ ದೊಡ್ಡದಾಗ್ಬೋದು, ಗ್ರೋತ್ ಜಾಸ್ತಿ ಆಗ್ಬೋದು, ಇದಕ್ಕೆ ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಅದಲ್ಲದೆ PUC ಓದೋ ಮಕ್ಕಳಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೆಸ್ಟಲ್ಲಿ ಯಾವುದೇ ತರಹ ಒಂದು ಡಿಸ್ಚಾರ್ಜ್ ಆಗ್ಬೋದು ಅಥವಾ ಒಂದು ಗೆಡ್ಡೆಗಳು ಕಂಡು ಬಂದರೆ ಅದಕ್ಕೂ ನೀವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಇವತ್ತು ಬರೀ ವಯಸ್ಸಾದವ್ರಲ್ಲಿ ಮಾತ್ರ ನೋಡಬೇಕು, ಮದುವೆ ಆದವ್ರಲ್ಲಿ ಮಾತ್ರ ನೋಡಬೇಕು ಅನ್ನೋದೇನಿಲ್ಲ. ಯಾವ ಏಜ್ ಗ್ರೂಪಲ್ಲಾದರೂ ಅದು ಡೆವಲಪ್ ಆಗ್ಬೋದು. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅನಿಮಿಯಾ. ಅನಿಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ. ಸೊ ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ ದೀಸ್ ಆರ್ ದ ಕಾಮನ್ ಪ್ರಾಬ್ಲಮ್ಸ್ ಫೇಸ್ಡ್. ಸೊ ರಕ್ತಹೀನತೆ ಎಷ್ಟಿರಬೇಕು ನಮ್ಮ ಹಿಮೋಗ್ಲೋಬಿನ್ನು? ಏನು ಹಿಮೋಗ್ಲೋಬಿನ್ ಅಂದರೆ ಏನು? ಸೊ ಹಿಮೋಗ್ಲೋಬಿನ್ ಅಂತಕ್ಕಂಥದ್ದು ನಮ್ಮ ಒಂದು RBCಲಿ ಇರ್ತಕ್ಕಂತಹ ಒಂದು ಪ್ರೋಟೀನ್ ಅಂಶ. ಹಿಮೋಗ್ಲೋಬಿನ್, ಹೀಮ್ ಆ್ಯಂಡ್ ಗ್ಲೋಬಿನ್. ಗ್ಲೋಬಿನ್ ಅಂದರೆ ಪ್ರೋಟೀನ್. ಹೀಮ್ ವಾಟ್ ಡಸ್ ಇಟ್ ಡೂ? ಇಟ್ ಕ್ಯಾರೀಸ್ ದ ಆಕ್ಸಿಜನ್. ಅದು ವೆಹಿಕಲ್ ಇದ್ದಂಗೆ. ನಮ್ಮ ಡಿಫ್ರೆಂಟ್ ವೈಟಲ್ ಆರ್ಗನ್ಸ್ ನಮ್ಮ ದೇಹದಲ್ಲಿ ಯಾವ್ಯಾವುದು? ನಮ್ಮ ದೇಹದಲ್ಲಿ ವೈಟಲ್ ಆರ್ಗನ್ಸು ಬ್ರೈನ್, ಹಾರ್ಟ್, ಕಿಡ್ನಿ. ಸೊ ದೀಸ್ ಆರ್ ದ ಮೇನ್ 3 ವೈಟಲ್ ಆರ್ಗನ್ಸ್ ಇನ್ ಅವರ್ ಬಾಡಿ. ಸೊ ಎಲ್ಲದಕ್ಕೂ ಬ್ಲಡ್ನ ಕೊಡೋದು, ಪಂಪ್ ಮಾಡೋದು ಹಾರ್ಟ್. ಹಾರ್ಟ್ ರೇಟು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಈಗ ಸಪೋಸ್ ನಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಇತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಹೃದಯ 72 to 86 ಅಥವಾ 85 ಬೀಟ್ಸ್ ಅಪ್ ಟು 90 ಇಟ್ ಇಸ್ ನಾರ್ಮಲ್. ನಾವೇನಾದರೂ ಕೆಲಸ ಮಾಡ್ತಾ ಇದ್ದರೆ ನಮಗೆ ಆಕ್ಸಿಜನ್ ನೆಸೆಸರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸಸೈಸ್ ಮಾಡುವಾಗ, ಓಡುವಾಗ ಅಥವಾ ನಾವೇನಾರು ಅರ್ಜೆನ್ಸಿಲಿರುವಾಗ ಸೊ ನಮ್ಮ ಹಾರ್ಟ್ ಬಿಟ್ ಜಾಸ್ತಿ ಆಗುತ್ತೆ. ಬಿಕಾಸ್ ಹಾರ್ಟ್ ಹ್ಯಾಸ್ ಟು ಪ್ರೊವೈಡ್ ಸಫಿಷಿಯಂಟ್ ಬ್ಲಡ್ ಟು ಅವರ್ ಬ್ರೈನ್ ಆ್ಯಂಡ್ ಡಿಫ್ರೆಂಟ್ ಆರ್ಗನ್ಸ್. ಸೊ ಅದಕ್ಕೆ ಅದು ಜಾಸ್ತಿ ಬಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ನೆಕ್ಸ್ಟ್ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅದೇ ಅಮೌಂಟ್ ಆಫ್ ಬ್ಲಡ್ ಹ್ಯಾಸ್ ಟು ಸಪ್ಲೈ ಆಕ್ಸಿಜನ್ ಮೋರ್. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ 90 ಹೀಮ್ ಪಾರ್ಟ್ ಇದ್ದರೆ ಹಿಮೋಗ್ಲೋಬಿನ್ ಫಾರ್ ಎಕ್ಸಾಂಪಲ್ 10 grams ಇರೋದಕ್ಕೂ 6 grams ಇರೋದಕ್ಕೂ ಏನಪ್ಪ ಡಿಫ್ರೆನ್ಸು ಅಂದರೆ 10 grams ಹಿಮೋಗ್ಲೋಬಿನ್ನು ಈಗ ಒಂದು ಹಾರ್ಟ್ ಬೀಟ್ 72 to 85 ಅಲ್ಲಿ ಸಪೋರ್ಟ್ ಮಾಡಿದ್ರೆ ಅದೇ ಹಿಮೋಗ್ಲೋಬಿನ್ನು 7, 6 ಎಲ್ಲ ಇತ್ತು ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಪಂಪ್ ಆಲ್ಮೋಸ್ಟ್ 1/4 more. ದಟ್ ಮೀನ್ಸ್ ಯುವರ್ ಹಾರ್ಟ್ ರೇಟ್ ವಿಲ್ ಬಿ ಮೋರ್ ದೆನ್ 100. ಅರ್ಥ ಆಯ್ತಾ? ಸೊ ಅವಾಗ ಏನಾಗುತ್ತೆ, ಸಣ್ಣ ವಯಸ್ಸಿಂದನೇ ಹಿಮೋಗ್ಲೋಬಿನ್ ಕಡಿಮೆ ಇರ್ತಾ ಹೋಯಿತು ಅಂತ ಹೇಳಿದ್ರೆ ಹಾರ್ಟ್ ಹ್ಯಾಸ್ ಟು ಪಂಪ್ ಮೋರ್, ಹಾರ್ಟ್ ಹ್ಯಾಸ್ ಟು ವರ್ಕ್ ಮೋರ್, ಅಂದರೆ ಹಾರ್ಟ್ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬರೀ ರಕ್ತ ಕಡಿಮೆ ಇರೋದು, ಏನು ಬಿಡು ರಕ್ತ ಕಡಿಮೆ ಇದೆ ರಕ್ತ ಹಾಕಿಸ್ಕೊಂಡ್ರಾಯ್ತು ಅಂದರೆ ಕೆಲವ್ರದ್ದು ಮೆಂಟಾಲಿಟಿ ಹೆಂಗಿರುತ್ತೆ ಪೇರೆಂಟ್ಸ್ದು ಅಂತ ಕೇಳಿದ್ರು ಕೂಡ ನಮ್ಮ ಹತ್ರ ಬಂದಾಗ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ, ಇದು ನೀವು ವರ್ಕಪ್ ಮಾಡಬೇಕು ಅಂತ ಹೇಳಿದಾಗ ಏನು ಬಿಡಿ ಮ್ಯಾಮ್ ರಕ್ತ ಕಡಿಮೆ ಇದ್ದರೆ ರಕ್ತ ಹಾಕ್ಸಿದ್ರಾಯ್ತು, ಇಲ್ಲ ರಕ್ತದ ಇಂಜೆಕ್ಷನ್ ಹಾಕ್ಸಿದ್ರಾಯ್ತು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ನಾಟ್ ದ್ಯಾಟ್ ಸಿಂಪಲ್. ಇದು ಬೇರೆ ಆರ್ಗನ್ಸ್ ಮೇಲೆ ಅದ್ರ ಪ್ರಭಾವ ಬೀರಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ನಮ್ಮ ಹಿಮೋಗ್ಲೋಬಿನು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ 12ರಿಂದ 14 ಇರಲೇಬೇಕು. ಎಷ್ಟಿರಬೇಕು? 12ರಿಂದ 14 ಇರಲೇಬೇಕು. ಸೊ ದೊಡ್ಡವರಾಗ್ತಾ ಆಗ್ತಾ ನಾವೇನಂತ ತೊಗೊತೀವಿ, ಓಕೆ ಮಿನಿಮಮ್ 10 to 11 ಇರಬೇಕು ಅಂತ ತೊಗೋತೀವಿ. ಬಟ್ ನಿಮ್ಮ ಏಜ್ ಗ್ರೂಪ್ ಮಕ್ಕಳು ನನಗೇನು ಕೊಟ್ಟಿದ್ದಾರೆ ಇಲ್ಲಿ 5th to 10th PUC ಓದೋ ಮಕ್ಕಳಲ್ಲಿ 12 to 14 ಇರಬೇಕು. ಸೊ ಇದರಿಂದ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಾವು ಓದೋದು ವಿಚಾರ ನಮ್ಗೆ ಆಸಕ್ತಿ. ಫಾರ್ ಎಕ್ಸಾಂಪಲ್ ಇವಾಗ
ಕಾಲೇಜ್ಗೆ ಹೋಗೋದಾಗಿರ್ಬೋದು, ಅಲ್ಲಿ ಪಾಠ ಕೇಳೋದಾಗಿರ್ಬೋದು. ನಾವು ನೀಟಾಗಿ ಪಾಠ ಕೇಳ್ಕೊಂಬಂದು ಓದೋದು ಇನ್ನೊಂದು ಸರಿ ಅದನ್ನು ಓದಿದ್ರೆ 2ನೇ ಸರಿ ಓದ್ದಂಗೆ ಆಗುತ್ತೆ. ಸೊ ದಟ್ ವಿಲ್ ಬಿ ಅ ರಿಪಿಟೇಷನ್. ಸೊ ಅದನ್ನು ನಮಗೆ ಆಸಕ್ತಿ ಬೇಕು. ಆ ಆಸಕ್ತಿ ಯಾವಾಗ ಬರುತ್ತೆ? ನಾವು ಫಿಸಿಕಲಿ ಫಿಟ್ ಇದ್ದಾಗ ಬರುತ್ತೆ. ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿ ನಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ರೆ ಅದನ್ನು ತಗೋತಾ ಇರುತ್ತೆ. ಅದೇ ಕಡಿಮೆ ಇದ್ದಾಗ ಸ್ಕೂಲಿಗೆ ಹೋದ್ರು ಸುಸ್ತು, ಮನೆಗೆ ಬಂದರೂ ಸುಸ್ತು, ಎಷ್ಟೊತ್ತಿಗೆ ಬುಕ್ ಬಿಟ್ಬಿಟ್ಟು ಮಲ್ಕೊಂಬಿಡೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಅವಾಗ ಅದು ಹೆಂಗೆ ಅಫೆಕ್ಟ್ ಆಗುತ್ತೆ? ನಿಮ್ಮ ಒಂದು ಸ್ಟಡೀಸ್ ಮೇಲೆ ಅಫೆಕ್ಟ್ ಆಗುತ್ತೆ, ನಿಮ್ಮ ಮಾರ್ಕ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ. ಸೊ ನೀವು ಯಂಗ್ ಜನ್ರೇಷನ್, ನಿಮ್ಮ ಒಂದು ಏಜ್ ಗ್ರೂಪಲ್ಲಿ ಹಿಮೋಗ್ಲೋಬಿನ್ ಚೆನ್ನಾಗಿದ್ದಷ್ಟು ನೀವು ಚೆನ್ನಾಗಿ ಓದ್ತೀರಾ, ಚೆನ್ನಾಗಿ ಅಂಕಗಳನ್ನ ತೆಗಿತೀರಾ. ಬರೀ ಅಂಕಗಳು ತೆಗಿಯೋದೇ ಜೀವನದ ಗುರಿಯಾಗಿರಬಾರ್ದು. ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲೂ, ಫಾರ್ ಎಕ್ಸಾಂಪಲ್ ಬೀಟ್ ಸ್ಪೋರ್ಟ್ಸ್, ಬೀಟ್ ಅದರ್ ಆ್ಯಕ್ಟಿವಿಟೀಸ್ ಲೈಕ್ ಸಿಂಗಿಂಗ್, ಡಾನ್ಸಿಂಗ್, ಎಲ್ಲದರಲ್ಲೂ ನೀವು ಆಸಕ್ತರಾಗಿರಬೇಕು. ಸೊ ಬರೀ ಓದೋದು ಅಂತ ಓದ್ತಾನೇ ಇರೋದಲ್ಲ. ಸೊ ಅದರ್ ಆ್ಯಕ್ಟಿವಿಟೀಸ್ ಅಲ್ಲೂ ಕೂಡ ನೀವು ಇಂಟ್ರೆಸ್ಟ್ನ ತೋರಿಸಿ ಅದರಲ್ಲೂ ನಿಮ್ಮ ಇನ್ವಾಲ್ವ್ಮೆಂಟ್ನ ಇರಬೇಕು. ಆವಾಗ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಇದರಲ್ಲಿ ಅನಿಮಿಯಾದಲ್ಲಿ ಬರೀ ಐರನ್ ಡಿಫಿಷಿಯನ್ಸಿ ಅಂತ ಅಂದರೆ ಊಟದಲ್ಲಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅನಿಮಿಯಾ ಅಂತಲೇ ಇದೆ. ಇನ್ನು ಕೆಲವು ಅನಿಮಿಯಾಗಳಿದ್ದಾವೆ. ಅದರಲ್ಲಿ ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ ಅಂತ ಹೇಳ್ತೀವಿ. ಅಂದರೆ ಇದು ಹೆರಿಡಿಟ್ರಿ, ಅಂದರೆ ರಕ್ತಗತವಾಗಿ ಕೆಲವು ಫ್ಯಾಮಿಲೀಸಲ್ಲಿ ರನ್ ಆಗುತ್ತೆ. ಗೊತ್ತೇ ಇರಲ್ಲ ಎಷ್ಟೊಂದು ಜನಕ್ಕೆ. ನನ್ನ ಪೇಷಂಟ್ಸ್ಗಳು ಎಷ್ಟೊಂದು ಜನ ಬಂದಾಗ ನಾವು ಪ್ರೆಗ್ನೆನ್ಸಿಲಿ ಇದನ್ನು ಡಿಟೆಕ್ಟ್ ಮಾಡಿದ್ದೀವಿ. ಯಾಕೋ ಈ ಪೇಷಂಟಿಗೆ ಎಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟರು, ಐರನ್ ಟ್ಯಾಬ್ಲೆಟ್, ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟರು ಇವ್ರಿಗೆ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದಾಗ, ಅಥವಾ ನಿಮ್ಮ ಏಜ್ ಗ್ರೂಪ್ ಮಕ್ಕಳಲ್ಲೂ ಕೂಡ ನಿಮಗೂ ತುಂಬ ಸರಿ ತೋರಿಸಿದರೆ ಹಿಮೋಗ್ಲೋಬಿನ್, ಅದಕ್ಕೆ ಡಾಕ್ಟ್ರು ಐರನ್ ಮಾತ್ರೆ, ವಿಟಮಿನ್ ಮಾತ್ರೆ ಅಥವಾ ಸಿರಪ್ಗಳು ಕೊಟ್ಟರೂ ಕೂಡ ಹಿಮೋಗ್ಲೋಬಿನ್ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನಾವು ಒಂದು ಸ್ವಲ್ಪ ಡೀಟೇಲ್ ಆಗಿ ವರ್ಕಪ್ ಮಾಡಬೇಕಾಗುತ್ತೆ. ಆ ಡೀಟೇಲ್ ವರ್ಕಪ್ಪಿಂಗ್ ಮಾಡೋಕ್ಕೆ ನೀವು ಒಂದು ಜಿಲ್ಲಾಸ್ಪತ್ರೆಗಳಲ್ಲಿ ಮಾತ್ರ ಅದು ಫೆಸಿಲಿಟೀಸ್ ಇರೋದು, ಅಥವಾ ತಾಲೂಕು ಹಾಸ್ಪಿಟಲ್ಸಲ್ಲಿ. ಗವರ್ಮೆಂಟಲ್ಲಿ HB ಎಲೆಕ್ಟ್ರೋಫೋರೋಸಿಸ್ ಅಂತ ಒಂದು ಟೆಸ್ಟನ್ನು ಏನಿದೆ ಅದು ನಮ್ಮ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಸೊ ಬೇರೆ ಪೆರಿಫೆರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಈ ಟೆಸ್ಟ್ನ ಎಲ್ಲೂ ಮಾಡಲ್ಲ. ಸೊ ಇದು ಮಾಡಿದಾಗ ಗೊತ್ತಾಗ್ತಾ ಇದೆ ಎಷ್ಟೋ ಜನಕ್ಕೆ ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಮಕ್ಕಳಲ್ಲಿ ನಮಗೆ, ಅಥವಾ ಅಡಲ್ಟ್ಸ್ ಜನಸಾಮಾನ್ಯರಲ್ಲಿ ನಾವು ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೀಮಿಯಾ ಅನ್ನೋದು ಕಾಮನ್ ಆಗಿ ಕಂಡು ಬರ್ತಾ ಇದೆ ಅಂತ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಕೇಳಿಸ್ಕೊಂಡಾಗ ನೀವು ಎಲ್ಲೋ ಯಾರೋ ಮನೇಲಿ ಮಾತಾಡ್ತಾ ಇದ್ರೆ ಡಾಕ್ಟ್ರು ಎಷ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಬೇರೆ ಡಾಕ್ಟ್ರು ಚೇಂಜ್ ಮಾಡೋಣ, ಇನ್ನೊಬ್ಬರು ಡಾಕ್ಟ್ರು ಚೇಂಜ್ ಮಾಡೋಣ ಅನ್ನೋ ಬದಲು, ಅಮ್ಮ ನಮಗೆ ಅವತ್ತು ಡಾಕ್ಟ್ರು ಒಬ್ಬರು ಬಂದಿದ್ದರು ಹಿಂಗೆ ಹಾಸ್ಟೆಲ್ಗೆ, ನಮಗೆ ಆನ್ಲೈನ್ ವಿಡಿಯೋ ಚಾಟಲ್ಲಿ ನಂಗೆ ಹೇಳಿದ್ದಾರೆ ಈ ಥರ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಾ ಇಲ್ಲ ಅಂದರೆ ಬೇರೆ ಕಂಡೀಷನ್ಸು ಇರುತ್ತೆ, ಅದರಲ್ಲಿ ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಅನ್ನೋ ಕಾನ್ಸೆಪ್ಟ್ ಇದೆ. ಅದು ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಜಿಲ್ಲೆಯಲ್ಲಿ ಊರುಗಳಲ್ಲಿ, ಶಿವಮೊಗ್ಗದ ಸುತ್ತಮುತ್ತ ಜಿಲ್ಲೆಯ ಊರುಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದರು ಮೇಡಮ್ ಅನ್ನೋದೊಂದು ಕಾನ್ಸೆಪ್ಟ್ ನಿಮ್ಮ ತಲೆಗೆ ಹೋಗಬೇಕು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ನಿಮಗೆಲ್ಲ ಮಕ್ಕಳೇ ಸ್ಕೂಲ್ಗಳಲ್ಲಿ ಜಂತಿಗೆ ಮಾತ್ರೆ ಕೊಡ್ತಾ ಇದ್ದಾರಾ? ಮ್ಯೂಟ್ ಮಾಡಿದ್ದೀರಾ ಸರ್? ಇರಲಿ ಬಿಡಿ. ಸೊ ಇರಲಿ ಬಿಡಿ ಸರ್. ಸೊ ಎಲ್ಲ ಮಕ್ಕಳು 6 months ಒನ್ಸ್ ಡಿವರ್ಮಿಂಗ್ ಅಂತ ಜಂತಿನ ಮಾತ್ರೆಗಳು ಕೊಡ್ತಾ ಇದ್ದಾರೆ. ಸೊ ಇದು ಕಾಮನ್ ಆಗಿ ನಾವು ಆಲ್ಬೆಂಡಜೋಲ್ 400 mg ಅಂತ ಒಂದು ಟ್ಯಾಬ್ಲೆಟ್ನ ಕೊಡ್ತೀವಿ. ಬಟ್ ಇದೇ ಟ್ಯಾಬ್ಲೆಟಿಂದ ಮೋಸ್ಟ್ ಆಫ್ ದ ಜಂತು ಹುಳುಗಳು, ಹುಕ್ ವರ್ಮು ಮತ್ತು ರಿಂಗ್ ವರ್ಮ್ ಅಂತ ಇದು ಮಾಡ್ತೀವಿ, ಅದೆಲ್ಲ ಸತ್ತೋಗುತ್ತೆ. ಬಟ್ ಕೆಲವು ರೆಸಿಸ್ಟೆಂಟ್ ವರ್ಮ್ಸ್ ಇರ್ತವೆ, ಅವಕ್ಕೆ ಬೇರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ರಿ ಟ್ಯಾಬ್ಲೆಟ್ಸ್ ಬೇಕಾಗುತ್ತೆ. ಸೊ ನಿಮಗೆ ಜಂತಿನ ಮಾತ್ರೆ ತೊಗೊಂಡ್ರೂ ಕೂಡ ಮೋಷನಲ್ಲಿ ಜಂತೋಗ್ತಾ ಇದೆ ಅಥವಾ ತುರಿಕೆ ಆಗ್ತಾ ಇದೆ ಮೋಷನ್ ಮಾಡೋ ಜಾಗದಲ್ಲಿ ಅಂತ ಹೇಳಿದಾಗ ಯು ಶುಡ್ ಕನ್ಸಲ್ಟ್ ದ ಡಾಕ್ಟರ್. ಮೋಷನ್ ಕೂಡ ಟೆಸ್ಟಿಗೆ ಕೊಡ್ತಾರೆ. ಆ ಟೆಸ್ಟಲ್ಲಿ ಓವಾ ಮತ್ತು ಎಗ್ ಯಾವ್ದು ಪ್ಯಾರಾಸೈಟ್ ಇರುತ್ತೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕನಾಗಿ ಟ್ರೀಟ್ಮೆಂಟ್ನ ಕೊಡ್ತಾರೆ. ಮತ್ತು ಎಷ್ಟೋ ಜನ ಮಕ್ಕಳು ತಾವು ಮಾತ್ರ ಎಜುಕೇಟ್ ಆಗ್ತಾ ಹೋಗ್ತೀರ. ಮನೆಯಲ್ಲೆಲ್ಲ ಡಿಗ್ರಿ ಓದಿಸಿರ್ತಾರೆ, ಇಂಜಿನಿಯರ್ಸ್ ಆಗಿರ್ತಾರೆ, ಟೀಚರ್ಸ್ ಆಗಿರ್ತಾರೆ, ಬಟ್ ಅವ್ರು ಮಾತ್ರ ಯಾರು ತಂದೆ ತಾಯಿಗಳಿಗೆ ಒಂದು ಜಂತಿನ ಮಾತ್ರೆ ತಗೊಳ್ಳಿ ಅಂತ ಹೇಳೋ ಅಷ್ಟು ವ್ಯವಧಾನ ಅವರಲ್ಲಿ ಇರಲ್ಲ. ಎಜುಕೇಷನ್ ಯಾಕೆ ಕೊಡಿಸ್ಬೇಕು? ಟು ಎಜುಕೇಟ್ ಯೋರ್ ಸೆಲ್ಫ್ ಆ್ಯಂಡ್ ಟು ಎಜುಕೇಟ್ ಪೀಪಲ್ ಅರೌಂಡ್. ಅರ್ಥ ಆಯ್ತಾ? ಸೊ ನಿಮ್ಮ ಮನೇಲಿ ಇವತ್ತು ಎಲ್ಲರಿಗೂ ಊರಿಗೆ ಹೋದಾಗ ಹೇಳಬೇಕು, ನೀವು ಕೂಡ ಜಂತಿನ ಮಾತ್ರೆ ತಗೋಬೇಕು. ಇಲ್ಲಿ 6 months ಒನ್ಸ್ ಜಂತಿನ ಮಾತ್ರೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಗ್ರೂಪ್ ಎಲ್ಲರೂ ತಗೋಬೇಕು. ಯಾಕಂದರೆ ಈಗ ಅಡುಗೆ ಮಾಡೋರು, ಫಾರ್ ಎಕ್ಸಾಂಪಲ್ ಈಗ ಹಾಸ್ಟೆಲಲ್ಲಿ ನಿಮ್ಮ ಹಾಸ್ಟೆಲ್ಸಲ್ಲಿ ಕುಕ್ಸ್ ಇರ್ತಾರಲ್ಲ ಸರ್, ಅವ್ರಿಗೂ 6 months ಒನ್ಸ್
6 months ಒನ್ಸ್ ಡಿವರ್ಮ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇಲ್ಲ ಹಾಸ್ಟೆಲ್ಗೆ ಬಂದು ಕೊಟ್ಟೋಗ್ತಾರೆ, ಸ್ಕೂಲ್ಗಳಲ್ಲೂ ಕೊಡ್ತಾರೆ, ಹಾಸ್ಟೆಲ್ಗೂ ಬಂದು ಕೊಡ್ತಾರೆ, ತಗೊಳ್ತಾರೆ. ಸ್ಟಾಫಿಗೆ ಹೇಳ್ಬೇಕು ಹಾಂ, ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಅಡ್ರೆಸ್ಸೇ ಮಾಡೋಕ್ಕಾಗಲಿಲ್ಲ ಸರ್. ನೀವು ಕಂಟಿನ್ಯೂ ಮಾಡಿ ಬರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಸೊ ಈ ಅಂಶ ತುಂಬ ಇಂಪಾರ್ಟೆಂಟ್. ಮೇಡಮ್ ನಂಗೆ ಒಂಚೂರು ಟೈಮ್ ಬಗ್ಗೆ ಚೆಕ್ ಇಟ್ಕೋಬೇಕು, ನನಗೆ ಮಾತಾಡ್ಕೊತ ಹೋಗ್ಬೋದು. ಸೊ ಇದು ಅನಿಮಿಯಾ ಬಗ್ಗೆ ನಾನು ನಿಮಗೆ ಹೇಳ್ಬೇಕಾದ್ರೆ, ಹಿಮೋಗ್ಲೋಬಿನ್ 7ಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಟ್ಯಾಬ್ಲೆಟಿಂದ ಸರಿ ಮಾಡೋಕ್ಕಾಗಲ್ಲ. ರಕ್ತ ಹಾಕಲೇಬೇಕು, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಲೇಬೇಕು, ಇಲ್ಲ ಐರನ್ ಇಂಜೆಕ್ಷನ್ಸ್ ಕೊಡಬೇಕು. ಯಾಕಂದರೆ ಟ್ಯಾಬ್ಲೆಟ್ಸಿಂದ ಸರಿ ಮಾಡಬೇಕು ಅಂದರೆ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಓಕೆನಾ? ಅದು ಜಂತಿನ ಮಾತ್ರೆ ತೊಗೊಳ್ಳೋದು ಇಂಪಾರ್ಟೆಂಟು, ಮತ್ತು ಐರನ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಇಂಪಾರ್ಟೆಂಟ್. ನೆಕ್ಸ್ಟು, ಎಷ್ಟೋ ಜನಕ್ಕೆ ಮೋಷನಲ್ಲಿ ಬ್ಲಡ್ ಹೋಗ್ತಾ ಇರುತ್ತೆ. ಯಾಕೆ ಹೋಗುತ್ತೆ? ಸರಿಯಾಗಿ ನೀರು ಕುಡಿಯಲ್ಲ, ಫೈಬರ್ ರಿಚ್ ಡಯಟ್ ತೊಗೊಳ್ಳಲ್ಲ, ಮೋಷನ್ ಮಾಡೋ ಜಾಗದಲ್ಲಿ ಫಿಷರ್ಸು ಅಥವಾ ಹೆಮರಾಯ್ಡ್ಸ್ ಆಗುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮೋಷನಲ್ಲಿ. ಹೇಳೋದೇ ಇಲ್ಲ ಪೇರೆಂಟ್ಸಿಗೆ ಮೋಷನಲ್ಲಿ ಬ್ಲಡ್ ಹೋಗಿ. ನಾವು ಸುಮ್ಮನೆ ಡಾಕ್ಟರ್ಸು ಮೇಲಿಂದ ಟ್ಯಾಬ್ಲೆಟ್ಸು ಟ್ರೀಟ್ಮೆಂಟು ಕೊಡ್ತಾನೆ ಇರೋದು, ಮತ್ತು ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟೇ ಇರಲ್ಲ. ಏನಾಯ್ತಪ್ಪ ಎಲ್ಲಿ ಏನು? ಸೊ ಮೋಷನಲ್ಲಿ ಬ್ಲಡ್ ಹೋಗಿದ್ರೆ ಅದನ್ನು ತಕ್ಷಣ ಅಡ್ರೆಸ್ ಮಾಡಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಮೇಲೆ ಎಷ್ಟೋ ಜನಕ್ಕೆ ವಾಮಿಟಿಂಗ್ ಇರುತ್ತೆ, ಊಟ ಮಾಡಿದ್ದು ಸೇರ್ತಾ ಇರಲ್ಲ. ಸೊ ದೇರ್ ಆರ್ ವೇರಿಯಸ್ ಟೈಪ್. ನಾನು ಹೇಳಿದ ರೀತಿ ಅನಿಮಿಯಾದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಪರ್ನಿಷಿಯಸ್ ಅನಿಮಿಯಾ ಅನ್ನೋ ಒಂದು ಅನಿಮಿಯಾದಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಇರಿಟೇಷನ್, ಅಂದರೆ ನೀವು ಊಟ ಮಾಡಿದ್ದೆಲ್ಲ ಮೇಲೆ ಬರ್ತಾ ಇರುತ್ತೆ ಅಥವಾ ಉಳಿತೆಗೆ ಮೇಲೆ ಬಂದಂಗೆ ಆಗುತ್ತೆ. ಸೊ ಅಲ್ಲಿ ಹೊಟ್ಟೆಯಲ್ಲಿ ರೈಟ್ ಅಮೌಂಟ್ ಆಫ್ ಆ್ಯಸಿಡ್ ಸೆಕ್ರೇಷನ್ನೇ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಅದು ಒಂದು ಟೈಪ್ ಆಫ್ ಅನಿಮಿಯಾ. ಸೊ ಅನಿಮಿಯಾ ಅಥವಾ ರಕ್ತಹೀನತೆಗೆ ಒಂದು ಕಾರಣ ಅಲ್ಲ, ದೇರ್ ಆರ್ ವೇರಿಯಸ್ ಅದರ್ ಮಲ್ಟಿಪಲ್ ಕಾಸಸ್. ನೀವು ಕೈ ನೀಟಾಗಿ ತೊಳ್ಕೊಬೇಕು ಊಟ ಮಾಡೋದಕ್ಕಿಂತ ಮುಂಚೆ. ಟಾಯ್ಲೆಟ್ ರೂಮಲ್ಲಿ ನೀಟಾಗಿ ಫ್ಲಶ್ ಮಾಡಬೇಕು. ಟಾಯ್ಲೆಟ್ ಮಾಡಿ ಬಂದಮೇಲೆ ನಿಮ್ಮ ಕೈಗಳನ್ನ ನೀಟಾಗಿ ತೊಳ್ಕೊಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ಅನಿಮಿಯಾ. ನೆಕ್ಸ್ಟ್ ಬಂದುಬಿಟ್ಟು ವೆಜೈನಲ್ ಇನ್ಫೆಕ್ಷನ್. ವೆಜೈನಲ್ ಇನ್ಫೆಕ್ಷನ್ ಎಲ್ಲರಿಗೂ ಗೊತ್ತಿರೋ ರೀತಿ ನಮಗೆ ಹೆಣ್ಮಕ್ಳಲ್ಲಿ ಗರ್ಭಕೋಶ, 2 ಅಂಡಾಶಯ, 2 ಟ್ಯೂಬು ಮತ್ತು ಯೋನಿ ಅಂತ ಇರುತ್ತೆ. ಸೊ ಈ ಯೋನಿಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಈ ಯೋನಿಲಿ ಇನ್ಫೆಕ್ಷನ್ನು ಬರೀ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತನಲ್ಲ, ದೇರ್ ಆರ್ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆ್ಯಂಡ್ ಫಂಗಲ್ ಇನ್ಫೆಕ್ಷನ್. ಆಮೇಲೆ ದೆಲ್ ಬಿ ವೈರಲ್ ಇನ್ಫೆಕ್ಷನ್. ನಿಮ್ಮ ಏಜ್ ಗ್ರೂಪ್ ಮಕ್ಕಳಲ್ಲಿ ಬಟ್ಟೆಗಳೆಲ್ಲ ಇವ್ರುಗಳಿಗೆ ವಾಶ್ ಮಾಡಿಕೊಡ್ತಾರೋ, ಅವ್ರ ಬಟ್ಟೆ ಅವರೇ ವಾಶ್ ಮಾಡ್ತಾರೆ. ಸೊ ನಿಮ್ಮ ಬಟ್ಟೆಗಳನ್ನ ನೀವೇ ವಾಶ್ ಮಾಡ್ಕೋತೀರಾ. ಸೊ ನಿಮ್ಮ ಫ್ರೆಂಡ್ ಬಟ್ಟೆ ನಿಮ್ಮ ಬಟ್ಟೆ ಮಿಕ್ಸ್ ಮಾಡಿ ವಾಶ್ ಮಾಡೋದು ಇದೆಲ್ಲ ಮಾಡಬಾರ್ದು. ನಿಮ್ದು ಸಪ್ರೇಟ್ ಬಕೆಟ್ ಏನು ಇಟ್ಕೊಂಡಿರ್ತೀರ ಅದರಲ್ಲಿ ಈ ನೀವೇನು ಡಿಟರ್ಜೆಂಟ್ ಯೂಸ್ ಮಾಡ್ತೀರ, ತುಂಬ ಎಕ್ಸಸ್ ಡಿಟರ್ಜೆಂಟು ಯೂಸ್ ಮಾಡಬಾರ್ದು. ಡಿಟರ್ಜೆಂಟ್ ಅಂದರೆ ವಾಷಿಂಗ್ ಪೌಡ್ರು, ಬಟ್ಟೆ ತೊಳೆಯೋ ಪೌಡ್ರು ತುಂಬ ಹಾಕಬಾರ್ದು. ಬಿಕಾಸ್ ಅದು ಕೂಡ ಒನ್ ಆಫ್ ದ ಇರಿಟೇಷನ್. ಎಸ್ಪೆಷಲಿ ನಿಮ್ಮ ಅಂಡರ್ ಗಾರ್ಮೆಂಟ್ಸಿಗೆಲ್ಲ ತುಂಬ ಡೆಟಾಲ್ ಹಾಕೋದು, ತುಂಬ ರಿನ್ ಸೋಪ್ ಹಚ್ಚೋದು, ಇವೆಲ್ಲ ಅದು ಒಂದು ನೀವು ನೀಟಾಗಿ ವಾಶ್ ಮಾಡಲಿಲ್ಲ ಅದನ್ನು ಅಂದರೆ ಅದು ಒನ್ ಆಫ್ ದ ಇರಿಟೆಂಟ್. ಸೊ ಯು ಶುಡ್ ವಾಶ್ ರೆಗ್ಯುಲರ್ಲಿ. ಆಮೇಲೆ ದಿನ ಮಿನಿಮಮ್ 2 ಪ್ಯಾಂಟೀಸ್ ಚೇಂಜ್ ಮಾಡಬೇಕು. ಇಫ್ ನಾಟ್ ಬೆಳಗ್ಗೆಯಿಂದ ಸ್ಕೂಲಲ್ಲಿ ಹಾಕೊಂಡು ಹೋದ್ರೆ ಒಂದು ಪ್ಯಾಂಟಿ, ದಟ್ ಈವ್ನಿಂಗ್ ಬಂದ ಮೇಲೆ ಹಾಸ್ಟೆಲಿಗೆ ಬಂದಮೇಲೆ ನೀಡ್ ನಾಟ್ ವೇರ್ ಪ್ಯಾಂಟೀಸ್. ಸೊ ಏನಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾವು ಪ್ರತಿ ಸರಿ ಯೂರಿನ್ ಹೋದಾದ್ಮೇಲೆ ಆ ಏರಿಯಾನ ವಾಶ್ ಮಾಡಬೇಕು, ವಾಶ್ ಮಾಡಿ ಡ್ರೈ ಮಾಡಬೇಕು. ನಿಮ್ಮಲ್ಲಿ ಒಂದು ಕರ್ಚೀಫ್ ಇಟ್ಕೊಂಡು ಹೋಗಿ ನೀವು ಆ ಏರಿಯಾನ ಡ್ರೈ ಮಾಡ್ಕೋಬೋದು, ಇಲ್ಲ ಟಿಶ್ಯೂ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಬಟ್ ಇಟ್ ಶುಡ್ ಬಿ ಡ್ರೈ. ನೀವು ಡ್ರೈ ಮಾಡ್ದಲೇ ಮತ್ತೆ ಅದ್ರ ಮೇಲೇ ನೀವು ಪ್ಯಾಂಟಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಆ ತೇವಾಂಶ ಜಾಸ್ತಿ ಆಗುತ್ತೆ ಆ ಏರಿಯಾದಲ್ಲಿ. ಸೊ ಯು ಶುಡ್ ಕೀಪ್ ಯುವರ್ ಥಿಂಗ್ಸ್ ಡ್ರೈ. ಸೊ ಆ ತೇವಾಂಶ ಜಾಸ್ತಿ ಆದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು, ಫಂಗಲ್ ಇನ್ಫೆಕ್ಷನು ಜಾಸ್ತಿ ಆಗುತ್ತೆ. ಮೋಸ್ಟ್ ಆಫ್ ದ ಹೆಣ್ಮಕ್ಳು ಹಾಸ್ಟೆಲ್ಸಲ್ಲಿ ಪ್ರಾಬ್ಲಮ್ ಅಂತ ಬರೋದು ಇದೇ ವಿಷಯದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ಮುಚ್ಚಿಡ್ಕೋಬಾರ್ದು. ಈ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ಮೇಲೆ ಹರಡ್ತಾ ಹೋಗುತ್ತೆ. ಮೇಲೆ ಹರಡ್ತಾ ಹೋದಾಗ ಆ ಒಂದು ಇನ್ಫೆಕ್ಷನ್ನು ಗರ್ಭಕೋಶದ ತನಕನೂ ಮುಟ್ಟುತ್ತೆ. ಏನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಣ್ಣ ಮಕ್ಕಳಲ್ಲಿ ಅಥವಾ PUC ಓದೋದ್ರಲ್ಲಿ ಮದುವೆ ಆಗೋ ತನಕ ನಮ್ಮಲ್ಲಿ ಒಂದು ಕನ್ಯಾಪೊರೆ ಅಂತ ಇರುತ್ತೆ, ಅದಕ್ಕೆ ಹೈಮನ್ ಅಂತ ಹೇಳ್ತೀವಿ. ಅದು ಒಂದು ತಕ್ಕ ಮಟ್ಟಿಗೆ ಪ್ರೊಟೆಕ್ಷನ್ನ ಕೊಡುತ್ತೆ. ಬಟ್ ಅದು ಹೋದ್ಮೇಲೆ ಅದು ಇನ್ನೂ ಅಸೆಂಡ್ ಆಗುತ್ತೆ, ಇನ್ಫೆಕ್ಷನ್ ಮೇಲ್ಗಡೆ ಟ್ಯೂಬ್ಸಿಗೆಲ್ಲ ಸ್ಪ್ರೆಡ್ ಆಗಿ ನೆಕ್ಸ್ಟು ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗೋಷ್ಟು ತೊಂದರೆ ಆಗುತ್ತೆ. ಸೊ ಹಾಗಾಗಿ ಸಣ್ಣದಲ್ಲಿ ಇರುವಾಗಲೇ ನೀವು ಎಷ್ಟೋ ಜನ ಡಾಕ್ಟರ್ ಹತ್ರ ಹೇಳಲ್ಲ, ವಾರ್ಡನ್ ಹತ್ರ ಹೇಳಲ್ಲ, ಆ ತಂದೆ ತಾಯಿ ಹತ್ರ ಹೇಳಲ್ಲ. ಎಷ್ಟೋ ವರ್ಷಗಳ ಕಾಲ ಹಿಂಸೆ ಅನುಭವಿಸಿ ಬಿಸಿ ನೀರು ಹಾಕಿ ತೊಳೆಯೋದು.
ಇಲ್ಲ ಆ ಏರಿಯಾಗೆ ಡೆಟಾಲ್ ಹಾಕ್ಬಿಡೋದು. ನೋಡ್ರಿ ಮಕ್ಕಳ, ನಮ್ಮ ಬಾಯಿಗೆ ನಾವೇನಾದರೂ ಬಿಸಿನೀರು ಹಾಕಿ ತೊಳಿತೀವ? ಬಿಸಿ ಬಿಸಿ ಸುಡೋ ನೀರು ಹಾಕಿ ತೊಳಿತೀವ? ಇಲ್ಲ ತಾನೇ. ಸೊ ಓರಲ್ ಮ್ಯೂಕೋಸಾದಷ್ಟೇ ಮೆದುವಾಗಿ ತೆಳುವಾಗಿ ಯೋನಿಯ ಪದರಗಳು ಇರ್ತವೆ. ದಟ್ ಈಸ್ ವೆಜೈನಲ್ ಮ್ಯೂಕೋಸಾ. ಸೊ ಅದಕ್ಕೋಸ್ಕರ ಅದನ್ನು ತುಂಬ ಬಿಸಿ ನೀರು, ಲ್ಯೂಕ್ ವಾರ್ಮ್ ವಾಟರ್ ಅಂತೀವಿ, ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಬೇಕು. ಆಮೇಲೆ ಅದನ್ನು ಆ ಏರಿಯಾ ತೊಳಿಯೋಕ್ಕೆ ಕೆಲವು ವಾಶ್ಗಳು ಬಂದಿದ್ದಾವೆ, ವಿ ವಾಶ್, ಇಂಟಿ ವಾಶ್ ಅಂತ. ಅದನ್ನು ತಗೊಂಡು ಶಾಂಪು ಥರ ಇರ್ತಾವೆ ಅವು. ಅದರಲ್ಲಿ ಏನಂತ ಹೇಳಿದ್ರೆ ತುಂಬ ಎಕ್ಸ್ಟ್ರಾ ಪವರ್ಫುಲ್ ಆಲ್ಕಲೈನ್ ಮೀಡಿಯಾ ಇರಲ್ಲ. ಬೇಸಿಕ್ ಒಂದು pH 3 to 4 ಇರೋಷ್ಟು ಅಡ್ಜಸ್ಟ್ ಮಾಡಿ ಅದರಲ್ಲಿ ಶಾಂಪು ಥರ ಇರುತ್ತೆ. ಅಯ್ಯೋ ಮೇಡಮ್ ಅದು ದುಡ್ಡು ಕೊಟ್ಟು ತೊಗೋಬೇಕು, ಕಾಸ್ಟ್ಲಿ, ಏನು ಮಾಡೋದು? ಆಯಿತು, ನಿಮ್ಮ ಕೈಯಲ್ಲಿ ಅದನ್ನು ಅಫೋರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸೋಪನ್ನು ಸ್ವಲ್ಪ ಮಟ್ಟಿಗೆ ಸೋಪನ್ನೇ ಹಾಕಿ ಆ ಏರಿಯಾಗೆ ವಾಶ್ ಮಾಡಬಾರ್ದು. ಕೈಯಲ್ಲಿ ಮಾತ್ರ ಸೋಪನ್ನು ಹಚ್ಕೊಂಡು ಆ ಏರಿಯಾ ವೆಟ್ ಮಾಡಿಕೊಂಡು ಆ ಏರಿಯಾನ ತೊಳ್ಕೊಬೇಕು. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಸ್ನಾನ ಮಾಡಲಿಲ್ಲ ಅಂದರೂ ಆ ಪ್ರೈವೇಟ್ ಪಾರ್ಟ್ನ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು ಸೋಪಿಂದ. ಗೊತ್ತಾಯ್ತಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಸುಮ್ಮನೆ ನಾನು ಉದೋ ಅಂತ ಮಾತಾಡ್ಕೊಂಡು ಹೋಗೋದು. ನನಗೆ ಆ್ಯಕ್ಚುಲಿ ಇಂಟ್ರಾಕ್ಟಿವ್ ಸೆಷನ್ ಇಷ್ಟ, ಬಟ್ ನಿಮ್ಮನ್ನು ಅನ್ಮ್ಯೂಟ್ ಮಾಡಿಬಿಟ್ರೆ ನೀವು ಮಾತಾಡೋ ಗಲಾಟೆ ಎಲ್ಲ ನಾನು ಮಾತಾಡೋಕ್ಕಾಗಲ್ಲ ಅಂತ ಇಲ್ಲಿ ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆಯ್ತಾ? 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 ಆಯ್ತು ಅಂತ ಹೇಳಿ ಮಾತಾಡಿ. ಯಾರು ಕೇಳುತ್ತಾ? ನಿದ್ದೆ ಮಾಡ್ತಾ ಇಲ್ವಾ ಯಾರು? ನಿದ್ದೆ ಮಾತಾಡ್ತಾ ಇಲ್ಲಲ್ಲ, ನಿದ್ದೆ ಮಾಡ್ತಾ ಇಲ್ಲಲ್ಲ? ಓಕೆ ಓಕೆ ಸರಿ, ಓಕೆ ಓಕೆ. ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಲೋಕಲ್ ಕ್ರೀಮ್ಸ್ ಕೊಡ್ತಾರೆ ಹಚ್ಕೊಳ್ಳೋಕ್ಕೆ. ಆಮೇಲೆ ತುಂಬ ಜಾಸ್ತಿ ಆಗಿದೆ ಅಂದರೆ ಕೆಲವ್ರಿಗೆ ಗೊಬ್ಬೆ ಬಂದಿರುತ್ತೆ, ರ್ಯಾಷಸ್ ಆಗಿರುತ್ತೆ, ಹರ್ಪಿಸ್ ಅಂತೀವಿ, ಈ ಸರ್ಪುಣ್ಣು ಅಂತೀವಲ್ಲ, ಅದು ಕೂಡ ಆ ಪ್ರೈವೇಟ್ ಪಾರ್ಟಲ್ಲಿ. ಅದಕ್ಕೋಸ್ಕರ ನಾನು ಹೇಳಿದೆ, ಒಬ್ಬರು ಡ್ರೆಸ್ಸಸ್ನ ಒಬ್ಬರು ಇದನ್ನು ಒಂದೇ ಬಕೆಟಲ್ಲಿ ಹಾಕಿ ನೆನೆಸೋದು ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಒಬ್ರಿಗಿದ್ದಿದ್ದು ಒಬ್ಬರಿಗೆ ಅದು ಅಂಟು ಕಾಯಿಲೆ ಥರ ಒಬ್ಬರಿಂದ ಒಬ್ರಿಗೆ ಹೋಗುತ್ತೆ. ಆಮೇಲೆ ಸ್ಕೇಬಿಸ್ ಅಂತ ಬರುತ್ತೆ, ಕನ್ನಡದಲ್ಲಿ ಏನಂತಾರಪ್ಪ ಅದಕ್ಕೆ? ಸ್ಕೇಬಿಸ್ ಅಂತ. ಒಂಚೂರು ಗೂಗಲ್ ಮಾಡಿ ನೋಡಿ ಮ್ಯಾಮ್. ಸ್ಕೇಬಿಸ್ ಅಂದರೆ ಉಳ್ಕಡ್ಡಿ ಅಲ್ಲ, ಕಜ್ಜಿ ತರ ಬರುತ್ತೆ, ಎಲ್ಲ ಸಣ್ಣ 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 ರ್ಯಾಷಸ್ ಆಗುತ್ತೆ. ಬಟ್ಟೆ ನೀವು ಹಾಕೋತಾರ ಬೆಡ್ಶೀಟ್ ಮತ್ತೆ ಬೆಡ್ ಸ್ಪ್ರೆಡ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ರೆಗ್ಯುಲರ್ ಆಗಿ. ತುರಿಕೆ, ಸ್ಕೇಬಿಸ್ ಅಂದ್ರೆ ತುರಿಕೆನಾ? ಓಕೆ. ಅದು ಒಂದು ಮೈಟ್ ಅಂತೀವಿ ಇಂಗ್ಲೀಷಲ್ಲಿ, ಅದರಿಂದ ಬರ್ತಕ್ಕಂಥದ್ದು. ಅದು ಒಬ್ಬರು ರೂಮ್ಮೇಟಿಗೆ ಇತ್ತು ಅಂದರೆ ಅಲ್ಲಿರೋ ರೂಮಲ್ಲಿರೋರು ಎಲ್ಲರಿಗೂ ಬರುತ್ತೆ. ಅರ್ಥ ಆಯ್ತಾ? ಸೊ ಅದಕ್ಕೆ ನಿಮ್ಮ ಬಟ್ಟೆನ ನೀವೇ ಸಪ್ರೇಟಾಗಿ ಲಿಕ್ವಿಡ್ ಡೆಟಾಲ್ ಅಂತ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಹಾಕಿ ನೀರಲ್ಲಿ ರೆಗ್ಯುಲರ್ ಆಗಿ ಬೆಡ್ಶೀಟ್ ಕೂಡ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ನಿಮ್ಮ ಬೆಡ್ಶೀಟು ಬೆಡ್ ಸ್ಪ್ರೆಡ್ಸ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಳ್ಳೋಕೆ ನಿಮಗೆ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಕಷ್ಟ ಆಯಿತು ಅಂದರೆ ಊರಿಂದ ಅಟ್ಲೀಸ್ಟ್ 15 days ಒನ್ಸ್, ಮಂತ್ಲಿ ಒನ್ಸ್ ಪೇರೆಂಟ್ಸ್ಗೆ ತಂದು ಕೊಡೋಕ್ಕಾದರೂ ನೀವು ಹೇಳಬೇಕು. ಸ್ಕಿನ್ ರಿಲೇಟೆಡ್ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವರು ಸ್ಕಿನ್ ರ್ಯಾಷಸ್ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ. ಪ್ರೈವೇಟ್ ಪಾರ್ಟಲ್ಲಿ ಅಂತ ಅಲ್ಲ, ಓವರ್ ಆಲ್ ಬಾಡಿಲೂ ಆಗುತ್ತೆ. ಎಷ್ಟೋ ಮಕ್ಳಿಗೆ ಡ್ಯಾಂಡ್ರಫ್ ಇರುತ್ತೆ, ಎಣ್ಣೆ ಸರಿಯಾಗಿ ಹಚ್ಚಲ್ಲ ಕೂದಲಿಗೆ, ಯಾವಾಗಲೂ ದಿನ ತಲೆ ಸ್ನಾನ ಮಾಡೋದು. ಶಾಂಪು ಅಂದರೆ ಏನು, ಫುಲ್ ತಲೆ ಮೇಲೆ ಹಿಂಗೆ ಹಾಕ್ಕೊಳ್ಳೋದು ಶಾಂಪೂನ. ಅದು ಕೂದಲು ತಲೆಯಲ್ಲಿರೋದೆಲ್ಲ ಹೊರಗೆ ಬರಬೇಕು. ಸೊ ಶಾಂಪು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸಣ್ಣ ಬೌಲಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು 4-5 ಅಥವಾ 6 ಡ್ರಾಪ್ಸ್ ಅಷ್ಟು ಶಾಂಪೂ ಹಾಕ್ಬಿಟ್ಟು ಅದನ್ನು ಡೈಲ್ಯೂಟ್ ಮಾಡಬೇಕು. ಡೈಲ್ಯೂಟ್ ಮಾಡಿ ತಲೆಗೆ ಹಚ್ಚಬೇಕು. ಕಾಮನಾಗಿ ಬರೋದು ಆ ಏಜ್ ಗ್ರೂಪ್ ಮಕ್ಕಳು, ಪಿಂಪಲ್ಸ್ ಆಗುತ್ತೆ ಮುಖದ ಮೇಲೆ, ತಲೆಯಲ್ಲಿ ಡ್ಯಾಂಡ್ರಫ್ ಆಗುತ್ತೆ. ಡ್ಯಾಂಡ್ರಫಿಗೆ ಅಂತಲೇ ಸಪ್ರೇಟ್ ಶಾಂಪೂ ಇರುತ್ತೆ, ಅದನ್ನು 15 days ಒನ್ಸು, ಮಂತ್ಲಿ ಒನ್ಸು ಯೂಸ್ ಮಾಡ್ಬೋದು ನೀವು. ರೆಗ್ಯುಲರ್ ಯೂಸ್ ಅಲ್ಲ, ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು ನೀವು. ನೆಕ್ಸ್ಟು ತಲೆಯಲ್ಲಿ ಏನು ಒಬ್ಬರಿಂದ ಒಬ್ರಿಗೆ ಎಲ್ಲರಿಗೂ ಹರಡುತ್ತೆ. ಸೊ ಏನಿಗೂ ಸಪ್ರೇಟ್ ಶಾಂಪುಗಳು ಸಿಗ್ತವೆ, ಬೇವಿನ ಎಣ್ಣೆಗಳು ಸಿಗುತ್ತೆ, ಅದನ್ನು ಹಚ್ಚಬೇಕು, ಅದನ್ನು ವಾಶ್ ಮಾಡಬೇಕು. ಆಮೇಲೆ ಎಸ್ಪೆಷಲಿ ವಾರ್ಡನ್ಸ್ಗೆ ನಾನು ಇದನ್ನು ಅಡ್ರೆಸ್ ಮಾಡ್ತಾ ಇರೋದು, ಯಾರ ಮಕ್ಕಳಲ್ಲಿ ಏನಿದೆ ಅಂತ ಗೊತ್ತಾಗ್ತಿದ್ದ ತಕ್ಷಣ ಮೆಡಿಕೇರ್ ಅಂತ ಶಾಂಪು ಬರುತ್ತೆ, ಕೇಳಿದ್ದೀರಾ ಎಲ್ಲರೂ? ಅದನ್ನು ಹಾಕಿ ಆ ಮಕ್ಕಳಿಗೆ ತರಿಸ್ಕೊಟ್ಟು ಪೇರೆಂಟ್ಸ್ ಬರೋ ತನಕ ಕಾಯೋದಲ್ಲ. ಸೊ ನೀವೇ ಎಚ್ಚೆತ್ಕೊಂಡು ಅದನ್ನು ಒಂದು ಸ್ವಲ್ಪ ಅಲರ್ಟಾಗಿ, ಸ್ವಲ್ಪ ನೀವು ಡಾಕ್ಟರ್ ಆಗಬೇಕು ವಾರ್ಡನ್ಗಳು ಸ್ವಲ್ಪ ಮಟ್ಟಿಗೆ. ಅರ್ಥ ಆಯ್ತಾ? ಸೊ ಎಲ್ಲದಕ್ಕೂ ಡಾಕ್ಟರ್ ಹತ್ರ ಓಡೋಕ್ಕಾಗಲ್ಲ. ಸೊ ಆದಷ್ಟು ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನು ಮಕ್ಕಳಿಗೆ ಮಾಡಬೇಕು. ಆಮೇಲೆ ತುಂಬ ಆದಷ್ಟು ಮಕ್ಕಳು ಉದ್ದ ಜಡೆ ಬಿಟ್ಕೊಳ್ಳೋದು ಹಾಸ್ಟೆಲಲ್ಲಿದ್ದಾಗ ಅವೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ 5th, 6th, 7th ಮಕ್ಕಳು ಎಲ್ಲ.
ಸೊ ಒಂದು ಹೈಸ್ಕೂಲಿಗೆ ಬರೋ ತನಕ ನೀವೇ ಒಂದು ರೂಲ್ಸ್ ಮಾಡಿಬಿಟ್ರೆ ಆಯಿತು, ಹಾಸ್ಟೆಲಲ್ಲಿ ಕೂದಲು ಕಟ್ ಮಾಡಿಸ್ಬಿಡಿ ಅಂತ. ಬಟ್ ಅದೆಷ್ಟು ಜನ ಹೋಗ್ತಾರೆ ಗೊತ್ತಿಲ್ಲ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಯು ಕ್ಯಾನ್ ಟೇಕ್ ಪ್ರಿಕಾಷನ್ಸ್. ಆಮೇಲೆ ಎಣ್ಣೆ ಹಚ್ಚಬೇಕು, ವಾರದಲ್ಲಿ 2 ದಿನನಾದರೂ ಎಣ್ಣೆ ಹಚ್ಚಬೇಕು, ವಾರದಲ್ಲಿ 1 ಸರಿ ತಲೆ ಸ್ನಾನ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡಿದಾಗ ನಾವು ನಮ್ಮ ಹೆಲ್ತನ್ನ ಅಥವಾ ನಮ್ಮ ಒಂದು ಇದನ್ನು ಚೆನ್ನಾಗಿಟ್ಕೋಬೋದು. ಆಮೇಲೆ ಹೈಸ್ಕೂಲ್ ಆದಮೇಲೆ ಮಕ್ಕಳಲ್ಲಿ ಮುಖದಲ್ಲಿ ಪಿಂಪಲ್ಸ್ ಆಗೋದು ಸಾಮಾನ್ಯ. ಅದಕ್ಕೆ ಯಾರೋ ಫ್ರೆಂಡ್ ಹೇಳಿದರು ಅಂತ ಯಾವುದೋ ಕ್ರೀಮ್ ತಂದು ಕೊಟ್ಟೆ ಹಚ್ಚಿದೆ. ನೋ, ಯು ಶುಡಂಟ್ ಡೂ ದ್ಯಾಟ್. ಎಷ್ಟೋ ಚೀಪಾಗಿ ಸಿಗ್ತವೆ ಸ್ಟೀರಾಯ್ಡ್ ಕ್ರೀಮ್ ಎಲ್ಲ ಹೊರಗಡೆ, ಅವೆಲ್ಲ ಹಚ್ಬಿಟ್ರೆ ನಿಮ್ಮ ಸ್ಕಿನ್ ಪರ್ಮನೆಂಟಾಗಿ ಸುಟ್ಟೋಗ್ಬಿಡುತ್ತೆ. ಆಯಿತಾ? ಸ್ಕಿನ್ ಡಾಕ್ಟರ್ನ ಕೇಳಿ ನೀವು ಕ್ರೀಮ್ಸ್ನ ಯೂಸ್ ಮಾಡಬೇಕು. ಇಲ್ಲಾಂದರೆ ಕಿತ್ಕೊಳ್ಳೋದು, ಗುಳ್ಳೆ ಚಿಕ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಕಲೆ ಆಗ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಅರ್ಥ ಆಯ್ತಾ? ಆ್ಯಂಡ್ ಕಮಿಂಗ್ ಟು ವೆಜೈನಲ್ ಇನ್ಫೆಕ್ಷನ್ಸ್, ಮೋಸ್ಟ್ಲಿ ನಾನು ಎಲ್ಲ ಹೇಳಿದ್ದೀನಿ ಅಂತ ಅನಿಸುತ್ತೆ. ಅದಕ್ಕೆ ಕ್ರೀಮ್ಸ್ ಇದೆ, ಟ್ಯಾಬ್ಲೆಟ್ಸ್ ಇದೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿನೇ ನೀವು ಮೂವ್ ಆಗಬೇಕು. ಸೊ ಇನ್ನೇನು ಟಾಪಿಕ್ ಉಳ್ಕೊಂತು ಮೇಡಮ್ ನಮ್ಮದು ನೆಕ್ಸ್ಟ್? ಈ ಪೀರಿಯಡ್ಸ್ ಟೈಮ್ನಲ್ಲಿ ಸೊಂಟ ನೋವು ಮತ್ತು ಬೆನ್ನು ನೋವು ಜಾಸ್ತಿ ಬರ್ತಾ ಇದೆ, ನಿಶಕ್ತಿ ಆಗ್ತಾ ಇದೆ. ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಏನು ಮಾಡಬೇಕು ಅಂತ ಕೇಳ್ತೀನಿ. ಓಕೆ. ಸೊ ಈಗ ಏನಂತ ಹೇಳಿದ್ರೆ, ನಾ ಹೇಳಿರೋ ರೀತಿ ಹೊಟ್ಟೆ ನೋವು ಬಗ್ಗೆ ಬರುತ್ತೆ ಅಂತ ಹೇಳಿದೆ. ಬಟ್ ನೀವು ಹೇಳಿರೋ ಕ್ವಶನಲ್ಲಿ ಸೊಂಟ ನೋವು ಬರುತ್ತೆ, ಸುಸ್ತಾಗುತ್ತೆ. ಎಲ್ಲರಿಗೂ ಸುಸ್ತಾಗುತ್ತಪ್ಪ. ತಿಂಗಳ ಹಾರ್ಮೋನಲ್ ವೇರಿಯೇಷನ್ ಪೀರಿಯಡ್ಸ್ ಆದಾಗ ನಿಮಗೆ ಅಂತಲ್ಲ, ನಮ್ಗಳಿಗೂ ಸುಸ್ತಾಗುತ್ತೆ. ಇವನ್ ಐ ಆಮ್ ಅ ಫೀಮೇಲ್. ಅರ್ಥ ಆಯ್ತಾ? ಹಂಗಂತ ನಾವು ಕೆಲಸ ಬಿಟ್ಟು ಕೂತ್ಕೊಳ್ಳೋಕ್ಕಾಗುತ್ತಾ? ಈಗ ನನಗೆ ಡೆಲಿವರಿ ಬಂದರೆ, ಇಲ್ಲಪ್ಪ ನನಗೆ ಇವತ್ತು ನನ್ನ ಕೈಲಾಗಲ್ಲ, ಇವತ್ತು ನನಗೆ ಪೀರಿಯಡ್ಸು, ನಾನು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂದರೆ ಆಗುತ್ತಾ? ಡೆಲಿವರಿ ನಾಳೆ ಪೇಯ್ನ್ ಬರಲಿ ಅಂದರೆ ಬರುತ್ತಾ ಪೇಷಂಟ್ಸಿಗೆ? ಇಲ್ಲ ತಾನೇ? ಆ ಥರ ನಾವು ನೆಪ್ಪುಗಳು ಕೊಡಬಾರ್ದು. ಅರ್ಥ ಆಯ್ತಾ? ಕೆಲವರಿಗೆ ಹೌದು ಅನ್ಬೇರೇಬಲ್ ಪೇಯ್ನ್ ಇರುತ್ತೆ. ಅದು ಬಂದಾಗ ಸ್ವಲ್ಪ ಈ ಜೆಲ್ಸ್ ಬರುತ್ತೆ, ಪೇಯ್ನ್ ರಿಲೀಫ್ ಜೆಲ್ಸ್ ಬರುತ್ತೆ. ನಿಮ್ಮ ಮೂವ್ ಆಗಿರ್ಬೋದು, ಲಿನಿ ಜೆಲ್ಸ್ ಆಗಿರ್ಬೋದು, ಅದನ್ನು ಒಂದು ಸ್ವಲ್ಪ ಬೆನ್ನಿಗೆ ಹಚ್ಕೊಂಡು ಯಾರ ಹತ್ರನಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಒಂಚೂರು ಮಸಾಜ್ ಮಾಡ್ಕೊಳ್ಳೋದು, ಬಿಸಿನೀರು ಹಾಕ್ಕೊಳ್ಳೋದು, ಇಲ್ಲ ಬಿಸಿ ನೀರಿನ ಶಾಖ ಕೊಟ್ಕೊಳ್ಳೋದು, ಇಂಥದ್ದು ಮಾಡಬೇಕು. ಇಂಥದ್ದು ಮಾಡಿ ಕೂಡ ಕಡಿಮೆ ಆಗಲಿಲ್ಲ ಅಂದರೆ ಆಮೇಲೆ ಟ್ಯಾಬ್ಲೆಟ್ ತಗೋಬೇಕು. ಸುಮ್ಮ ಆಯ್ತು ಚೂರು ನೋವು ಬಂದು ತಡ್ಕೊಳ್ಳಲ್ಲ, ಟ್ಯಾಬ್ಲೆಟ್ ತಗೋ. ನೋ, ದೆರ್ ಆರ್ ಫ್ಯೂ ಸರ್ಟೆನ್ ಟ್ಯಾಬ್ಲೆಟ್ಸ್. ಈಗ ಫಾರ್ ಎಕ್ಸಾಂಪಲ್ ಪ್ಯಾರಾಸಿಟಮಾಲ್ ಆಗಿರ್ಬೋದು, ನಿಮ್ಮ ಮೆಫ್ತಾಲ್ಸ್ಪಾಸ್ ಅಂತ ಎಷ್ಟೋ ಹೆಣ್ಮಕ್ಳು ತಗೋತಾ ಇರ್ಬೋದು ಪೀರಿಯಡ್ಸ್ ಆದಾಗ. ಕೆಲವ್ರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಬಿದ್ದು ಉಲ್ಡಾಡೋಷ್ಟು ನೋವಿರುತ್ತೆ, ಅಂಥವ್ರು ಡೆಫಿನೆಟ್ಲಿ ಎಸ್ ಯು ಶುಡ್ ಟೇಕ್. ಅದರ್ವೈಸ್ ಬೇರೆಬಲ್ ಪೇಯ್ನ್ ಅಂತ ಇರುತ್ತೆ ಒಬ್ಬೊಬ್ರಿಗೆ. ಈಗ ನನಗಿರೋ ಅಷ್ಟು ಬೇರೆಬಲ್ ಪೇಯ್ನ್ ಮೇಡಮಿಗಿಲ್ಲದೆ ಇರ್ಬೋದು. ನೆಕ್ಸ್ಟು ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ಪೇಯ್ನ್ ಸ್ಕೇಲ್ನ 0 to 10 ಅಂತ ಮಾಡ್ತೀವಿ. ಅದರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಪೇಯ್ನ್ ಕೆಪಾಸಿಟಿ ಇರುತ್ತೆ. ಯಾಕಂದರೆ 5 ಬೆರಳು ಸೇಮ್ ಇರಲ್ಲ. ಒಬ್ರಿಗೆ ತಡ್ಕೊಳ್ಳೋದು ಇನ್ನೊಬ್ರಿಗೆ ತಡ್ಕೋಬೇಕು ಅಂತ ಏನು ಯೂನಿವರ್ಸಲ್ ಅದೇನು ರೂಲ್ಸ್ ಇಲ್ಲ. ನಿಮ್ಗೆ ಆಗಲಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಕೆಲವ್ರಿಗೆ ವಾಮಿಟಿಂಗ್ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸೊ ಆವತ್ತಿನ ದಿನ ನೀವು ಒಂದು ಸ್ವಲ್ಪ ಫ್ಲೂಯಿಡ್ಸ್ನ, ಎಳ್ನೀರು ಕುಡಿಯೋದು, ನೀರು ಜಾಸ್ತಿ ತೊಗೊಳ್ಳೋದು, ಹೈಡ್ರೇಟ್ ಮಾಡ್ಕೊಳ್ಳೋದು, ಇಲ್ಲ ಡ್ರೈ ಫ್ರೂಟ್ಸ್ ಇದ್ದರೆ ನಿಮ್ಮ ಹತ್ರ ಒಂದಿಷ್ಟು ಜಾಸ್ತಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋದು, ಈ ಥರ ಮಾಡ್ಕೋಬೇಕು. ಸೊ ನಿಮಗೆ ನೀವು ಸೆಲ್ಫ್ ಪ್ಯಾಲಿಯೇಷನ್ ಅಂತಾರೆ, ಅಂದರೆ ನಮಗೆ ಸಮಾಧಾನ ಆಗೋ ರೀತಿ ಏನಾದರೂ ಮಾಡಬೇಕು. ಇಲ್ಲ ಹಾಟ್ ವಾಟರ್ ಬ್ಯಾಗ್ಸ್ ಬರುತ್ತೆ, ಬಿಸಿ ನೀರು ಹಾಕ್ಕೊಂಡ್ಬಿಟ್ಟು ಆ ಬ್ಯಾಗ್ಗಳನ್ನ ನಿಮಗೆ ನೋವು ಸೊಂಟಕ್ಕೆ ಅಥವಾ ಕೆಳಭಾಗದಲ್ಲಿ ಹೊಟ್ಟೆ ನೋವು, ಕೆಲವರಿಗೆ ತೊಡೆ ನೋವು ಬರುತ್ತೆ, ಅಲ್ಲಿ ಇಟ್ಕೋಬೇಕು. ವೈಟ್ ಡಿಸ್ಚಾರ್ಜ್ ಬಗ್ಗೆ ಜಾಸ್ತಿ ಪ್ರಶ್ನೆ ಇದೆ, ಅದ್ರ ಬಗ್ಗೆ ಮಾತಾಡಿ. ಅದೇ ವೈಟ್ ಡಿಸ್ಚಾರ್ಜ್ ಹೇಳಿದ್ನಲ್ಲ ಸರ್, ವೈಜನಲ್ ಇನ್ಫೆಕ್ಷನ್ಸ್ ಅಂತ ಹೇಳಿಬಿಟ್ಟು. ಇನ್ನೊಂದು ವೈಟ್ ಡಿಸ್ಚಾರ್ಜು ಎಲ್ಲರಿಗೂ ಆಗುತ್ತೆ. ಯೋನಿ ಗರ್ಭಕ್ಕೂ ಹಾರ್ಮೋನಲಿ ವಿ ಆರ್ ಆ್ಯಕ್ಟಿವ್ ಅಂತ ಹೇಳಿದ್ರೆ ಮೆನ್ಸ್ಟ್ರೇಟ್ ಆಗೋ ಎಲ್ಲ ಹೆಣ್ಮಕ್ಳಲ್ಲೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಏನಪ್ಪ ಈ ವೈಟ್ ಡಿಸ್ಚಾರ್ಜ್? ದಟ್ ಈಸ್ ನಾರ್ಮಲ್ ಯಾವಾಗ ಎಲ್ಲ ಹೆಣ್ಮಕ್ಳಲ್ಲೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ಅದು ನಾರ್ಮಲ್ ಆಗಿ ಅಂದರೆ ಅದು ಸ್ಮೆಲ್ ಇರಬಾರ್ದು, ಕಡ್ತ ಬರಬಾರ್ದು, ಮತ್ತು ಕಲರ್ ಚೇಂಜ್ ಆಗಬಾರ್ದು, ಮತ್ತು ಕನ್ಸಿಸ್ಟೆನ್ಸಿ ವೇರಿ ಆಗಬಾರ್ದು. ಈ 4 ಥಿಂಗ್ಸು ಏನೇನೋ, ಸ್ಮೆಲ್ ಬರಬಾರ್ದು, ಕಡ್ತ ಬರಬಾರ್ದು, ಕಲರ್ ಚೇಂಜ್ ಆಗಬಾರ್ದು, ಇಟ್ ಶುಡ್ ಬಿ ವೈಟ್ ಅಥವಾ ತೆಳು ಗಂಜಿ ಥರ ಇರುತ್ತೆ. ಈ 4 ಅಂಶ ಬಿಟ್ಟು ಅದೇನಾದರೂ ಕಡ್ತ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಅಂದರೆ ಯಾವ ಓಡರು? ಫಿಶಿ ಓಡರ್ ಇರ್ಬೋದು, ಒಂಥರ ಆಡ್ ಸ್ಮೆಲ್, ನಿಮಗೆ ನಾರ್ಮಲ್ ಅನಿಸಲ್ಲ. ಅದು ನೀವು ಟಾಯ್ಲೆಟ್ಗೆ ಹೋದಾಗೆಲ್ಲ ಒಂಥರ ಇಟ್ ಈಸ್ ನಾಟ್ ನಾರ್ಮಲ್ ಸ್ಮೆಲ್ ಅಂತ ನಿಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಳದಿ ಬಣ್ಣ ಆಗ್ಬೋದು, ಮತ್ತು
ಗ್ರೀನಿಶ್ ಡಿಸ್ಚಾರ್ಜ್ ಅಂತೀವಿ. ಇವೆಲ್ಲ ಕಾಮನ್ ಆಗಿ ಟ್ರೈಕೋಮೋನಿಯಾಸಿಸ್ ವೆಜೈನಾಲಿಸ್ ಇನ್ಫೆಕ್ಷನ್, ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನು ಮೋಸ್ಟ್ ಕಾಮನ್ನು, ಅಥವಾ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಇದ್ದಾಗ ಮತ್ತೆ ಮೊಸರು ಥರ ಬರೋದು ಅದು ಫಂಗಲ್ ಇನ್ಫೆಕ್ಷನ್, ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈ ಥರ ಬಂದಾಗ ಟ್ರೀಟ್ಮೆಂಟ್ ಬೇಕೇ ಬೇಕು. ಓ ಬಿಡು ಮೇಡಮ್ ವೈಟ್ ಡಿಸ್ಚಾರ್ಜ್ ನಾರ್ಮಲ್ ಅಂದ್ರಪ್ಪ ನಾವು ಯಾರೂ ಹೋಗೋದು ಬೇಡ ಅಂತ ಅಲ್ಲ, ಗೊತ್ತಾಯ್ತಾ? 4 ಥಿಂಗ್ಸ್: ಸ್ಮೆಲ್ ಬರಬಾರ್ದು, ಕಡ್ತ ಬರಬಾರ್ದು, ಮತ್ತು ಅದು ಕಲರ್ ಚೇಂಜ್ ಆಗಬಾರ್ದು, ಕನ್ಸಿಸ್ಟೆನ್ಸಿ ನಾರ್ಮಲ್ ಇರಬೇಕು. ನಾರ್ಮಲ್ ಅಂದರೆ ತೆಳು ಗಂಜಿ ಥರ ಇರಬೇಕು, ಇಲ್ಲ ವೈಟ್ ಇರಬೇಕು. ಅದು ಹಳದಿ ಆಗಂಗಿಲ್ಲ, ಗ್ರೀನಿಶು ನೊರೆ ಥರ ಬರೋಂಗಿಲ್ಲ. ಅದೆಲ್ಲ ಆಯಿತು ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ ಅಂತ. ಸಾಮಾನ್ಯವಾಗಿ ನಿಮ್ಮ ಏಜ್ ಗ್ರೂಪ್ ಮಕ್ಕಳಿಗೆ ಈ ಇನ್ಫೆಕ್ಷನ್ಸ್ ಕಡಿಮೆ. ಓನ್ಲಿ ಸೆಕ್ಷುಲಿ ಆ್ಯಕ್ಟಿವ್ ಅಂತ ಹೇಳಿದರೆ ಮದುವೆ ಆದವರಲ್ಲಿ ಈ ಥರ ಇನ್ಫೆಕ್ಷನ್ಸ್ ಕಾಮನ್ ಆಗಿ ನಾವು ಕಂಡು ಬರ್ತೀವಿ. ಸೊ ಯಾವುದೇ ಇನ್ಫೆಕ್ಷನನ್ನು ನೆಗ್ಲೆಕ್ಟ್ ಮಾಡ್ದಂಗೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೋಬೇಕು. ಆಮೇಲೆ ಪಿರಿಯಡ್ಸ್ ಪ್ಯಾಡ್ಸ್ನ ನೀವು ರೆಗ್ಯುಲರಾಗಿ ಚೇಂಜ್ ಮಾಡಲಿಲ್ಲ ಅಂದರೂ ಇನ್ಫೆಕ್ಷನ್ ಆಗುತ್ತೆ. ಬಿಕಾಸ್ ಬ್ಲಡ್ ಈಸ್ ಅ ಗುಡ್ ಕಲ್ಚರ್ ಮೀಡಿಯಾ. ನೀವೇನು ಒಂದು 10 ತಾಸು ಬೆಳಗ್ಗೆ ಪ್ಯಾಡ್ ದುಡ್ಡು ವೇಸ್ಟ್ ಆಗುತ್ತಪ್ಪ ಅಂತ ಹೇಳಿ ಬೆಳಗ್ಗೆ ಹಾಕೊಂಡಿದ್ದ ಪ್ಯಾಡ್ನ ರಾತ್ರಿ ತನಕ ಬಿಟ್ಕೊಂಡ್ರೂ ಇನ್ಫೆಕ್ಷನ್ ಆಗುತ್ತೆ, ಕಡ್ತ ಸ್ಟಾರ್ಟ್ ಆಗುತ್ತೆ. ಸೊ ಎವ್ರಿ 6 to 8 hours ಒನ್ಸ್ ಒಂದು ಪ್ಯಾಡ್ನ ನೀವು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಸರ್, ತಲೆ ಕೂದಲು ಜಾಸ್ತಿ ಉದುರುತ್ತಾ ಇದೆ. ಅದೇ ಹೇಳಿದ್ನಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಆದರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ತಲೆ ಕೂದಲು ಉದುರೋದು, ಮುಖದಲ್ಲಿ ಪಿಂಪಲ್ಸ್, ರ್ಯಾಷಸ್ ಆಗೋದು, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನಾಗಿರಬೇಕು ಸ್ಕಿನ್ ಅಂದರೆ ದಿನಕ್ಕೆ 4ರಿಂದ 5 ಲೀಟ್ರ್ ನೀರು ಕುಡಿಬೇಕು. ಒಂದು, ತರಕಾರಿ ಚೆನ್ನಾಗಿ ತಿನ್ನಬೇಕು, ಫ್ರೂಟ್ಸ್ ಚೆನ್ನಾಗಿ ತಗೋಬೇಕು, ಮತ್ತು ಅದು ಇದು ಕ್ರೀಮ್ಗಳಂತೆಲ್ಲ ಹಚ್ಚಬಾರ್ದು. ಶಾಂಪು ಯಾವುದೋ ಹೆಡ್ ಆ್ಯಂಡ್ ಶೋಲ್ಡರ್ಸ್ ತೋರಿಸಿದ್ರು ಅಂತ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ದಿವಸ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಹಚ್ಚೋದು, ಇನ್ನೊಂದು ದಿನ ಪ್ಯಾಂಟೀನ್ ಪ್ರೋವೀಲ್ ಅಂತ ಹೇಳಿ ಅದು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅಂತ ಅದನ್ನು ಹಚ್ಚೋದು, ಲಾರೆಲ್ಲು. ಇವತ್ತು ಎಷ್ಟೋ ಶಾಂಪುಗಳಿದ್ದಾವೆ. ಹಿಂದೆಲ್ಲ ಸಿಗೆ ಪುಡಿ ಬಳಸ್ತಿದ್ರು. ಆ ಸಿಗೆ ಪುಡಿ ಅಂತ ಕೇಳಿದ್ದೀರೋ ಇಲ್ಲೋ ನೀವು ಹೆಸ್ರುಗಳನ್ನ? ಅದು ಹಾಕುವಾಗ ಕೂದಲು ಚೆನ್ನಾಗೇ ಇರ್ತಿತ್ತು. ಬಟ್ ಈಗಿನ ಸಿಗೆ ಪುಡಿಗಳೆಲ್ಲ ಕಳಬರಕೆ ಸಿಗೆ ಪುಡಿಗಳು, ಅವು ನೊರೆ ಬರುತ್ತೆ. ಯಾವ್ಯಾವುದು? ಮೀರಾ ಕೇಳಿದ್ದೀರಾ? ಮೀರಾ ಸೀಗೆಕಾಯಿ ಪುಡಿ ಅಂತಾರೆ, ಬಟ್ ಸೀಗೆಕಾಯಿ ಅಲ್ಲ, ಅದು ಮೀರಾ ಶಾಂಪು ಥರ ಇರುತ್ತೆ. ಓಕೆನಾ? ಯಾವುದನ್ನೇ ಬಳಸಿ ನೀವು, ಎಲ್ಲರಿಗೂ ಸಿಗೆ ಪುಡಿ ಹಚ್ಚಿ ಅಂತ ಹೇಳಕ್ಕೆ ಹೋಗಲ್ಲ. ನಾ ಹೇಳಿರೋ ರೀತಿ ಯೂಸ್ ಮಾಡಬೇಕು. ಶಾಂಪೂಸ್ನ ಡೈಲ್ಯೂಟ್ ಮಾಡಿ ಯೂಸ್ ಮಾಡಬೇಕು, ಆಯಿತಾ? ನೆಕ್ಸ್ಟ್, ಅದಕ್ಕೆ ವಿಟಮಿನ್ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ತಗೋಬೇಕು. ತುಂಬ ಉದುರೋದು ಜಾಸ್ತಿ ಆಯಿತು ಅಂದರೆ. ಎಲ್ಲರಿಗೂ ಕೂದಲು ಉದುರುತ್ತೆ. ಸೊ ಕೂದಲು ಎಷ್ಟು ಉದುರಬೇಕು ದಿನಕ್ಕೆ ನಾರ್ಮಲ್ಲು ಅಂತ ಹೇಳಿದ್ರೆ, ನಿಮ್ಗೆ ಬುರುಡೆ ಕಾಣುವಷ್ಟು ಉದುರುತ್ತಾ ಇದೆ, ಅಥವಾ ನಿಮಗೆ ಅನಿಸ್ತಾ ಇದೆ ನೀವು ಬಾಚ್ಕೊಂಡಾಗ ದಿನಕ್ಕೆ ಒಂದು 20 to 30 ಅಂದರೆ ಕೌಂಟ್ ಮಾಡೋಕ್ಕಾಗಲ್ಲ, ಒಂದಿಷ್ಟು ನಿಮಗೆ ಕಣ್ಣಿಗೆ ಕಾಣುವಂಥ ಸಿಗ್ನಿಫಿಕೆಂಟಾಗಿ ನೀವು ಬಾತ್ರೂಮಲ್ಲಿ ತಲೆ ಸ್ನಾನ ಮಾಡಿದಾಗ ಬಾತ್ರೂಮಲ್ಲಿ ಕಲೆಕ್ಟ್ ಆಗ್ತಾ ಇದೆ ಕೂದಲು ಅಂದರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಪೀರಿಯಡ್ಸ್ ಟೈಮ್ನಲ್ಲಿ ಏನಾದರೂ ಸಪ್ರೇಟ್ ಫುಡ್ ಅಂತ ತಗೊಳ್ಬೇಕಾ, ಹೇಗೆ? ಪೀರಿಯಡ್ಸ್ ಟೈಮಲ್ಲಿ ಸಪ್ರೇಟ್ ಫುಡ್ ಅಂತ ಏನಿಲ್ಲ. ಕೆಲವರು ವಾಮಿಟಿಂಗ್ ಆಗೋದ್ರಿಂದ ಮಜ್ಜಿಗೆ, ಮೊಸರು, ಆಮೇಲೆ ಎಳ್ನೀರು, ಫ್ರೂಟ್ಸು ಇಂಥದ್ದು ಜಾಸ್ತಿ ತೊಗೋಬೇಕು. ಸಾಂಬಾರು ಪದಾರ್ಥ ತೊಗೊಂಡಾಗ ಏನಾಗುತ್ತೆ, ಒಂಥರ ಡೈಜೆಷನ್ ಆಗಲ್ಲ, ಒಂಥರ ವಾಕರಿಕೆ ಬಂದಂಗೆ ಆಗುತ್ತೆ. ಎಲ್ಲರಿಗೂ ಆಗಲ್ಲ, ಕೆಲವ್ರಿಗೂ ಆಗುತ್ತೆ. ಈ ಟೈಮ್ನಲ್ಲಿ ಪೀರಿಯಡ್ಸ್ ಟೈಮಲ್ಲಿ ರಕ್ತಸ್ರಾವ ಜಾಸ್ತಿ ಆದರೆ ಗರ್ಭಕೋಶಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅದರಿಂದ ಏನಾದ್ರು ಕ್ಯಾನ್ಸರ್ ಬರುತ್ತಾ ಅಂತ ಕೇಳ್ತಾರೆ. ರಕ್ತಸ್ರಾವ ಜಾಸ್ತಿ ಆಗೋದ್ರಿಂದ ಕ್ಯಾನ್ಸರ್ ಬರಲ್ಲ ನಿಮ್ಮ ಏಜ್ ಗ್ರೂಪಲ್ಲಿ. ಎಸ್ಪೆಷಲಿ ಅದು ಏಜ್ ಆಗ್ತಾ ಏಜ್ ಆದವರಲ್ಲಿ, ಅಥವಾ ಮದುವೆ ಒಂದು 30 ವರ್ಷ 35 ವರ್ಷದ ಮೇಲ್ಪಟ್ಟವರಲ್ಲಿ ಸಣ್ಣ ಪುಟ್ಟ ಗೆಡ್ಡೆಗಳಿತ್ತು ಅಂತ ಹೇಳಿದ್ರೆ ಅದು ಅವರಿಗೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ. ಬಟ್ ನಿಮ್ಮ ಏಜ್ ಗ್ರೂಪಲ್ಲಿ ಅಲ್ಲ. ನಿಮ್ಮ ಏಜ್ ಗ್ರೂಪಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗಿ ಅನಿಮಿಯಾ ಆಗೋ ಚಾನ್ಸಸ್ ಜಾಸ್ತಿ, ಅಂದರೆ ರಕ್ತಹೀನತೆ ಆಗೋದು ಜಾಸ್ತಿ. ಸೊ ಅದನ್ನು ಅಡ್ರೆಸ್ ಮಾಡಿದ್ರೆ ವರ್ಷಾನುಗಟ್ಟಲೆ ಬಿಡೋದಲ್ಲ. 1 ತಿಂಗಳು ನೋಡಿ, 2 ತಿಂಗಳು ನೋಡಿ, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಹೇಳ್ತಾರೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಕೆಲವ್ರು ಪೇರೆಂಟ್ಸ್ ಹೆದರ್ಕೋತಾರೆ, ಒಂದ್ಸರಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅದನ್ನು ತುಂಬ ವರ್ಷಗಟ್ಟಲೆ ಕೊಡಿಸ್ಬೇಕು ಹಂಗೇನಿಲ್ಲ. ಒಂದು 3 ಸೈಕಲ್ಲು, 4 ಸೈಕಲ್ಲು, ಅಥವಾ 5 ಸೈಕಲ್ 6 ಸೈಕಲ್ಸ್ ಕೊಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಅಷ್ಟು ಸೈಕಲ್ ಕೊಟ್ಟರೆ ಸಾಕು, ನೆಕ್ಸ್ಟು ಅದು ಹೆಲ್ಪ್ ಆಗುತ್ತೆ ನಿಮಗೆ. ನಮಗೆ ಸರ್ವೈಕಲ್ ಕ್ಯಾನ್ಸರು, ಇದ್ರ ಬಗ್ಗೆ ಕ್ಯಾನ್ಸರ್ ಬಗ್ಗೆ ಒಂಚೂರು ನಾನು ಮಾತಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇವತ್ತು ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಎಂಡೋಮೆಟ್ರಿಯಲ್ ಅಥವಾ ಗರ್ಭಕೋಶದ ಕ್ಯಾನ್ಸರು. ಸರ್ವೈಕಲ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರು, ಅಂಡಾಶಯದ ಕ್ಯಾನ್ಸರ್, 2 ಓವರಿ ಇರುತ್ತಲ್ಲ ಅದು. ಸೊ ದೀಸ್ ಆರ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್. ಬೇರೆ ಕ್ಯಾನ್ಸರ್ಸು ಬರ್ಬೋದು, ಗುಟ್ಕಾ ಆಗ್ತಾ ಇದ್ರೆ ಬಾಯಿ ಕ್ಯಾನ್ಸರು ಬರ್ಬೋದು,
ಕರುಳಿನ ಕ್ಯಾನ್ಸರು ಬರ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು. ಬಟ್ ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಈ 4 ಕ್ಯಾನ್ಸರ್ಸ್. ಇವತ್ತಿನ ದಿನ ಡೆತ್ಸು ಜಾಸ್ತಿ ಆಗ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರಿಂದ. ಪೀರಿಯಡ್ ಬ್ಲಡ್ ಟೈಪ್ ಬಂದೇ ಬೇಡಿ, ಬಾಡಿಗೆ ಒಳ್ಳೇದಾ? ಪೀರಿಯಡ್ಸ್ ಬ್ಲಡ್ ಜೆಲ್ ಟೈಪ್ ಬಂದ್ರೆ ಬಾಡಿಗೆ ಒಳ್ಳೇದು ಅಂತ ಆ ಥರ ಏನಿಲ್ಲ. ಒಬ್ರು ಯಾರೋ ಇಲ್ಲಿ ಕ್ವೆಶನ್ ಕೇಳಿದ್ದೀರಾ, ಪೀರಿಯಡ್ ಬ್ಲಡ್ ಜೆಲ್ ಥರ ಬಂದರೆ ಬಾಡಿಗೆ ಒಳ್ಳೇದಾ ಅಂತ. ಬ್ಲಡ್ ಕನ್ಸಿಸ್ಟೆನ್ಸಿಲೇ ಏನೂ ಡಿಫ್ರೆನ್ಸ್ ಆಗಲ್ಲ. ಕೆಲವರಿಗೆ ಬ್ರೌನಿಶ್ ಬರುತ್ತೆ, ಕೆಲವರಿಗೆ ಫ್ರೆಶ್ ಬ್ಲಡ್ ರೆಡಿಶ್ ಬರುತ್ತೆ. ಆ ಕಲರ್ ಮೇಲೆ ಏನು ತುಂಬ ಇದು ಕೊಡೋದು ಬೇಡ. ಬಟ್ ಅದು ಸೈಜ್ ಆಫ್ ದ ಅದೇನು ಕ್ಲಾಟ್ ಅಂತೀವಲ್ಲ, ₹1 ಕಾಯಿನ್ಗಿಂತ ದೊಡ್ಡ ಗಾತ್ರದಲ್ಲಿ ಏನಾದರೂ ನಿಮಗೆ ಕ್ಲಾಟ್ ಬಿತ್ತು ಅಂದರೆ ನೀವು ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು. ಸಾಮಾನ್ಯವಾಗಿ ₹1 ಕಾಯಿನ್ಗಿಂತ ಕಡಿಮೆ ಭಾಗದಲ್ಲಿ ನಿಮಗೆ ಸಣ್ಣ ಸಣ್ಣ ಗೆಡ್ಡೆಗಳು ಹೋಗ್ತಾ ಇದೆ ಅಂದರೆ ದಟ್ ಇಸ್ ಫೈನ್. ಕನ್ಸಿಸ್ಟೆನ್ಸಿ ಅಂದರೆ ಅದು ತೆಳು ಇದೆಯಾ, ಜೆಲ್ ಟೈಪ್ ಇದೆಯಾ, ಅದ್ರ ಮೇಲೆ ಏನು ನಿಂತಿಲ್ಲ. MRDS ಆಗ ಮನಗಿರಿ ನನಗೆ ಅದು ಬೇರೆ. ಓಕೆ. ಸೊ ನೆಕ್ಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಬ್ರೆಸ್ಟ್ ಕ್ಯಾನ್ಸರೇ ಇವಾಗ ಲೀಡಿಂಗ್ ಕ್ಯಾನ್ಸರ್ ಎಲ್ಲರಲ್ಲೂ. ಸೊ ನೀವು ಮನೆಯಲ್ಲೂ ಕೂಡ ಯಾರಾದರೂ ನಿಮ್ಮ ರಿಲೇಟಿವ್ಸಲ್ಲಿ ಒಂದು ಸಣ್ಣ ಗೆಡ್ಡೆನು ಬ್ರೆಸ್ಟಲ್ಲಿ ಕಂಡು ಬಂತು ಅಂತ ಹೇಳಿದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಹೇಳಬೇಕು. ಅದು ಪರೀಕ್ಷೆ ತಪಾಸಣೆ ಆಗಲೇಬೇಕು, ಸ್ಕ್ಯಾನ್ ಆಗಲೇಬೇಕು ಮತ್ತು ಸೂಜಿ ಪರೀಕ್ಷೆ ಆಗಲೇಬೇಕು. ಪ್ರತಿ ವಾರ ನಾವೇನು ಮಾಡಬೇಕು, ನಾವು ನಮ್ಮ ದೇಹನ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ, ಹೆಣ್ಮಕ್ಳು ಎಸ್ಪೆಷಲಿ. ಸೊ ಸೈಕ್ಲಿಕಲ್ ಆಗಿ ಬ್ರೆಸ್ಟ್ನ ಪ್ಯಾಲ್ಪೇಟ್ ಮಾಡ್ಕೋಬೇಕು. ಈ ಫಿಂಗರ್ಸ್ ಇದೆಯಲ್ಲ, ಪಲ್ಪ್ ಆಫ್ ದ ಫಿಂಗರ್ಸ್ ಅಂತೀವಿ, ಇದನ್ನು ಬ್ರೆಸ್ಟ್ ಸುತ್ತಮುತ್ತ ನಾವು ಈ ಥರ ಒತ್ತು ನೋಡ್ಕೋಬೇಕು. ಬ್ರೆಸ್ಟ್ ಟಿಶ್ಯೂ ನಾರ್ಮಲಾಗಿ ಕೈ ಸಿಗುತ್ತೆ, ಅದು ಬೇರೆ. ಗಂಟು ಥರ ನೋವಿಲ್ಲದೆ ಇರೋ ಗಂಟು ಇದೇನಾದ್ರು ನಿಮ್ಮ ಏಜ್ ಗ್ರೂಪಲ್ಲಿ ತುಂಬ ರೇರ್, ಬಟ್ ಕಂಡು ಬರಬಾರ್ದು ಅಂತ ಏನಿಲ್ಲ. ಅದ್ರ ಬಗ್ಗೆ ಮಾಹಿತಿ ನಿಮಗಿರಬೇಕು. ಕಂಡು ಬಂದರೆ ಅದನ್ನು ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ. ಯಾವ ಡಾಕ್ಟ್ರ್ ಹತ್ರ ಹೋಗಬೇಕು? ಈಗ ಎಲ್ಲ ಥರ ಡಾಕ್ಟ್ರುಗಳು ಇದ್ದಾರೆ. ಸೊ ಗೈನಕಾಲಜಿಸ್ಟ್, ಸ್ತ್ರೀರೋಗ ತಜ್ಞರ ಹತ್ರ ಹೋಗ್ಬೋದು, ಇಲ್ಲ ಸರ್ಜನ್ ಹತ್ರ, ಇವರಿಬ್ಬರ ಹತ್ರನೇ ಮೇನ್ ಹೋಗಬೇಕಾಗಿರೋದು. ಅಥವಾ ಕ್ಯಾನ್ಸರ್ ಡಾಕ್ಟರ್ಸ್ ಅವೈಲೇಬಲ್ ಇದ್ದರೆ ಅವ್ರ ಹತ್ರ ಹೋಗ್ಬೋದು. ಹೋಗ್ಬಿಟ್ಟು ಅವ್ರು ಸ್ಕ್ಯಾನ್ ಹೇಳ್ತಾರೆ, ಸ್ಕ್ಯಾನ್ ಮಾಡಿಸ್ಬೇಕು. ಯಾವುದೇ ಥರ ಗೆಡ್ಡೆ ಒಳ್ಳೇದಲ್ಲ ಬ್ರೆಸ್ಟಲ್ಲಿ. ನೆಕ್ಸ್ಟ್ ಅವ್ರು ಏನಾರು ಅವ್ರಿಗೆ ಅನುಮಾನಾಸ್ಪದವಾದ ಅಂಶಗಳು ಸ್ಕ್ಯಾನಲ್ಲಿ ಕಂಡು ಬಂದರೆ ಅದಕ್ಕೆ ಸೂಜಿ ಪರೀಕ್ಷೆ ಆಗಬೇಕು ಅಂತಾರೆ. ಅದು ಸೂಜಿ ಪರೀಕ್ಷೆ ಮಾಡಬೇಕು. ಮಾಡಿ ಅದು ಕ್ಯಾನ್ಸರಾ ಅಲ್ವಾ ಹೇಳ್ತಾರೆ. ಕ್ಯಾನ್ಸರ್ ಇರಲಿ ಬಿಡಲಿ, ಯಾವುದೇ ಗೆಡ್ಡೆ ಬ್ರೆಸ್ಟಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಅಲ್ಲ, ಅದನ್ನು ತೆಗೆಸ್ಲೇಬೇಕು. ನೆಕ್ಸ್ಟ್, ಅಯ್ಯೋ ನಂದಿನ್ನೂ ಮದುವೆನೇ ಆಗಿಲ್ಲ. ಎಷ್ಟೋ ಜನ ಮದುವೆ ಆಗದಿರೋ ಹೆಣ್ಮಕ್ಳು ಈ PUC ಡಿಗ್ರಿಲಿ ಬರ್ತಾರೆ, ಗೆಡ್ಡೆಗಳಿರ್ತವೆ. ಅಯ್ಯೋ ನನ್ನ ಮದುವೆನೇ ಆಗಿಲ್ಲ, ಇಲ್ಲೇನಾರ ಮಾರ್ಕ್ ಆಗಿಬಿಟ್ರೆ ಆಪ್ರೇಷನ್ ಆಗಿದೆ ಅಂದ್ಬಿಟ್ರೆ ನನಗೆ ತೊಂದರೆ ಆಗುತ್ತೆ. ಇವತ್ತು ಸಣ್ಣ ಇನ್ಸಿಷನಲ್ಲಿ ಆಪ್ರೇಷನ್ಸ್ ಮಾಡ್ತಾರೆ. ಇದು ಯಾವುದೋ ಕ್ವೆಶನ್ ಬಂದಿದೆ. ಬ್ರೆಸ್ಟ್ ಕ್ಯಾನ್ಸರ್ ಹೇಗೆ ಬರುತ್ತೆ? ಓಕೆ, ಬ್ರೆಸ್ಟ್ ಕ್ಯಾನ್ಸರ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ದೆರ್ ಆರ್ 2 ಟೈಪ್ಸ್. ಒಂದು ಹೆರಿಡಿಟ್ರಿ ಕ್ಯಾನ್ಸರ್ಸ್, ಆಯಿತಾ, ಅದ್ರ ಜೀನ್ ರಿಲೇಟೆಡ್ ಇರುತ್ತೆ. BRCA1 ಜೀನ್, BRCA2 ಜೀನ್ ಅಂತ. ಸಾಮಾನ್ಯವಾಗಿ ಅಮ್ಮನ ಅಕ್ಕಂದ್ರು ತಂಗಿರಲ್ಲಿರುತ್ತೆ, ಇಲ್ಲ ಅಜ್ಜಿಗಿರುತ್ತೆ ಸಾಮಾನ್ಯವಾಗಿ. ಬಟ್ ಇದು ಬರೀ ಒಂದು 40% ಅಷ್ಟೇ. 60% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಸ್ಪೊರಾಡಿಕ್. ಸ್ಪೊರಾಡಿಕ್ ಅಂದರೆ ಅದಕ್ಕದೇ ವಿತೌಟ್ ಎನಿ ರೀಸನ್ ಬರೋದು, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇರಲ್ಲ, ಏನೂ ಇರಲ್ಲ, ಸಡನ್ನಾಗಿ ಬರೋದು. ನಮಗೆ ಇದು ಕ್ಯಾನ್ಸರ್ ಇನ್ನೊಂದೇನಿದೆ ಸರ್, ನಮ್ಮ ಏಜ್ ಗ್ರೂಪ್ಗೆ ಯೂಟ್ರಸ್ ಫೈಬ್ರಾಯ್ಡ್ಸ್ ಫಾರ್ಮೇಷನ್. ಎಸ್, ಆಬ್ವಿಯಸ್ಲಿ ಒಂದು PUC ಓದೋ ಮಕ್ಕಳಲ್ಲಿ ಸುಮಾರು ಪೇಷಂಟ್ಸಲ್ಲಿ ನಾನಿವತ್ತು ಫೈಬ್ರಾಯ್ಡ್ಸ್ ಬರೋದು ನೋಡಿದ್ದೀನಿ. ಅದು ಯಾಕೆ ಅಂತ ಹೇಳಿದ್ರೆ ನಮಗೆ ರೀಸನ್ಸು ಈಸ್ಟ್ರೋಜನ್ ಎಕ್ಸಸ್ ಯಾಕೆ ಆಗುತ್ತೆ? ಈಸ್ಟ್ರೋಜನ್ ಅನ್ನೋ ಅಂಶನೇ ಈ ಫೈಬ್ರಾಯ್ಡ್ಸ್ ಬರಲಿಕ್ಕೆ ಕಾರಣ ಗರ್ಭಕೋಶದಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಬೆಸಿಟಿ, ನಮ್ಮ ಒಂದು ಬಾಡಿಯ ವೆಯ್ಟ್, ಆಮೇಲೆ ನಾವು ತಿಂತಕ್ಕಂಥ ಫುಡ್, ಪ್ರಾಬಬ್ಲಿ ದೀಸ್ 2 ಆರ್ ದ ಕಾಮನ್ ಕಂಡೀಷನ್ಸ್ ಫೈಬ್ರಾಯ್ಡ್ ಬರೋದಕ್ಕೆ. ಸೊ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಕ್ಯಾನ್ಸರ್ಸ್. ಸೊ ಇವಾಗ ಕ್ಯಾನ್ಸರ್ನ ಬರ್ದಂಗೆ ತಡಿಲಿಕ್ಕೆ ನಿಮ್ಮ ಏಜ್ ಗ್ರೂಪಲ್ಲಿ ವ್ಯಾಕ್ಸಿನ್ಸ್ ಬಂದಿದೆ ಮಕ್ಕಳ, ಅರ್ಥ ಆಯ್ತಾ? ಅದಿನ್ನು ಗೌರ್ಮೆಂಟಲ್ಲಿ ಅದು ಸ್ಟಡಿ ಲೆವೆಲ್, ನಮ್ಮ ಮೋದಿಯವರು ಅದನ್ನು, ನಮ್ಮ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸೀರಮ್ ಅವರು ವ್ಯಾಕ್ಸಿನ್ಸ್ನ ಫ್ರೀಯಾಗಿ ಕೊಡಬೇಕು ಅಂತ ಅದನ್ನು ಇನ್ನೂ ಹಲವಾರು ಟ್ರಯಲ್ಸನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಫ್ರೀಯಾಗಿ ಬಂದಿಲ್ಲ ಹಲವಾರು ದೇಶಗಳಲ್ಲಿ. ಅದು ಈಗ ನೀವು ಹೆಂಗೆ BCG ಸಣ್ಣ ಮಕ್ಕಳಿಗೆ ಲಸಿಕೆಗಳನ್ನ ಹಾಕ್ಸ್ತಿರಲ್ಲ, ಅದೇ ರೀತಿ ನಿಮ್ಮ ಏಜ್ ಗ್ರೂಪ್ ಮಕ್ಕಳಿಗೆ, ಅಂದರೆ 9ರಿಂದ, ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, 9ರಿಂದ 14 ವರ್ಷದ ಏಜ್ ಗ್ರೂಪ್ ಇರೋ ಮಕ್ಕಳಲ್ಲಿ 2 ಲಸಿಕೆಗಳು, HPV ವ್ಯಾಕ್ಸಿನ್ ಅಂತೀವಿ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ. ಈ ವೈರಸ್ಸಿಂದನೇ ಕಾಮನ್ ಆಗಿ ಸರ್ವೈಕಲ್ ಕ್ಯಾನ್ಸರ್ ಕಂಡು ಬರ್ತಕ್ಕಂಥದ್ದು. ಈ ವೈರಸ್ ವಿರುದ್ಧನೇ ಇವಾಗ ಕ್ಯಾನ್ಸರ್ ವ್ಯಾಕ್ಸಿನ್ಸ್ನ ಕಂಡುಹಿಡಿದಿದ್ದಾರೆ. ಅದರಲ್ಲಿ 2 ಥರನಾದ ವ್ಯಾಕ್ಸಿನ್ಸ್ ಇದ್ದಾವೆ. ಒಂದು ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್, ಇನ್ನೊಂದು ನ್ಯಾನೋವ್ಯಾಲೆಂಟ್ ವ್ಯಾಕ್ಸಿನ್. ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಅಂದರೆ 4 ವೈರಸ್ ವಿರುದ್ಧ ಹೋರಾಡ್ತಕ್ಕಂಥ ಒಂದು ವ್ಯಾಕ್ಸಿನ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ 9 ಸ್ಟ್ರೇನ್ಸ್ ಆಫ್ ವ್ಯಾಕ್ಸಿನ್, ವೈರಸ್ ವಿರುದ್ಧ ಹೋರಾಡ್ತಕ್ಕಂಥ ಒಂದು ವ್ಯಾಕ್ಸಿನ್.
ಈ ಒಂದು ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್ ಏನು 4 ವೈರಸ್ ವಿರುದ್ಧ ಇದೆಯಲ್ಲ ಅದಕ್ಕೆ ಸಾಮಾನ್ಯವಾಗಿ 2,000-3,000 ರೂಪಾಯಿ ದುಡ್ಡು ಒಂದು ಡೋಸ್ಗೆ. ಇದೇನಿದೆ ಅಲ್ಲ 9 ನ್ಯಾನೋವೈಲೆಂಟ್ ವ್ಯಾಕ್ಸಿನ್ ಇದು 9,000 ರೂಪಾಯಿ. ಸೊ ಎಷ್ಟು ಡೋಸಸ್ ತಗೋಬೇಕು? 9ರಿಂದ 14 ವರ್ಷದ ಮಕ್ಕಳಿಗೆ 2 ಡೋಸು. ಎಷ್ಟು? 9ರಿಂದ 14 ಮಕ್ಕಳಿಗೆ 2 ಡೋಸು. 14 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ 25ರಿಂದ 26 ವರ್ಷದ ತನಕ 3 ಡೋಸ್. ಹೆಂಗೆ ಎಷ್ಟು ಡೋಸ್, ಎಷ್ಟು ಯಾವ್ಯಾವ ಇದರಲ್ಲಿ? 1-2 ಡೋಸ್ ಏನು 9ರಿಂದ 14 ವರ್ಷ ಹೇಳಿದೆ, ಒಂದು ಸ್ಟಾರ್ಟ್ ಡೋಸ್ ಕೊಡ್ಸಿದ್ಮೇಲೆ ಆಫ್ಟರ್ 2 ಮಂತ್ಸ್ ಇನ್ನೊಂದು ಡೋಸ್. ಇನ್ನೊಂದು ವ್ಯಾಕ್ಸಿನ್ ಏನು ಹೇಳಿದ್ನಲ್ಲ 3 ಡೋಸಸ್, ಅದು 0, 2 and 6 ಒಂದು ಸ್ಟಾರ್ಟಿಂಗ್ 1 ಡೋಸ್, 2 ಮಂತ್ಸ್ ಆದಮೇಲೆ ಒಂದು, ಅದಾದ ಒಂದು 6 ಮಂತ್ಸ್ ಆದಮೇಲೆ ಇನ್ನೊಂದು ಡೋಸ್. ಸೊ ಈ ರೀತಿ. ಆಮೇಲೆ ಯಾರು ಈ 4 ಡೋಸು 20 ವರ್ಷದ ಮೇಲ್ಗಡೆ ತಗೋತೀರಾ, ಈ ವ್ಯಾಕ್ಸಿನ್ ತೊಗೊಂಡು 1 ವರ್ಷ ಪ್ರೆಗ್ನೆಂಟ್ ಆಗಂಗಿಲ್ಲ. ಯಾಕಂದರೆ ಮಗು ಅಲ್ಲಿ ತೊಂದರೆ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಈ ವ್ಯಾಕ್ಸಿನ್ಸ್ನ ದಯಮಾಡಿ ಕೊಡಿಸ್ಕೊಳ್ಳಿ. ಎಲ್ಲ ಪೇರೆಂಟ್ಸು ಇವತ್ತಿನ ದಿನ ಯಾರು ಏನು ಅಫೋರ್ಡ್ ಮಾಡ್ದಂಗೆ ಏನಿರಲ್ಲ. 1,000-2,000, 4,000, 6,000, 3 ಡೋಸಸ್ಗೆ ಮೋಸ್ಟ್ಲಿ 6,000 ಆಗುತ್ತೆ, 2 ಡೋಸ್ಗೆ 4,000 ಆಗುತ್ತೆ. ಫ್ಯೂಚರಲ್ಲಿ ಕ್ಯಾನ್ಸರ್ ಬರದೇ ಇರೋ ರೀತಿ ಈಗ ಸದ್ಯಕ್ಕಿರೋ ವ್ಯಾಕ್ಸಿನ್ ಇದು. ಆಮೇಲೆ ಎಲ್ಲ ವಾರ್ಡನ್ಸ್ ಇದ್ದೀರಾ ಅಲ್ಲಿ, ನೀವುಗಳು ಮದುವೆ ಆಗೋಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ನ ತಗೋಬೇಕು. ಇದ್ರ ಎಫೆಕ್ಟಿವ್ನೆಸ್ ಜಾಸ್ತಿ. ಮದುವೆ ಆದಮೇಲೆ ತಗೋಬಾರ್ದಾ? ಡೆಫಿನೆಟ್ಲಿ ಮದುವೆ ಆದಮೇಲೂ ತಗೋಬೋದು, ಬಟ್ ಅದರ ಎಫೆಕ್ಟಿವ್ನೆಸ್ ಕಡಿಮೆ ಆಗುತ್ತೆ. ಈ HPV ವ್ಯಾಕ್ಸಿನ್ ಅನ್ನೋದು, ಈ HPV ವೈರಸ್ ಇನ್ಫೆಕ್ಷನ್ ಬರ್ತಕ್ಕಂಥದ್ದು ಗಂಡು ಮಕ್ಕಳಿನ ಒಂದು ಸ್ಪರ್ಮಲ್ಲಿ ಇರುತ್ತೆ ಇದು ವೈರಲ್ ಇನ್ಫೆಕ್ಷನ್ಸು, ಅವರಿಂದ ಹೆಣ್ಮಕ್ಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇವತ್ತಿನ ದಿನ ಎಸ್ಪೆಷಲಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಕ್ಯಾನ್ಸರ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಎಲ್ಲ ನಿಮ್ಮ ಪೇರೆಂಟ್ಸಿಗೆ ಹೋಗಿ ಹೇಳಬೇಕು, HPV ವ್ಯಾಕ್ಸಿನ್ನ ನಮಗೆ ಕೊಡಿಸಿ, ಇದು ತುಂಬ ಇಂಪಾರ್ಟೆಂಟು. ನಮಗೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬರೋದನ್ನ ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ಯಾವ ಕ್ಯಾನ್ಸರು ತಡಿಲಿಕ್ಕೆ ಸದ್ಯಕ್ಕೆ ವ್ಯಾಕ್ಸಿನ್ಸ್ ಇಲ್ಲ ಮಾರುಕಟ್ಟೆಯಲ್ಲಿ. ಪ್ರಾಬಬ್ಲಿ ಇನ್ ಅನದರ್ 5 years ಆರ್ ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇದನ್ನು ಫ್ರೀ ವ್ಯಾಕ್ಸಿನ್ಸ್ನ ತರ್ಬೋದು. ಬಟ್ ಎಷ್ಟೋ ಆರ್ಗನೈಸೇಷನ್ಸ್, ಬೀಟ್ ರೋಟ್ರಿ, JCI ಅಥವಾ ಕೆಲವು ಹಾಸ್ಪಿಟಲ್ಸ್ಗಳು, ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ಗಳು, ಕಂಪ್ನಿಗಳು ಇದನ್ನು ಕಡಿಮೆ ದರದಲ್ಲಿ ನಿಮ್ಮ ತನಕ ಮುಟ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವ್ಯಾಕ್ಸಿನ್ಸ್ನ. ಸೊ ಆ ಥರ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನು ತಗೋಬೋದು. ಎಷ್ಟೋ ಜನಕ್ಕೆ ಏನು ಅನಿಸುತ್ತೆ, ಈ HPV ವೈರಸ್ ವ್ಯಾಕ್ಸಿನ್ಸ್ ಕೊಡಿಸೋದ್ರಿಂದ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಆಗುತ್ತಾ? ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಖಂಡಿತ ಆಗಲ್ಲ. ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ? ಸೈಡ್ ಎಫೆಕ್ಟ್ಸ್ ಇಲ್ಲ. ಎಷ್ಟೋ ಜನ ಪೇರೆಂಟ್ಸ್ ನನಗೆ ಕ್ವೆಶನ್ ಕೇಳ್ತಾರೆ, ಕೋವಿಡ್ ವ್ಯಾಕ್ಸಿನ್ ಕೊಟ್ಟಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು ಮೇಡಮ್, ಹಾಗೆ HPV ವ್ಯಾಕ್ಸಿನ್ ಕೊಡಿಸಿದಾಗ ಏನಾದರೂ ಇದರಿಂದ ಜಾಸ್ತಿ ಆಗುತ್ತಾ? ನೋ, ಡೆಫಿನೆಟ್ಲಿ ನಾಟ್. ಇದೆಲ್ಲ ಮಿತ್ಸ್. ಯು ಕ್ಯಾನ್ ಸೇಫ್ಲಿ ಟೇಕ್ HPV ವ್ಯಾಕ್ಸಿನ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ಈ ವಾರ್ಡನ್ಸ್ ಎಲ್ಲ ಏನು ನೀವು ಅಲ್ಲಿದ್ದೀರಾ ಮಕ್ಕಳು ನೋಡ್ಕೊಳ್ಳಿಕ್ಕೆ, ಅಟ್ಲೀಸ್ಟ್ ಯು ಪೀಪಲ್ ಶುಡ್ ಎಜುಕೇಟ್ ದೆಮ್ ಆನ್ ದಿಸ್. ನಾನು ಆ್ಯಕ್ಚುಲಿ BCM ಹಾಸ್ಟೆಲ್ಸ್ ಶಿವಮೊಗ್ಗ ಮೇನ್ ಏನಿದೆ ಅದು ರೋಟ್ರಿ ಮುಖಾಂತರ ಬಂದ್ಬಿಟ್ಟು ಕೆಲವು HPV ವ್ಯಾಕ್ಸಿನ್ಸ್ ಬಗ್ಗೆ ಟಾಕ್ ಕೊಡೋದಿತ್ತು. ಕಾರಣಾಂತರಗಳಿಂದ ಅದಾದಮೇಲೆ ಫಾಲೋ ಅಪ್ ಆಗಲಿಲ್ಲ. ಸೊ ಐ ವಿಲ್ ಬಿ ವೆರಿ ಇಂಟ್ರೆಸ್ಟೆಡ್ ಟು ಡೂ ದಟ್ ವರ್ಕ್. ಸೊ ಸಾಮಾನ್ಯವಾಗಿ ಜೊತೆ ಮಾತಾಡಿದೀನಿ ಮೇಡಮ್, ಅವ್ರೇನೋ ನಮ್ದು ಇದರಿಂದ ಏನೋ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರ ಹಾಸ್ಪಿಟಲ್ ಕಡೆಯಿಂದ ನಾನು ಎಲ್ಲ ಗರ್ಲ್ಸ್ ಹಾಸ್ಟೆಲ್ಗಳಿಗೆ ಮಾಡ್ತೀನಿ, ಡಿಸ್ಕಷನ್ ನಡೀತಾ ಇದೆ. ಬಿ ವೆರಿ ಹೆಲ್ಪ್ಫುಲ್. ಅಂಡ್ ಸರ್ಜಿ ಡಾಕ್ಟರ್ ನಾನು ಮಾತಾಡ್ತೀನಿ ಅಂತ. ಆಮೇಲೆ ನಾನು ಹೇಳೋದೇನಂದ್ರೆ ಪೇರೆಂಟ್ಸ್ 3 ಡೋಸಸ್, 9 to 14 years 2 ಡೋಸಸ್, 14 years ಮೇಲೆ ಅಪ್ ಟು 26 years ಇಟ್ ಇಸ್ 3 ಡೋಸಸ್. ಮದುವೆ ಆಗಿರೋರು ತಗೋಬಹುದು, ಬಟ್ ಎಫೆಕ್ಟಿವ್ನೆಸ್ ಆಫ್ ದ ವ್ಯಾಕ್ಸಿನ್ ವಿಲ್ ಬಿ ಲೆಸ್. ಅಪ್ ಟು 46 ಇಂದ ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಮೇಡಮ್. ಇನ್ನು ಡಿಸ್ಕಷನ್ ನನ್ನ ಹತ್ರನೂ ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ರು. ಒಂದು ಇದಕ್ಕೆ ಎಷ್ಟಾಗುತ್ತೆ ಮೇಡಮ್? ಆಕ್ಚುಯಲ್ ಸರ್ ಇವಾಗ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು ಗಾರ್ಡಿಸಿಲ್ ಅಂತ ಹೇಳಿ ವ್ಯಾಕ್ಸಿನ್ ಅದು 2,000 ಅಂತ ಇರೋದು. ಬಟ್ ನೀವು ವೆನ್ ಯು ಟಾಕ್ ವಿತ್ ದ ರೆಪ್ರೆಸೆಂಟೇಟಿವ್ಸ್ ಯು ಕ್ಯಾನ್ ಬ್ರಿಂಗ್ ಡೌನ್ ಟು 1,200 to 1,000 rupees. ಬಟ್ ಈ ವ್ಯಾಕ್ಸಿನ್ನ ನೀವು ಹಾಸ್ಟೆಲಲ್ಲಿ ಕೊಡ್ತೀರಾ ಅಂದಾಗ ಪೇರೆಂಟ್ಸ್ ಕನ್ಸೆಂಟ್ ಇರಬೇಕು. ಆ್ಯಂಡ್ ಅವ್ರ ಮಿನಿಮಲ್ ನಾಮಿನಲ್ ಚಾರ್ಜಸ್ ಪೇ ಮಾಡಂಗೆ ಇರಬೇಕು. ಬಿಕಾಸ್ ಯಾವುದು ನಾವು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಆದಷ್ಟು ನಾಮಿನಲ್ ಚಾರ್ಜಸ್ಗೆ ತಂದು ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ಅದು ಗವರ್ನಮೆಂಟ್ಗೆ ಪ್ರಪೋಸಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. MLC ಎಲ್ಲ ಸೇರಿ ಒಂದೇನೋ ಮಾಡ್ಕೊಂಡು ಕೊಟ್ಟಿದ್ದೀವಿ. ಅದು 3 ಜಿಲ್ಲೆಗೇನೋ ಅಕ್ಸೆಪ್ಟ್ ಆಗಿದೆ ಈಗ. ಎಲ್ಲ ಹಾಸ್ಟೆಲ್ಲು ಮತ್ತೆ ಎಲ್ಲ ಮಕ್ಕಳುಗಳಿಗೂ ಹಾಸ್ಪಿಟಲ್ ಕಡೆಯಿಂದಾನೆ ಕೊಡೋದು ಅಂತ ಅವ್ರ ಫೌಂಡೇಶನ್ ಥ್ರೂ ಮಾಡಿದ್ದೀವಿ. ನಮ್ಮ ಶಿವಮೊಗ್ಗ ಜಿಲ್ಲೆ ಸೆಲೆಕ್ಟ್ ಆಗಿಲ್ಲ, ನಾನೇ ಮಾಡ್ತೀನಿ ಅದು ನಮ್ಮ ಫೌಂಡೇಶನ್ ಇಂದ ಅಂತ ಹೇಳ್ತಾ ಇದ್ರು. ಭಾರತ್ ಸೀರಮ್ ಇನ್ಸ್ಟಿಟ್ಯೂಟ್ ಈಗೇನು ಟ್ರಯಲ್ಸ್ ಬಂದಿದೆಯಲ್ಲ ಸರ್, ಅದಿನ್ನೂ ಕಂಪ್ಲೀಟ್ ಆಗಿ ಫ್ರೀ ಆಗಿ ಅವೈಲಬಲ್ ಇಲ್ಲ ವ್ಯಾಕ್ಸಿನ್ಸ್. ಇವಂದು ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಇಟ್ ಇಸ್ ನಾಟ್ ಫ್ರೀಲಿ ಅವೈಲಬಲ್.
ಸೊ ಹಾಗಾಗಿ ಅದೊಂದು 9,500 ಇದೆ ಸರ್ ಹೆಣ್ಮಕ್ಳು. 9,500 ಹೆಣ್ಮಕ್ಳಿದ್ದಾರೆ. 9,443. ಅಲ್ಲ ಈ ಟೋಟಲ್ ನಮ್ಮ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಇದೆ ಸರ್. ಸೊ 10,000 ಇಂಟು ಇಲ್ಲ ಅದು ಇನ್ನು ನಾವು ಮುರಾರ್ಜಿ ಆ್ಯಡ್ ಆಗಿ ಮುರಾರ್ಜಿ ಸೇರಿದ್ರೆ ಒಂದು 12,000 ಆಗ್ಬೋದು ಬರೀ ಹಾಸ್ಟೆಲ್ಸ್ ಮಕ್ಕಳು. ಕಂಪ್ಲೀಟ್. ಎಸ್ ಪ್ಲೀಸ್ ಮ್ಯಾಮ್. ಈಗ ಕ್ಯಾನ್ಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದೆ, ಅಂಡ್ ಆದಮೇಲೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಿದೆ. ಗರ್ಭಕೋಶದ ಕ್ಯಾನ್ಸರ್ ಅದೇ ಎಕ್ಸಸ್ ಬ್ಲೀಡಿಂಗ್ ಆಯಿತು ಅಂತ ಹೇಳಿದ್ರೆ ಎಲ್ಲ ನೀವು ಒಂದು ಸ್ಕ್ಯಾನ್ ಮಾಡ್ಸಕ್ಕೆ ಹೇಳಿದಾಗ ಡಾಕ್ಟ್ರು ನೀವು ಹಿಂದೆ ಮುಂದೆ ನೋಡಬಾರ್ದು, ಸ್ಕ್ಯಾನ್ ಮಾಡಿಸ್ಬೇಕು. ಯಾಕಂದರೆ ಡಾಕ್ಟರ್ಸ್ಗೂ ಎಕ್ಸ್ರೇ ಕಣ್ಗಳಿರಲ್ಲ. ಸೊ ಸ್ಕ್ಯಾನ್ ಮಾಡಿಸಿದಾಗಲೇ ಡೀಟೇಲ್ ಆಗಿ ಈಗ ಈ ಸಿಂಪ್ಟಮ್ಸ್ ಇದ್ದಾಗ ಇದಿರಬಹುದು ಅನ್ಬೋದು. ಇಲ್ಲ. ಸೊ ಈ ಸಿಂಪ್ಟಮ್ಸ್ ಇದ್ದಾಗ ಇದಿದೆ ಅಂತ ಕಂಡು ಬರ್ಬೋದೇ ಹೊರತು ಕಂಪ್ಲೀಟಾಗಿ ಇದೆ ಅಂತ ನಮಗೆ ಡಯಾಗ್ನೋಸ್ ಮಾಡಲಿಕ್ಕಾಗೋದು ಸ್ಕ್ಯಾನ್ ಇದ್ದಾಗ ಮಾತ್ರ. ಇನ್ನೊಂದು ಈ ಹೆಣ್ಮಕ್ಳಲ್ಲಿ, ಈ ಏಜ್ ಗ್ರೂಪ್ ಹೆಣ್ಮಕ್ಳಲ್ಲಿ ಹೊಟ್ಟೆ ಉಬ್ರೋದು, ಊಟ ಸೇರದೆ ಇರೋದು, ವಾಮಿಟ್ ಆಗ್ತಾ ಇರೋದು, ಸಿವಿಯರ್ ಆಗಿ ಪೇಯ್ನ್ ಬರುತ್ತೆ ಅಂದರೆ ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಅಪೆಂಡಿಕ್ಸ್ ಪ್ರಾಬ್ಲಮ್ ಇರ್ಬೋದು, ಅದನ್ನು ಅಪೆಂಡಿಸೈಟಿಸ್ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಇರ್ಬೋದು. ಕೆಲವೊಂದೊಂದ್ಸರಿ ಅದು ಬರ್ಸ್ಟ್ ಆಗಿಬಿಟ್ಟು ಅದು ಸಿವಿಯರ್ ಆಗಿಬಿಟ್ಟು ಆಪ್ರೇಷನಿಗೆ ತಗೋಬೇಕಾಗುತ್ತೆ. ಸೊ ಸಣ್ಣದಾಗಿ ಯಾವುದೇ ಮಕ್ಕಳು ಹೊಟ್ಟೆ ನೋವು ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಟ್ ಆಗಿ ರಿಪೀಟೆಡಾಗಿ ಅವರಿಗೆ ಜ್ವರ ಬರ್ತಾ ಇದೆ, ವಾಂತಿ ಆಗ್ತಾ ಇದೆ, ಹೊಟ್ಟೆ ನೋವ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಅಲರ್ಟ್, ವಾರ್ನಿಂಗ್ ಸಿಂಪ್ಟಮ್ಸ್, ವಾರ್ಡನ್ಸ್ ಎಸ್ಪೆಷಲಿ ನಿಮಗೆ. ಆ್ಯಂಡ್ ಅದಾದಮೇಲೆ ಒವೇರಿಯನ್ ಕ್ಯಾನ್ಸರ್ಸ್ಗಳು ಕಾಮನ್ನು ಈ ಮಕ್ಕಳಲ್ಲಿ. ಅಂದರೆ ಕ್ಯಾನ್ಸರ್ಗಳು ಯಾವ ಥರ ಅಂತ ಹೇಳಿದ್ರೆ ಗೊತ್ತಾಗ್ದಂಗೆ ಸೈಲೆಂಟಾಗಿ ಬೆಳ್ಕೊಂಡು ಹೋಗುತ್ತೆ. ಓನ್ಲಿ ಸಿಂಪ್ಟಮ್ ಅವ್ರಿಗೆ ಊಟ ಸೇರ್ತಾ ಇರಲ್ಲ ಮತ್ತು ಹೊಟ್ಟೆ ಉಬ್ರುತ್ತಾ ಇರುತ್ತೆ. ಸೊ ಈ ಎರಡು ಕಾಮನ್ ಕಂಡೀಷನ್ಸು ಆ ಏಜ್ ಗ್ರೂಪಲ್ಲಿ ಒವೇರಿಯನ್ ಕ್ಯಾನ್ಸರ್ಸ್ ಬರ್ತಕ್ಕಂಥದ್ದು. ಸೊ ಈ ಥರ ಯಾವುದೇ ಇದ್ರೂ ನೀವು ಪೇರೆಂಟ್ಸ್ಗೆ ಒಂದು ಅಲರ್ಟ್ನೆಸ್ ಕೊಡಬೇಕು. ಐ ಥಿಂಕ್ ಲಂಪ್ಸ್ ಬ್ರೆಸ್ಟ್ ಅಲ್ಲಿ ಲಂಪ್ಸ್ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳ್ತಾರೆ. ಕಾರಣಗಳಿಲ್ಲ, ಫೈಬ್ರಾಯ್ಡಿನೋಮಾ ಅಂತ ಹೇಳ್ತೀವಿ. ಈಗ ಹೆಂಗೆ ಯುಟ್ರಸಲ್ಲಿ ನೀವು ಕೇಳಿದಿರಿ ನನಗೆ ಫೈಬ್ರಾಯ್ಡ್ಸ್ ಹೆಂಗೆ ಬರುತ್ತೆ ಅಂದರೆ ಈಸ್ಟ್ರೋಜನ್ ಅಂತ ಹಾರ್ಮೋನು ನಮ್ಮ ಬಾಡಿಲಿ ಎಕ್ಸಸ್ ಆದಾಗ, ಅದೇ ರೀತಿ ಆ ಈಸ್ಟ್ರೋಜನ್ ಹಾರ್ಮೋನೇ ಫೈಬ್ರಾಯ್ಡಿನೋಮಾ ಅಂತ. ಇದೇನಿಲ್ಲ, ನಾರ್ಮಲ್ ಟಿಶ್ಯೂನೇ ಓವರ್ ಗ್ರೋತ್ ಆಗುತ್ತೆ. ಬಟ್ ಇದು ಕ್ಯಾನ್ಸರ್ ಅಲ್ಲ, ಇಟ್ಸ್ ಅ ಬಿನೈನ್ ಕಂಡೀಷನ್. ಅದನ್ನು ಇಟ್ಕೊಳ್ಳೋ ಆಗಿಲ್ಲ, ಅದನ್ನು ತೆಗಿಸ್ಬೇಕು. ಹಾಂ, ಥೈರಾಯ್ಡ್ ಅಂತ ಒಂದು ಗ್ಲ್ಯಾಂಡ್ ಎಲ್ಲರಲ್ಲೂ ಇರುತ್ತೆ ಪುಟ. ಈಗ BP ಇದೆಯಾ, ಶುಗರ್ ಇದೆಯಾ ಅಂತ ಕ್ವಶನ್ ಕೇಳ್ತಾರಲ್ಲ, ಆ ರೀತಿ ಥೈರಾಯ್ಡ್ ಇದೆಯಾ ಅಂದರೆ ಹೌದು, ನಮ್ಮೆಲ್ಲರಲ್ಲೂ ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಅದು ಮಾಲ್ ಫಂಕ್ಷನ್ ಆದಾಗ ಐದರ್ ಹೈಪರ್ ಥೈರಾಯ್ಡಿಸಮ್ ಇರುತ್ತೆ, ಇಲ್ಲ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಹೈಪರ್ ಥೈರಾಯ್ಡಿಸಮ್ ಅಂದರೆ ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಎಕ್ಸೆಸ್ ಆಗಿರುತ್ತೆ. ಸೊ ಕಾಮನ್ ಆಗಿ ಕಂಡು ಬರ್ತಕ್ಕಂಥದ್ದು ಹೈಪೋಥೈರಾಯ್ಡಿಸಮ್. ಇದು ಯಾಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಇದರಲ್ಲಿ ಅಂದರೆ ನಮ್ಮ ಉಪ್ಪಿನಲ್ಲಿ ಅಯೋಡಿನ್ ಅಂತಕ್ಕಂಥ ಅಂಶ ಕಡಿಮೆ ಆಗ್ತಾ ಇರೋದ್ರಿಂದ ಹೈಪೋಥೈರಾಯ್ಡಿಸಮ್ ತುಂಬ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ನಿಮ್ಮ ಏಜ್ ಗ್ರೂಪಲ್ಲಿ ಹೈಪೋಥೈರಾಯ್ಡಿಸಮ್ ಕಂಡು ಬಂದಾಗ ಥಿಂಕಿಂಗ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಅಂತೀವಿ, IQ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ನಾವು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಬೇಕಾ, ಯಾವಾಗ ಮಾಡಿಸ್ಬೇಕು? ಎಸ್, ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಕಂಡು ಬಂದಾಗ ನೀವು ಗೈನಕಾಲಜಿಸ್ಟ್ ಹತ್ರ ಹೋದರೆ ಕಾಮನ್ ಆಗಿ ಹಿಮೋಗ್ಲೋಬಿನ್ನು, ಥೈರಾಯ್ಡು ಮತ್ತು ಸ್ಕ್ಯಾನ್ಸ್ನ ಅಡ್ವೈಸ್ ಮಾಡ್ತಾರೆ. ಸೊ ಅದನ್ನು ನೀವು ಮಾಡಿಸೋದು ಒಳ್ಳೆಯದು. ಎಸ್, ಕಮಿಂಗ್ ಸರ್, ಸ್ಲೈಡ್ಸ್ ಡಿಸ್ಪ್ಲೇ ಮಾಡ್ತೀರಾ? ಸೊ ಮಿಷನ್ ಸುರಕ್ಷಾ ಅಂತ ಹೇಳಿಬಿಟ್ಟು ನಮ್ಮ ಗೌರ್ಮೆಂಟು ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದೆ. ಸೊ ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟು ಚೈಲ್ಡ್ ಮ್ಯಾರೇಜಸ್ಸಲ್ಲಿ ಮತ್ತು ಟೀನೇಜ್ ಪ್ರೆಗ್ನೆನ್ಸೀಸಲ್ಲಿ ಇಟ್ ಈಸ್ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದೆ, ಇನ್ಯಾವುದ್ರಲ್ಲೂ ಅಲ್ಲ. ಟೀನೇಜ್ ಪ್ರೆಗ್ನೆನ್ಸೀಸಲ್ಲಿ ಮತ್ತು ಅರ್ಲಿ ಮ್ಯಾರೇಜಸ್ಸಲ್ಲಿ. ಸೊ ಇದ್ರ ಸಲುವಾಗಿ ಗೌರ್ಮೆಂಟ್ ಹ್ಯಾಸ್ ರಿಕ್ವೆಸ್ಟೆಡ್ ಆಲ್ ದ ಗೈನಕಾಲಜಿಸ್ಟ್ ಆ್ಯಂಡ್ ಸೈಕಿಯಾಟ್ರಿಸ್ಟ್ ಟು ಮೇಕ್ ಫ್ಯೂ ಪ್ರೋಗ್ರಾಮ್ಸ್. ಸೊ ನಾವು ಈಗಾಗಲೇ ಪ್ರೋಗ್ರಾಮ್ಸ್ನ ಕೆಲವು ಗೌರ್ಮೆಂಟ್ ಕಾಲೇಜ್, ಎಸ್ಪೆಷಲಿ PU ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರದ್ದು ಅಂಶ ಏನಂತ ಹೇಳಿದ್ರೆ ಇದು ಸ್ಟ್ಯಾಟಿಸ್ಟಿಕ್ಸು, ಯಾವ ರೀತಿ ಚೈಲ್ಡ್ ಮ್ಯಾರೇಜಸ್ ಜಾಸ್ತಿ ಆಗಿದೆ, ಚೈಲ್ಡ್ ಲೇಬರ್, ವಾಟ್ ಇಸ್ ಪಾಕ್ಸು. ಸೊ ನಿಮಗೆ ಒಂದು ಐಡಿಯಾ ಇರಬೇಕು. ಸ್ಲೈಡ್ ಶಿಫ್ಟ್ ಮಾಡಿ ಸರ್ ಕೇಳಿ. ಹಾಂ, ಸೊ ಬ್ಯಾಕ್ ಮಕ್ಕಳ ಲೈಂಗಿಕ ಅಪರಾಧಗಳಿಂದ ರಕ್ಷಣೆ ಕಾಯ್ದೆ, ಪಾಕ್ಸೋ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳ್ಬಿಟ್ಟು ಇದು ಒಂದು ಲಾ ಇದೆ. ಸೊ ಇವತ್ತಿನ ದಿನ ನಿಮಗೆ ಗೊತ್ತಿರ್ಬೋದು, ನಾವೆಲ್ಲ ಕಡೆ ಬೀಟ್ ನಾವು ಸಣ್ಣ ವಯಸ್ಸಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ಯಾರು ನಮಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬ ಮಾಹಿತಿ ನೀಡಬೇಕಾಗಿರಲಿಲ್ಲ. ಬಟ್ ಇವತ್ತಿನ ದಿನ LKG UKG ಓದೋ ಮಕ್ಕಳಿಂದ ಹಿಡಿದು ನಾವೆಲ್ಲ ಕಡೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ತುಂಬ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲ ಕಾರಣ ಬೀಟ್ ಸೋಷಿಯಲ್ ಮೀಡಿಯಾ, ಒಂದು ರೀತಿ ಇಂಟರ್ನೆಟ್ ಅಂತಕ್ಕಂಥದ್ದು, ಮೊಬೈಲ್ ಫೋನ್ಸ್ ಅಂತಕ್ಕಂಥದ್ದು ಎಲ್ಲರಲ್ಲೂ ಅವೈಲಬಲ್ ಇದೆ. ಬಟ್ ಇದು ಒಳ್ಳೇದು ಮಾಡ್ತಾ ಇದೆ, ಕೆಟ್ಟದ್ದು ಮಾಡ್ತಾ ಇದೆ. ಒಳ್ಳೆ ಥಿಂಗ್ಸು ಸಿಗ್ತಾ ಇದೆ, ಇದರಿಂದ ಕೆಟ್ಟ ಥಿಂಗ್ಸು ಸಿಗ್ತಾ ಇದೆ. ಸೊ ನಮಗೆ ಇವತ್ತಿನ ದಿನ ನಿಮ್ಮ ಏಜ್ ಗ್ರೂಪ್ ಮಕ್ಕಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ದೇ ಆರ್ ಲಿಸ್ನಿಂಗ್ ಅಲ್ಲ ಸರ್? ದೇ ಆರ್, ಓಕೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಮಗೆ
ಉದ್ಧಾರ ಆಗಕ್ಕೆ ಏನು ಸಿಗುತ್ತೆ ಟೆಕ್ನಾಲಜಿಯಿಂದ, ಹಾಳಾಗಕ್ಕೂ ನಮಗೆ ಅಷ್ಟೇ ಸಿಗುತ್ತೆ. ಅದು ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು. ಸೊ ನಾವು ಯಾವ ರೀತಿ ಇದನ್ನು ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನನ ನಾವು ರೂಪಿಸ್ಕೊತಾ ಹೋಗ್ಬೋದು. ಎಸ್ಪೆಷಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನಿಮ್ಮ ಏಜ್ ಗ್ರೂಪಲ್ಲಿ ನಿಮ್ಮ ಮೈಂಡಿಗೆ ಏನು ಫೀಡ್ ಆಗ್ತಾ ಹೋಗುತ್ತೆ ಅದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಒಂದು ಜೀವನದ ಶೈಲಿ ಅಥವಾ ಜೀವನವನ್ನು ರೂಪಿಸ್ತಾ ಹೋಗುತ್ತೆ. ನಾವು ಇವತ್ತಿನ ದಿನ ನಿಮ್ಮ ಏಜ್ ಗ್ರೂಪಿಗೆ ನೀವು ಏನು ಮಾಡಬೇಕು? ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ನಿಮ್ಮ ತಂದೆ ತಾಯಿಗಳು ಎಷ್ಟೋ ಜನ ಕೂಲಿ ಕೆಲಸ ಮಾಡ್ಬೋದು, ಅಥವಾ ಇನ್ಯಾವುದೋ ಅವರು ಒಂದು ಆಸೆ ಪಟ್ಟಿರೋ ವಸ್ತುನ ಅಥವಾ ಸೀರೆನ ತೊಗೊಳಕ್ಕಾಗ್ದಲೆ, ವೆಹಿಕಲ್ನ ತೊಗೊಳಕ್ಕಾಗ್ದಲೆ ಆ ದುಡ್ಡನ್ನ ಕೂಡಿಟ್ಟು ನನ್ನ ಮಗಳ ಭವಿಷ್ಯಕ್ಕೆ ಬರುತ್ತೆ ಅಂತ ತುಂಬ ಆಸೆಗಳನ್ನ, ಕನಸುಗಳನ್ನ ಕಟ್ಕೊಂಡು ನಿಮ್ಮನ್ನು ಓದಲಿಕ್ಕೆ ಕಳಿಸ್ತಾರೆ. ಸೊ ನೀವು ಆ ಕೆಲಸನ ನೀವು ನೀಟಾಗಿ ಮಾಡಬೇಕು. ಬೇರೆ ಯಾವುದೇ ರೀತಿ ಒಂದು ದುಶ್ಚಟಗಳಿಗೆ ಅಥವಾ ಕೆಟ್ಟ ಕೆಲಸಗಳಿಗೆ ನೀವು ಈಡಾಗಬಾರ್ದು. ಇದರಿಂದ ನಿಮ್ಮ ಜೀವನನೇ ಹಾಳಾಗುತ್ತೆ. ಸೊ ಇದೇನಪ್ಪ ಅಂತ ಹೇಳಿದರೆ ಈ ಕಾಯ್ದೆಯಡಿ ಇದು ಏನಿದು ಮಕ್ಕಳಿಗೆ ಸುರಕ್ಷಿತವಾದ ಪರಿಸರವನ್ನು ಒಂದು ಸೃಷ್ಟಿಸಲು ಈ ಕಾನೂನನ್ನು ರೂಪಿಸಿದ್ರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ರಕ್ಷಣೆಗಾಗಿ ಲೈಂಗಿಕ ಶೋಷಣೆ, ಕಿರುಕುಳ ಮತ್ತು ಹಿಂಸೆ ವಿರುದ್ಧ ಕಾನೂನುಬದ್ಧ ರಕ್ಷಣೆ. ಸೊ ಒಂದು ಟಚ್ ಆಗಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಆಗಿರ್ಬೋದು, ಹಾಸ್ಟೆಲ್ಸಲ್ಲಿ ಯಾರಾದರೂ ವಾಚ್ಮೆನ್, ವಾರ್ಡನ್ಸು ಯಾರಾದರೂ ಆಗಿರ್ಬೋದು. ಸೊ ಇದು ಹೆಣ್ಮಕ್ಳಿಗೆ ಸೀಮಿತ ಅಂತಲ್ಲ, ಇದು ಗಂಡು ಮಕ್ಕಳಿಗೂ ಅನ್ವಯಿಸುತ್ತೆ. 18 ವರ್ಷಕ್ಕಿಂತ ಕೆಳಗಿರೋ ಗಂಡು ಮಕ್ಕಳಲ್ಲೂ ಕೂಡ ಅನ್ವಯಿಸುತ್ತೆ. ಸೊ ಯಾರು ಈ ಥರ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಆದಾಗ ಮುಚ್ಚಿಟ್ಕೋಬಾರ್ದು. ಇವತ್ತಿನ ದಿನ ಎಷ್ಟೋ ಹೆಲ್ಪ್ ಲೈನ್ಸ್ಗಳಿದ್ದಾವೆ. ಹೇಳಿದ್ರೆ ನನಗೇನಾರ ಮಾಡಿಬಿಡ್ತೀನಿ ಅಂತ ಕೆಲವರು ಎದುರಿಸ್ತಾರೆ. ನೋ, you should inform your warden, because since you are in the hostel you should inform your friends or your warden. ವಾರ್ಡನಿಗೆ ಹೇಳಿದ್ರೆ ಅಯ್ಯೋ ನನ್ನ ಮರ್ಯಾದೆ ಹೋಗುತ್ತೇನೋ, ಏನೂ ಮರ್ಯಾದೆ ಹೋಗಲ್ಲ. ನೀವು ಹೇಳಲಿಲ್ಲ ಅಂದರೆ ಇನ್ನೂ 10 ಜನ ನಿಮ್ಮ ಫ್ರೆಂಡ್ಸಿಗೆ ಇದೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಯು ಶುಡ್ ಬಿ ದ ವಾಯ್ಸ್. ಅರ್ಥ ಆಯ್ತಾ? ನೀವು ನಿಮ್ಮ ವಾಯ್ಸ್ನ ರೈಸ್ ಮಾಡಬೇಕು. ಅರ್ಥ ಆಯ್ತಾ? ಅದನ್ನು ಯಾವ ರೀತಿ ಹೋಗಿ ಗಲಾಟೆ ಜಗಳ ಮಾಡೋದಲ್ಲ. ಯು ಶುಡ್ ಬಿ ಸ್ಮಾರ್ಟ್ ಎನಫ್. ಯಾರೇ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಪರ್ಸನ್ ನಿಮಗಿಂತ ಎತ್ತರವಾಗಿ ಬಲವಾಗಿ ಇದ್ದಾರೆ ಅಂದರೆ ನಾವು ಸ್ಮಾರ್ಟಾಗಿ ಹೋರಾಡಬೇಕು ಅವ್ರ ಜೊತೆ. ನಾವು ನಮ್ಮ ಒಂದು ಸಮಕಾಲೀನರೊಟ್ಟಿಗೆ ನಾವು ಹೋರಾಡಬೇಕೇ ಹೊರತು ನಮಗಿಂತ ದೊಡ್ಡವ್ರ ಜೊತೆ ಅಲ್ಲ. ಅವತ್ತು ಏನಾದ್ರು ನಿಮಗೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅವತ್ತಾಯಿತು ಅಂತ ಹೇಳಿದ್ರೆ ಬಿ ಟಚ್. ಟಚ್ಚಲ್ಲಿ ಬ್ಯಾಡ್ ಟಚ್, ಗುಡ್ ಟಚ್ ನಿಮಗೆಲ್ಲರೂ ಗೊತ್ತಿದೆ. ನಮ್ಮ ಪ್ರೈವೇಟ್ ಪಾರ್ಟ್ಸ್ನ ಮುಟ್ಟೋ ಅಧಿಕಾರ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಅದು ನಿಮ್ಮ ಮನೆಯಲ್ಲಿ ಹೋದಾಗ ನಿಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಅಥವಾ ನಿಮ್ಮ ಓನ್ ರಿಲೇಟಿವ್ಸ್ ಆಗಿರ್ಬೋದು, ಪರಿಚಿತರು ಅಪರಿಚಿತರು ಇಬ್ಬರು. ಅರ್ಥ ಆಯ್ತಾ? ನೋ ಒನ್ ಹ್ಯಾಸ್ ದ ರೈಟ್ ಟು ಟಚ್. ಅರ್ಥ ಆಯ್ತಾ? ಬ್ಯಾಡ್ ಟಚ್, ಎಸ್ಪೆಷಲಿ ಯುವರ್ ಪ್ರೈವೇಟ್ ಪಾರ್ಟ್ಸ್. ಸೊ ನಿಮ್ಮ ತಾಯಿ ಹತ್ರನಾರು ಹೇಳ್ಕೋಬೇಕು, ಇಲ್ಲ ನಿಮ್ಮ ಟೀಚರ್ಸ್ ಹತ್ರನಾರು ಹೇಳ್ಕೋಬೇಕು, ನಿಮ್ಮ ಫ್ರೆಂಡ್ಸ್ ಹತ್ರನಾರು ಹೇಳ್ಕೋಬೇಕು. ನೆಕ್ಸ್ಟ್ ಸ್ಲೈಡ್. ನಂಬರ್ ಮೇಡಮ್ ಒಂದೇ ಒಂದು, ಈಗ ಎಲ್ಲ ನಮ್ಮ ಹಾಸ್ಟೆಲಲ್ಲಿ ಓದುತ್ತಿರುವಂಥ ಹೆಣ್ಮಕ್ಳಿಗೆ ಮೇಡಮ್ ಹೇಳಿರೋ ಹಾಗೆ ಯಾರಿಗೂ ಕೂಡ ತಮ್ಮ ಲೈಂಗಿಕ ದೇಹದ ಪಾರ್ಟ್ಸ್ ಏನಿದ್ದಾವೆ ಅವನ್ನ ಯಾರಿಗೂ ಕೂಡ ಮುಟ್ಟೋದಕ್ಕೆ ಅಧಿಕಾರ ಇಲ್ಲ. ಮೇಡಮ್ ಹೇಳಿರೋ ಹಾಗೆ ತಮ್ಮ ತಂದೆಗೆ ಇಲ್ಲ, ಇನ್ನು ಬೇರೆಯವ್ರಿಗಂತೂ ಪ್ರಶ್ನೆ ಹುಟ್ಟೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕು. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗ್ತಿರೋದು ನಮಗೆ ಕಂಡು ಬರ್ತಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಆಗಿದೆ, ಈ ಥರ ಜಾಗಗಳಲ್ಲೂ ಆಗ್ತಿದೆ. ಈಗ ನಿಮಗೆ ಒಬ್ಬರ ಹತ್ರ ಹೋಗಿ ಹೇಳ್ಕೊಳ್ಳೋ ಅಷ್ಟು ವಿಶ್ವಾಸ ಬೇಕು ಅಂದರೆ, ವಿಶ್ವಾಸ ಇರಬೇಕು ಅಂದರೆ ನೀವು ಗೌಪ್ಯತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ನೀವು ಮೊದಲನೇ ಆದ್ಯತೆ ಕೊಡ್ತೀರಾ. ಅಂದರೆ ಯಾರು ಕೂಡ ಬೇರೆಯವ್ರ ಹತ್ರ ಹೇಳಬಾರ್ದು ಅನ್ನೋದು. ನನ್ನ ಬಗ್ಗೆ ಕೆಟ್ಟ ಹೆಸರು ಬರಬಾರ್ದು, ನಾನು ಹೇಳಿಬಿಟ್ರೆ ನನ್ನ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಇದನ್ನು ನೀವು ಮುಚ್ಚಿಟ್ರೆ ನಾಳೆ ನಿಮ್ಮ ಸ್ನೇಹಿತರಿಗೂ ಆಗುತ್ತೆ, ನಿಮ್ಮ ಸ್ನೇಹಿತರು ಅವರು ಮುಚ್ಚಿಡ್ತಾರೆ, ನೆಕ್ಸ್ಟ್ ಇನ್ನೊಬ್ರಿಗಾಗುತ್ತೆ. ಅದೇ ರೀತಿ ಆಗ್ತಾ ಬರುತ್ತೆ. ಅದಕ್ಕಾಗಿ ಅಂತಲೇ ಸರ್ಕಾರದಿಂದ 1098 ಅಂತ ಹೆಲ್ಪ್ಲೈನ್ ನಂಬರ್ ಇದೆ. ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ, ಎಲ್ಲರ ಹತ್ರನೂ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಹತ್ರ ಆದರೂ ಮೊಬೈಲ್ ಇದ್ದರೆ ಇಮ್ಮಿಡಿಯೇಟಾಗಿ ಮೊಬೈಲ್ ತೊಗೊಂಡು ಈ ಥರ 1098 ಹೆಲ್ಪ್ಲೈನ್ ನಂಬರ್ಗೆ ಮಾಡಿದ್ರೆ, ಮಕ್ಕಳ ಸಹಾಯವಾಣಿ ಅಂತ ಅಂತೀವಿ, ಆ ನಂಬರ್ಗೆ ಫೋನ್ ಮಾಡಿ ನನಗೆ ಈ ರೀತಿ ಸಮಸ್ಯೆಗಳು ಆಗ್ತಾಯಿದೆ ದಯವಿಟ್ಟು ಸರಿಪಡಿಸಿ ಅಂದರೆ ನೀವು ಯಾವ ಜಾಗದಲ್ಲಿದ್ದೀರಾ ಅದೇ ಜಾಗಕ್ಕೆ ಬಂದು ಅವರು ನಿಮಗೆ ಸಹಾಯ ಮಾಡ್ತಾರೆ. ಅವರು ಯಾರು ಫೋನ್ ಮಾಡಿದ್ರು ಅಂತಲೂ ಹೇಳೋದಿಲ್ಲ, ಅಥವಾ ಯಾವ ಹಾಸ್ಟ್ಲಿಂದ ಫೋನ್ ಬಂದಿತ್ತು ಅಂತಲೂ ಹೇಳೋದಿಲ್ಲ, ಏನೂ ಹೇಳೋದಿಲ್ಲ. ಬಂದು ಇಲ್ಲೇನೋ ಸಮಸ್ಯೆ ಇದೆ ಅಂತ ಕೇಳಿ ಸರಿಪಡಿಸ್ತಾರೆ. ಸೊ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು ಅಂದರೆ ಮೊದಲನೇದಾಗಿ ನಮಗೆ ಧೈರ್ಯ ಬೇಕು.
ಎಲ್ಲೇ ಅನ್ಯಾಯ ಆಗ್ತಿದ್ರು ಕೂಡ, ಅದು ನಿಮ್ಮ ಸ್ನೇಹಿತರಿಗಾಗ್ಬೋದು ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಆಗ್ತಿರ್ಬೋದು, ಯಾರಿಗೆ ಅನ್ಯಾಯ ಆಗ್ತಿದ್ರು ಕೂಡ ಈ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ನಿಮಗೆ ಆಗಬೇಕು ಅಂತ ಇಲ್ಲ, ನಿಮ್ಮ ಪಕ್ಕದಲ್ಲಿ ಸ್ನೇಹಿತರಿಗಾಗ್ಬೋದು, ಅದು ನಿಮ್ಮ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆದ್ರೂ ನೀವು ಫೋನ್ ಮಾಡಿ ಹೇಳಬೇಕು. ಇದನ್ನು ನೀವು ಒಂದು ದಿನ ನೀವು ಅವಕಾಶ ಕೊಟ್ಟರೆ ಅವರು ಅದನ್ನು ಮಾರನೇ ದಿನ ಮಾಡ್ತಾರೆ, ಇನ್ನೊಂದು 3ನೇ ದಿನ ಮಾಡ್ತಾರೆ, 4ನೇ ದಿನ ಮಾಡ್ತಾರೆ. ಅದು ಯಾವ ದಿನಕ್ಕೆ ನಿಲ್ಲುತ್ತೆ ಅಂತ ಹೇಳೋದಕ್ಕಾಗಲ್ಲ. ಏನಕ್ಕೆ ಅಂದರೆ ನೀವು ಮಾಡಿದಾಗ ನೀವು ಸಹಿಸ್ಕೊಂಡ್ರಿ ಅನ್ನೋದು ಒಂದು ಅರ್ಥ ಅವರಿಗೆ ಹೋಗ್ಬಿಡುತ್ತೆ. ನಾವು ಸಹಿಸ್ಕೊಳ್ಳೋದಿಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅನ್ನೋದು ನೀವು ಅವರಿಗೆ ಸಂದೇಶ ಕೊಡಬೇಕು ಅಂದರೆ ನೀವು 1098 ಹೆಲ್ಪ್ಲೈನ್ ನಂಬರ್ಗೆ ಮಾಡ್ಬೋದು. ಇಲ್ಲದೇ ಇದ್ದರೆ ನಿಮ್ಮಲ್ಲಿ ಕಾಲೇಜಲ್ಲಿರೋ ಅಥವಾ ಸ್ಕೂಲಲ್ಲಿರೋ ಅಂಥ ಲೇಡಿ ಟೀಚರ್ಸ್ ಏನಿದ್ದಾರೆ ಅವ್ರಿಗೆ ಹೇಳ್ಬೋದು. ಅಲ್ಲೂ ಪರಿಹಾರ ಕಂಡುಕೊಳ್ಳೋಕ್ಕಾಗಲಿಲ್ಲ ಅಥವಾ ನಿಮಗೆ ಅಲ್ಲಿ ವಿಶ್ವಾಸ ಇಲ್ಲ ಅಂದರೆ ದಯವಿಟ್ಟು 1098 ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ. ಸರ್ಕಾರ ನಿಮಗೋಸ್ಕರ ಅಂತಲೇ ಈ ಹೆಲ್ಪ್ಲೈನ್ ನಂಬರ್ನ ಮಾಡಿರೋದು. ಸರ್ಕಾರ ಮಕ್ಕಳ ಒಂದು ಹಿತರಕ್ಷಣೆ ಗುರಿಯಲ್ಲಿಟ್ಕೊಂಡು ಮಾಡಿರೋಂಥ ಇದು ಕೆಲಸ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಆಮೇಲೆ ನಿಮಗೆ ಇದನ್ನು ನೀವು ಮಾಡಿದಾಗ, ಫೋನ್ ಮಾಡಿದಾಗ ನಿಮ್ಮ ಹೆಸರಾಗಲಿ ಇದನ್ನಾಗಲಿ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಹೇಳೋದಿಲ್ಲ. ಇಷ್ಟು ಈಗಾಗಲೇ ಮೇಡಮ್ ಹೇಳಿದ್ದಾರೆ. ಈಗ ಮುಂದೆ ಇನ್ನು ಇದರ ಪರಿಣಾಮಗಳು ಏನಾಗ್ತವೆ, ಈ ಲೈಂಗಿಕ ಕಿರುಕುಳ ಆಗೋದ್ರಿಂದ ಹುಡುಗರಿಗೇನು ಪರಿಣಾಮ ಆಗುತ್ತೆ, ಹುಡುಗಿರಿಗೇನು ಪರಿಣಾಮ ಆಗುತ್ತೆ, ಇದ್ರ ಬಗ್ಗೆ ಮೇಡಮ್ ಹೇಳ್ತಾರೆ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇಲ್ಲ ಹಿಂದೆ ಅಪರಾಧಗಳ ವಿಧಗಳು, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಅದೇ ಟಚ್ ಆಗಿರ್ಬೋದು. ಇಟ್ ದಟ್ಸ್ ನಾಟ್ ಅಮೌಂಟ್ ಟು ರೇಪ್ ಅಷ್ಟೇ ಅಲ್ಲ, ಬ್ಯಾಡ್ ವರ್ಡ್ಸ್ ಮಾತಾಡೋದಾಗ್ಬೋದು ಅಥವಾ ಸೆಕ್ಷುವಲ್ ಅಸಾಲ್ಟ್ ಆಗ್ಬೋದು. ಕೆಲವರು ಎಷ್ಟೋ ಜನ ವಿಡಿಯೋ ಇಟ್ಕೊಂಡು ಎದುರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ. ಎಲ್ಲೋ ಸ್ನಾನ ಮಾಡೋದಾಗಿರ್ಬೋದು, ಇಲ್ಲ ಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ನೀನು ವಿಡಿಯೋ ಲೀಕ್ ಮಾಡ್ತೀನಿ, ನೀನು ಹೇಳಿರೋ ಜಾಗಕ್ಕೆ ಬಾ, ಈ ಥರದ್ದೆಲ್ಲ ತುಂಬ ಸಮಸ್ಯೆಗಳು ಕಂಡು ಬರುತ್ತೆ. ಇವತ್ತು ಯಾರು ಎದುರೋದು ಬೇಡ, ಸರ್ ಹೇಳಿರೋ ರೀತಿ ನೀವು ಆ ನಂಬರ್ಗೆ ಫೋನ್ ಮಾಡಿದರೆ ಆಯಿತು. ನಿಮ್ಮ ಯು ಶುಡ್ ಇನ್ಫಾರ್ಮ್ ಯುವರ್ ಪೇರೆಂಟ್ಸ್, ಟೀಚರ್ಸ್ ಆರ್ ಯುವರ್ ಫ್ರೆಂಡ್ಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಪೀಕ್ ಔಟ್. ಸೂಸೈಡ್ ಮಾಡ್ಕೊಳ್ಳೋ ಅಗತ್ಯನೇ ಬರಲ್ಲ. ಇಟ್ ಈಸ್ ಅವರ್ ರೈಟ್ ಟು ಲೀವ್. ಎಲ್ಲರಿಗೂ ಹುಟ್ಟಿದ ಮೇಲೆ ಜೀವನ ಮಾಡೋ ಅಧಿಕಾರ ಇರುತ್ತೆ, ಯಾರೂ ಎದುರೋದು ಬೇಡ. ನೆಕ್ಸ್ಟ್ ಶಿಕ್ಷೆಗಳೇನು? ಕನಿಷ್ಠ 3 ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆ ಇದಕ್ಕಿದೆ. ಇವನ್ ವಿಡಿಯೋ ಮಾಡ್ಕೊಳ್ಳೋದು ಒಂದು ಮಹಾಪರಾಧ, ರೇಪ್ ಮಾಡಿದಷ್ಟೇ ದೊಡ್ಡ ತಪ್ಪು. ದಂಡ ಮತ್ತು ಕಾನೂನು ಕ್ರಮ ಕಡ್ಡಾಯ. ಅಪರಾಧಿಗಳನ್ನು ಕಾನೂನುಬದ್ಧವಾಗಿ ವರದಿ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ ರಿಪೋರ್ಟಿಂಗ್. ನೆಕ್ಸ್ಟ್ ವಿದ್ಯಾರ್ಥಿಗಳ ಸರ್ ಸ್ವಲ್ಪ ಹಿಂದೆ ಬನ್ನಿ ಸ್ಲೈಡಿಗೆ. ಪ್ರೀವಿಯಸ್ ಸ್ಲೈಡ್. ಮ್ಯಾಂಡೇಟರಿ ರಿಪೋರ್ಟಿಂಗ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ಅಪರಾಧಗಳನ್ನು ಕಾನೂನುಬದ್ಧವಾಗಿ ವರದಿ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಯಾರಿಗೋ ನಿಮ್ಮ ಫ್ರೆಂಡ್ಸ್ಗಳಿಗೇನೆ 10th ಆದ ತಕ್ಷಣವೇ ಮದುವೆ ಮಾಡೋಕ್ಕೆ ಹೋಗ್ತಾರೆ, PUC ಮದುವೆ ಮಾಡೋಕ್ಕೆ ಹೋಗ್ತಾರೆ. 18 ವರ್ಷದ ಕೆಳಗೆ ಮದುವೆ ಇದು ಬರೀ ಇದು ಅಷ್ಟೇ ಅಲ್ಲ, ಸೆಕ್ಷುವಲ್ ಅಸಾಲ್ಟ್ ಅಷ್ಟೇ ಅಲ್ಲ, 18 ವರ್ಷಕ್ಕಿಂತ ಕೆಳಪಟ್ಟ ಯಾರು ಮದುವೆ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ, ಮನೆಗಳಲ್ಲಿ ವಿಚಾರ ಮಾಡ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಆಗಲಿ, ಅವ್ರಿಗೂ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸ್ಬೋದು. ದೇ ವಿಲ್ ಟೇಕ್ ಆ್ಯಕ್ಷನ್. 18 ವರ್ಷಕ್ಕಿಂತ ಕೆಳಗೆ ಯಾರಿಗೂ ಮದುವೆ ಮಾಡೋದಿಲ್ಲ. ಮದುವೆ ಮಾಡೋದ್ರಿಂದ ಏನಾಗುತ್ತೆ, ಟೀನೇಜ್ ಪ್ರೆಗ್ನೆನ್ಸಿಗಳಾಗುತ್ತೆ. ಎಷ್ಟೋ ಟೀನೇಜ್ ಪ್ರೆಗ್ನೆನ್ಸೀಸ್ ಮಕ್ಕಳು ಜೀವನೇ ಕಳ್ಕೊತಾ ಇದ್ದಾರೆ. ಬಿಕಾಸ್ ಅವ್ರ ಬಾಡಿ ಅಡ್ಯಾಪ್ಟೆಡ್ ಇರಲ್ಲ ಪ್ರೆಗ್ನೆನ್ಸಿ ಕ್ಯಾರಿ ಮಾಡೋವಷ್ಟು. ಅದಕ್ಕೆ ಸರ್ಕಾರ ಇದ್ರ ವಿರುದ್ಧ ಹೋರಾಟ ನಡೆಸ್ತಾ ಇದೆ. ದಯವಿಟ್ಟು ನಾವೆಲ್ಲರೂ ಇದಕ್ಕೆ ಕೈ ಜೋಡಿಸೋಣ. ಅರ್ಥ ಆಯ್ತಾ? ಯಾರೇ 18 ವರ್ಷಕ್ಕಿಂತ ನಿಮ್ಮ ಫ್ರೆಂಡ್ಸ್ ಯಾರು ಮದುವೆ ಆಗ್ತಾ ಇದ್ದಾರೆ ಅಂದರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಯು ಹ್ಯಾವ್ ಟು ರಿಪೋರ್ಟ್. ನನಗೆ ಯಾಕಪ್ಪ ಬೇಕು ಅಂತ ಸುಮ್ಮನೆ ಇರೋದಲ್ಲ. ನೆಕ್ಸ್ಟ್ ವಿದ್ಯಾರ್ಥಿಗಳ ಜವಾಬ್ದಾರಿ. ಯಾವುದೇ ಶೋಷಣೆಯನ್ನು ಮರೆಮಾಚಬೇಡಿ. ಸರ್ ಹೇಳಿರೋ ರೀತಿ ಹೇಳಬೇಕು. ಸ್ನೇಹಿತರ ಸಮಸ್ಯೆಗಳಿಗೂ ಬೆಂಬಲ ನೀಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಏನಾರು ಹೇಳ್ತಾ ಇದ್ರೆ ನನಗೆ ಯಾಕಪ್ಪ ಬಿಡು ಅಂತ ಹೇಳೋದಲ್ಲ. ಈ ಥರ ಹೇಳಿದರೆ ನಾವು ಅದನ್ನು ಮಾಡಬೇಕು ಅನ್ಬೇಕು. ತಕ್ಷಣ ವಿಶ್ವಾಸಾರ್ಹ ವ್ಯಕ್ತಿಗೆ ತಿಳಿಸಿ. ಅವ್ರಿಗೆಲ್ಲ ಕಾಣಿಸ್ತಾ ಇದೆ ಅಲ್ಲ ಸರ್ ಇದು ಡಿಸ್ಪ್ಲೇ? ಸಾಮಾಜಿಕ ಮಾಧ್ಯಮದಲ್ಲಿ ಎಚ್ಚರಿಕೆ ವಹಿಸಿ. ನೆಕ್ಸ್ಟ್ ತಪ್ಪು ಕಲ್ಪನೆಗಳು, ಮಿತ್ಸ್ ವರ್ಸಸ್ ಟ್ರೂತ್. ಇದು ಹುಡುಗಿಯರಿಗೆ ಮಾತ್ರ ಅನ್ವಯಿಸುತ್ತದೆಯಾ? ಇಲ್ಲ, ಹುಡುಗರಿಗೂ ಇದು ಎಲ್ಲರಿಗೂ ಅನ್ವಯಿಸುತ್ತದೆ. ಹುಡುಗ ಹುಡುಗಿ ಅಂತ ಏನು ಅದಕ್ಕೆ ಬೈಫಿಕೇಶನ್ ಇಲ್ಲ. ಪರಿಚಿತ ವ್ಯಕ್ತಿ ತಪ್ಪು ಮಾಡಲಾರ ತಪ್ಪು. ನಿಮಗೆ ಗೊತ್ತಿರೋರೆ, ನಿಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಿಮ್ಮ ಮಾಮ ಆಗಿರ್ಬೋದು, ಎನಿವನ್ ಫಾರ್ ದಟ್ ಮ್ಯಾಟರ್, ಯಾರೇ ಅಪರಿಚಿತ ಅಲ್ಲ, ಪರಿಚಿತ ವ್ಯಕ್ತಿಗಳು ಕೂಡ ಐಸೋಲೇಟೆಡ್ ಪ್ಲೇಸ್ ಅಂದರೆ ಯಾರೂ ಇಲ್ಲದೇ ಇರೋ ಜಾಗಕ್ಕೆ ಕರೆದ್ರೆ ಅಥವಾ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆದ್ರೆ ನೀವು ಒಂದ್ಸರಿ ಯೋಚನೆ ಮಾಡಬೇಕು. ನಿಮ್ಮ ತಾಯಿಗೆ ಹೇಳಬೇಕು, ಇಲ್ಲ ನಿಮ್ಮ ಸ್ನೇಹಿತರಿಗೆ ಹೇಳಬೇಕು. ದಟ್ ಇನ್ಫಾರ್ಮೇಷನ್, ಬಿಟ್ ಆಫ್ ಇನ್ಫಾರ್ಮೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಪ್ರಕರಣಗಳು ಪರಿಚಿತರಲ್ಲಿಯೇ ಸಂಭವಿಸುತ್ತದೆ. ಗೊತ್ತಿರೋರೇ
ಇದನ್ನ ಮಾಡೋದು. ಅಕ್ಕಪಕ್ಕದ ಮನೆಯವರು, ನಮ್ಮ ಮನೆಯಲ್ಲಿರೋ ಸಂಬಂಧಿಕರು, ಟೀಚರ್, ವಾರ್ಡನ್ ಯಾರಾದರೂ ಆಗಿರ್ಬೋದು. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನಿಮ್ಮಲ್ಲಿ ನೀವು ನಿಮ್ಮ ಸ್ನೇಹಿತರಿಗೆ ಹೇಳೋದ್ರಿಂದ ತೊಂದರೆ ಇಲ್ಲ, ನಿಮ್ಮ ತಾಯಿಗೆ ಅಥವಾ ಯಾರಿಗಾರು ಹೇಳಿದಾಗ ಒಂದು ಸ್ವಲ್ಪ ಮರೆ ಮಾಚೋದಕ್ಕೆ ಹೇಳ್ತಾರೆ, ಬೇಡ ಬಿಡು ಯಾರಿಗೂ ಹೇಳ್ಬೇಡ ಅಂತೆಲ್ಲ ಹೇಳ್ತಾರೆ. ನೋಡಿ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ತಾಯಿ ಹೇಳೋದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ. ಆವಾಗ ಈ ಕಾಯ್ದೆ ಪ್ರಕಾರ ನೀವು ಈ ವಿಷಯನ ನೀವೇನಾದ್ರು ಮರೆ ಮಾಚಿದ್ರಿ ಅಂದರೆ ನಾಳೆ ನಿಮ್ಮ ಮನೇಲಿರೋ ಇನ್ನೊಬ್ರು ತಂಗಿಗಾಗ್ಬೋದು, ಆಯಿತಾ? ಇದೇ ವಿಚಾರ ನಿಮ್ಮ ಮನೇಲಿರೋ ಇನ್ನೊಂದು ಸಂಬಂಧಿಕರಿಗೆ ಆಗ್ಬೋದು. ನಿಮ್ಮ ತಾಯಿ ಹೇಳ್ಬೇಡ ಅಂತ ಹೇಳ್ಬೋದು, ಆದರೂ ಕೂಡ ನೀವು ಕಡ್ಡಾಯವಾಗಿ ಈ 1098 ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಹೇಳಿದ್ರಿ ಅಂದರೆ, ನೀವು ಹೇಳಿದ್ದೀರಾ ಅಂತಲೂ ಹೇಳೋದಿಲ್ಲ, ಅದ್ರ ಬೇರೆ ರೀತಿಯೇ ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಹೇಳ್ಬೋದು, ಇದು ನಮಗೆ ತಿಳಿಸ್ಬೇಡಿ ಯಾರಿಗೂ ಅಂದರೆ 100% ಅವ್ರು ಯಾರಿಗೂ ತಿಳಿಸ್ದೇ ಇರೋಹಾಗೆ ಅದನ್ನ ವಿಚಾರಣೆ ಮಾಡಿ ನಿಮ್ಮನ್ನು ಕಾಪಾಡ್ತಾರೆ. ಫಸ್ಟು ಅವ್ರಿಗೆ ಉದ್ದೇಶ ಇರೋದು ನಿಮ್ಮನ್ನು ಕಾಪಾಡಬೇಕು ಅಂತ ಹೊರತು ಶಿಕ್ಷೆ ಕೊಡಿಸ್ಬೇಕು ಅಂತಲ್ಲ. ಫಸ್ಟ್ ನಿಮ್ಮನ್ನು ಕಾಪಾಡೋದಕ್ಕೆ ಏನೇನು ಕ್ರಮ ಕೈಗೊಳ್ಬೋದು ಅದನ್ನೆಲ್ಲ ಮಾಡ್ತಾರೆ. ಮೊನ್ನೆ ಇತ್ತೀಚೆಗೆ ಸಾಗರದಲ್ಲಿ ಆನಂದಪುರ ಅಂತ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಇದೇ ರೀತಿ ಒಂದು ಸಮಸ್ಯೆ ಆದಾಗ ಆ ಹುಡುಗಿ ಒಂದು 1098 ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಹೇಳಿದ್ರಿಂದ ಆ ಹುಡುಗಿ ಇವತ್ತು ಶಾಲೆಯಲ್ಲಿ ಓದಿ PUC ಓದ್ತಾ ಇದೆ ಆ ಹುಡುಗಿ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಜಿಲ್ಲೆಯಲ್ಲೂ ಅಷ್ಟೇ ಅದೇ ರೀತಿ ಸಮಸ್ಯೆ ಆದಾಗ ಆ ಹುಡುಗಿ ಶಾಲೆಯಲ್ಲಿರೋ ಹೆಡ್ ಮಾಸ್ಟ್ರಿಗೆ ಹಾಕಿದಾಗ ಆ ಶಾಲೆಯಲ್ಲಿರೋ ಹೆಡ್ ಮಾಸ್ಟ್ರಿಗೆ ಈ ಮಾಹಿತಿ ಹೇಳಿದಾಗ ಹೆಡ್ ಮಿಸ್ಸಿಗೆ ಮಾಹಿತಿ ಹೇಳಿದಾಗ ಹೆಡ್ ಮಿಸ್ ಮನೆಗೆ ಹೋಗಿ ಅವ್ರನ್ನ ತಿಳಿಸ್ಕೊಂಡಾಗ ಆ ಹುಡುಗಿಗೆ ಆಗ್ತಿರೋಂಥ ಸಮಸ್ಯೆ ಅರ್ಥ ಮಾಡಿಕೊಂಡು ಇವತ್ತು ಆ ಹುಡುಗಿನ ಹಾಸ್ಟ್ಲಿಗೆ ಸೇರಿಸಿದ್ದಾರೆ. ಆ ಹುಡುಗಿ 10ನೇ ಕ್ಲಾಸಲ್ಲಿ 93% ತೆಗೀತು. ಈಗ ಇಲ್ಲೇ ಇರೋಂಥ ಒಂದು ಪ್ರೈವೇಟ್ ಕಾಲೇಜಿಗೆ ಸೇರಿಸಿ ಪ್ರೈವೇಟ್ ಹಾಸ್ಟೆಲಲ್ಲಿ ಓದಿಸ್ತಾ ಇದ್ದಾರೆ. ಸೊ ಯಾರಾದರೂ ಆಗಲಿ ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ನೀವು ಸಂಕೋಚಿತ ಪಡ್ಕೊಳ್ಬಾರ್ದು. ನಮ್ಮ ತಾಯಿ ನಮಗೆ ಸಹಾಯ ಮಾಡಲಿಲ್ಲ ಅಥವಾ ನಮ್ಮ ತಂದೆ ನಮಗೆ ಸಹಾಯ ಮಾಡ್ತಿಲ್ಲ ಅಂದ್ರೂ ಸಮಾಜದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ಹಲವಾರು ಸಹಾಯ ಮಾಡುವಂಥ ವ್ಯಕ್ತಿಗಳಿರ್ತಾರೆ, ನಿಮಗೆ ಸಹಾಯಕ್ಕೆ ಬರ್ತಾರೆ. ನೆಕ್ಸ್ಟ್ ಸ್ಲೈಡ್. ಬಾಲ್ಯ ವಿವಾಹ ತಡೆ, ಇದು ಗೊತ್ತಿರಬೇಕು ನಿಮಗೆ, ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಹೇಳಿರೋ ರೀತಿ ಮುಂಚೆ ನೆಕ್ಸ್ಟ್ ಸ್ಲೈಡ್ ಸರ್. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮದುವೆಯನ್ನು ಬಾಲ್ಯ ವಿವಾಹ ಎಂದು ಕರೆಯಲಾಗುತ್ತದೆ. ಇದು ಕಾನೂನ ಬಾಹಿರ, ಮಕ್ಕಳ ಭವಿಷ್ಯ, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹಾನಿಕರ. ನೆಕ್ಸ್ಟ್ ಪರಿಣಾಮಗಳೇನು? ಶಿಕ್ಷಣ ಮಧ್ಯೆ ನಿಲ್ಲುತ್ತದೆ, ಬಾಲ್ಯವನ್ನು ಕಳೆದುಕೊಳ್ತಾರೆ, ಅಕಾಲಿಕ ಗರ್ಭಧಾರಣೆ, ಟೀನೇಜ್ ಪ್ರೆಗ್ನೆನ್ಸೀಸ್ ಏನು ಹೇಳಿದ್ನಲ್ಲ, ಅವ್ರ ಬಾಡಿ ಇನ್ನೂ ಪ್ರಿಪೇರೇ ಆಗಿರಲ್ಲ ಪ್ರೆಗ್ನೆನ್ಸಿಗೆ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಬ್ಲೀಡಿಂಗ್ ಆಗುತ್ತೆ. ಅವ್ರು ಎಷ್ಟೋ ಜನ ನಾವು ಇವತ್ತು PPH ಆಗಿ ಪ್ರೆಗ್ನೆಂಟ್ ಪೇಷಂಟ್ಸ್ನ ತಾಯಿಗಳನ್ನ ಕಳ್ಕೊತಾ ಇದ್ದೀವಿ. ಮಾನಸಿಕ ಒತ್ತಡ, ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾರೆ, ಬಾಣಂತಿ ಸನ್ನಿ ಅಂತ ಬರುತ್ತೆ. ಸೊ ಇದನ್ನೆಲ್ಲ ತಡಿಬೇಕು ಅಂದರೆ ನಾವು 18 ಇಯರ್ಸ್ಗಿಂತ ಕೆಳಗೆ ಮ್ಯಾರೇಜ್ಗಳನ್ನ ತಡಿಬೇಕು. ನೆಕ್ಸ್ಟ್ ಕಾನೂನು ನಿಯಮಗಳು. ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006. ಇದರ ಪ್ರಕಾರ ಹುಡುಗಿಯ ಕನಿಷ್ಠ ವಯಸ್ಸು 18 ಮತ್ತು ಕನಿಷ್ಠ ವಯಸ್ಸು 21. ಬಟ್ ಇವಾಗ ಚೇಂಜ್ ಆಗಿದೆ, ಅದು ಗೊತ್ತಲ್ಲ ನಿಮಗೆ ಏಜು. ನಾವು ಏಜ್ ಆಫ್ ಮ್ಯಾರೇಜ್ ಫಾರ್ ಫಿಮೇಲ್ಸ್ ಹ್ಯಾಸ್ ಬಿಕಮ್ 21. ಮಕ್ಕಳ ಮದುವೆ ನಡೆಸುವವರು ಅಥವಾ ಅದಕ್ಕೆ ಸಪೋರ್ಟ್ ಮಾಡೋರಿಗೆ ಶಿಕ್ಷೆ ಆಗುತ್ತೆ. ಶಿಕ್ಷೆಗಳೇನು? 2 ವರ್ಷಗಳ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡ. ಮಕ್ಕಳ ಹಕ್ಕುಗಳನ್ನು ಉಲ್ಲಂಘಿಸಿದವರಿಗೆ ಕಠಿಣ ಕ್ರಮ. ಮಕ್ಕಳ ಹಕ್ಕುಗಳು ಏನೇನು? ನಿಮ್ಮ ರೈಟ್ಸ್ ಏನು? ರೈಟ್ ಟು ಎಜುಕೇಷನ್, ಶಿಕ್ಷಣ ಹಕ್ಕು, ಆರೋಗ್ಯ ಹಕ್ಕು, ರೈಟ್ ಟು ಹೆಲ್ತ್, ಸುರಕ್ಷಿತ ಬಾಲ್ಯ, ತಮ್ಮ ಜೀವನದ ನಿರ್ಧಾರವನ್ನು ತಾವು ತೆಗೆದುಕೊಳ್ಳುವ ಹಕ್ಕು. ಹಂಗಂತ ನಮ್ಮ ಜೀವನದ ಹಕ್ಕು ನಾವು ತಗೋಬೋದಂತೆ, ನಮಗೆ ರೈಟ್ ಟು ಟೇಕ್ ಡಿಸಿಷನ್ಸ್ ಅಂತ ಹೇಳಿ ತರಲೆ ಡಿಸಿಷನ್ಸ್ಗಳೆಲ್ಲ ತಗೋಬಾರ್ದು. ಅರ್ಥ ಆಯ್ತಾ? ನಮ್ಮ ಜವಾಬ್ದಾರಿ. ಮಕ್ಕಳ ಮದುವೆಯನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯ. ಸಮಾಜದಲ್ಲಿ ಜಾಗೃತಿಯನ್ನು ನಾವು ಮೂಡಿಸುವುದು. ಯಾವುದೇ ಪ್ರಕರಣ ಕಂಡು ಬಂದರೆ ಅದನ್ನು ನಾವು ವರದಿ ಮಾಡುವುದು. ನಾವು ಏನು ಮಾಡಬೇಕು? ಜಾಗೃತಿಯೊಂದಿಗೆ ನಮ್ಮನ್ನು, ಇತರರನ್ನು ರಕ್ಷಿಸೋಣ. ಮಾತನಾಡುವುದು, ವರದಿ ಮಾಡುವುದು, ಧೈರ್ಯದಿಂದ ಕೆಲಸ ಮಾಡಬೇಕು. ಸಮಾಜವನ್ನು ಸುರಕ್ಷಿತವಾಗಿಸಲು ನಮ್ಮ ಪಾತ್ರ ನಿರ್ಣಾಯಕ. ಸೊ ಯಾರಿಗೆ ತಿಳಿಸ್ಬೇಕು? ಪೋಷಕರು, ಶಿಕ್ಷಕರು, ಕಾಲೇಜು ಮುಖ್ಯಸ್ಥರು, ಚೈಲ್ಡ್ ಹೆಲ್ಪ್ ಲೈನ್ 1098 ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ. ಹತ್ತಿರದ ಪೊಲೀಸ್ ಠಾಣೆ. ಇಲ್ಲಪ್ಪ ನಮ್ಮ ಐಡೆಂಟಿಟಿ ಗೊತ್ತಾಗಬಾರ್ದು, ಸರ್ ಹೇಳಿದ ಹಾಗೆ ನಮ್ಮ ಐಡೆಂಟಿಟಿ ರಿವೀಲ್ ಆಗಲ್ಲ. ನೆಕ್ಸ್ಟ್ ಮಕ್ಕಳ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. ಧನ್ಯವಾದಗಳು. ಸೊ ಚೈಲ್ಡ್ ಹೆಲ್ಪ್ ಲೈನ್ ನೆನ್ಪಿಟ್ಕೊಳ್ಳಿ.
ಮತ್ತು ಇದು ಶಾಲಾ ಮಕ್ಕಳಿಗಾಗಿ ವ್ಯಸನ. ನಿಮಗೆ ಗೊತ್ತಿರೋ ಹಾಗೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗಿ ಸರ್. ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇವತ್ತಿನ ದಿನ ಡ್ರಗ್ಸು ಆಲ್ಕೋಹಾಲ್ಗೆ ತುಂಬ ಜನ ಬಲಿ ಆಗ್ತಾ ಇದ್ದಾರೆ. ಗಂಡು ಮಕ್ಳು ಅಷ್ಟೇ ಅಲ್ಲ, ಹೆಣ್ಮಕ್ಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಸೊ ಯು ಶುಡಂಟ್ ಡೂ ಆಲ್ ದೀಸ್ ಬ್ಯಾಡ್ ಹ್ಯಾಬಿಟ್ಸ್. ಇವಾಗ ಡ್ರಗ್ಸ್ ಅಂತೂ ಈಸಿಲಿ ಅವೈಲಬಲ್ ಇದೆ. ನಿಮ್ಮ ಒಂದು ಸಣ್ಣ ಸ್ಕೂಲ್ಗಳ ಹತ್ರ ಇದೊಂದು ಸ್ಲೈಡ್ ಇಡಿ ಸರ್. ಇದು ಎಷ್ಟು ಸಿಂಪ್ಟಮ್ಸ್, ಎಷ್ಟು ಎಫೆಕ್ಟ್ ಆಗುತ್ತೆ ಇದೆಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ನಿಮ್ಮ ಬ್ರೈನು, ಹಾರ್ಟು, ಕಿಡ್ನಿ, ಲಂಗ್ಸು ಪ್ರತಿಯೊಂದಕ್ಕೂ ಇದು ಅಫೆಕ್ಟ್ ಆಗುತ್ತೆ. ಸೊ ಡ್ರಿಂಕ್ಸ್, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು. ಮೇಡಮ್ ಸ್ಮೋಕಿಂಗ್ ಬಗ್ಗೆ, ಆಲ್ಕೋಹಾಲ್ ಬಗ್ಗೆ ನಮಗೇನು ಹೇಳ್ತೀರಾ? ನೋ, ಇವತ್ತು ಫೀಮೇಲ್ಸಲ್ಲೂ ಇದು ಜಾಸ್ತಿ ಆಗ್ತಾ ಇದೆ ಇವತ್ತು ಪರ್ಸೆಂಟೇಜ್. ಆ್ಯಂಡ್ ಎಸ್ಪೆಷಲಿ ಡ್ರಗ್ಸು. ಬಟಾಣಿ ಮಾರ್ತೀವಿ ಅಂತ ಬರ್ತಾರೆ. ಇವತ್ತಿನ ದಿನ ಒಂದು ಬಟಾಣಿ ಮಾರೋರು ಅಥವಾ ಒಂದು ಸ್ಕೂಲ್ ಸುತ್ತಮುತ್ತ ಇರೋ ಅಂಗಡಿಗಳಲ್ಲಿ ಇನ್ನೊಂದ್ಸರಿ ಹೋಗಿ ಆ ಚಾಕ್ಲೇಟ್ ತೊಗೋಬೇಕು ಅನಿಸುತ್ತೆ, ಅಥವಾ ಇನ್ನೊಂದ್ಸರಿ ಹೋಗಿ ಅಲ್ಲಿ ಅದರೊಳಗೆ ಏನೋ ಸ್ಪ್ರೇ ಮಾಡಿ ಅಥವಾ ಅದನ್ನು ಪುಡಿ ಉದುರಿಸಿ ಕೊಡ್ತಾರೆ. ಸೊ ಫಸ್ಟ್ ಫ್ರೀಯಾಗಿ ಕೊಡ್ತಾರೆ, ಆಮೇಲೆ ಅದಕ್ಕೆ ಚಾರ್ಜ್ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಸುಮಾರು ಕಡೆ ಈ ಥರ ಡ್ರಗ್ಸ್ ದಂಧೆ ನಡೀತಾ ಇದೆ. ಸೊ ಎಲ್ಲ ಮಕ್ಕಳು ಕೇರ್ಫುಲ್ ಆಗಿರಬೇಕು, ಇದರಿಂದ ದೂರ ಇರಬೇಕು. ಈ ಥರದ್ದು ಏನಾರ ಆ್ಯಕ್ಟಿವಿಟೀಸ್ ಕಂಡು ಬಂದರೂ ತಕ್ಷಣ ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಈಗೆಲ್ಲ ನಿಮಗೆ ಗೊತ್ತಿದೆ. ನೋಡಿ ಮೇಡಮ್ ಬರದೆ ಇಲ್ಲಿ ಏನೇನಾಗುತ್ತೆ ಅದರಿಂದ ಅಂತ ಬರೀತಾರೆ. ನೀವು ಕೇಳ್ತಿರ್ತೀರ, ಅಯ್ಯೋ 21 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, 26 ವರ್ಷದವ್ರು ಹಾರ್ಟ್ ಅಟ್ಯಾಕ್ ಆಗೋಯ್ತು, 30 ವರ್ಷದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಅದು ಯಾವುದೋ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದಾಗಿತ್ತು. ಇದೆಲ್ಲ ಸುಳ್ಳು. ಎಲ್ಲೋ ಸಿಗರೇಟ್ ಸೇದೋದು ಜಾಸ್ತಿ, ಕುಡಿಯೋದು ಜಾಸ್ತಿ, ಡ್ರಗ್ಸ್ ಸೇವನೆ ಮಾಡೋದು ನಮ್ಗೆ ಗೊತ್ತೇ ಇರಲ್ಲ, ಡ್ರಗ್ಸ್ ಸೇವನೆ ಮಾಡ್ತಾ ಇರ್ತಾರೆ. ಸೊ ಅಂಥವರಲ್ಲಿ ಈಗಿನ ಟೈಮಲ್ಲಿ ನೀವು ನ್ಯೂಸಲ್ಲಿ ನೋಡ್ತಿರೋ ಹಾಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದು ಕಂಡು ಬರ್ತಾ ಇದೆ. ಸೊ ಈ ರೀತಿ ಮದ್ಯಪಾನ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು, ಸಿಗರೇಟ್ ಇರ್ಬೋದು, ಇದನ್ನು ತಾವು ಯಾರೂ ಕೂಡ ಮಾಡಬಾರ್ದು. ಆ ಓದೋದ್ರ ಕಡೆ ಗಮನ ಹರಿಸಿ. ಓದಿದ್ರೆ ಎಲ್ಲ ತಾನಾಗೆ ತಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ನಿಮಗೆ ಇವಾಗ ಏನಾಗುತ್ತೆ, ಇವತ್ತಿನ ದಿನ ಸಹಪಾಠಿಗಳು ಅಂದರೆ ನಿಮ್ಮ ಫ್ರೆಂಡ್ಸ್ ಯಾವ ಥರ ಚೂಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಯ್ಯೋ ನಮ್ಮ ಫ್ರೆಂಡ್ ಹೇಳ್ದ, ಒಂಚೂರು ನೋಡಪ್ಪ, ಟೇಸ್ಟ್ ಮಾಡಪ್ಪ, ಇಲ್ಲ ಏನಮ್ಮ ನೀನು ಇವತ್ತಿನ ದಿನ ಇದೆಲ್ಲ ಕಾಮನ್ನು, ನೀನೇನು ಗಾಂಧಿ ಥರ ಇದೆಯಾ, ಈ ಥರ ಎಲ್ಲ ಪ್ರಚೋದನೆ ಮಾಡೋ ಫ್ರೆಂಡ್ಸ್ ಇರ್ತಾರೆ. ಸೊ ನಿಮಗೆ ಯಾವ ಥರ ಸ್ನೇಹಿತರನ್ನ ಆರಿಸ್ಕೋಬೇಕು ಅನ್ನೋ ಒಂದು ಬುದ್ಧಿಮಟ್ಟ ನಿಮ್ಮಲ್ಲಿ ಇರಬೇಕು. ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ತಂದೆ ತಾಯಿಗಳು ಇದ್ರ ಹಿಂದ್ಗಡೆ ಎಷ್ಟು ಶ್ರಮ ಹಾಕ್ತಿರ್ತಾರೆ, ಅದೆಲ್ಲ ನಿಮ್ಮ ಕಣ್ಮುಂದೆ ಬರಬೇಕು. ಅರ್ಥ ಆಯ್ತಾ? ಇವತ್ತು ದುಶ್ಚಟಗಳಿಗೆ ಬಲಿಯಾಗೋದು ತುಂಬ ಈಸಿ, ಬಟ್ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಬಿ ಇಟ್ ಫೀಮೇಲ್ಸ್ ಆರ್ ಮೇಲ್ಸ್ ಇಬ್ಬರಿಗೂ. ನೆಕ್ಸ್ಟ್ ಅಷ್ಟೇ ಆಯ್ತಲ್ಲ ಸರ್? ಹಿಂದಕ್ಕೆ ಹೋಗಿ ಆ ನೋ ಅನ್ನೋ ಸ್ಲೈಡ್ ಹಾಕಿ. ಯಾವತ್ತು ನಾವು ಯಾವುದಕ್ಕೆ ಯಾರಿಗಾದರೂ ಆಗಲಿ ಕೆಟ್ಟದ್ದು ಅನ್ನೋದಕ್ಕೆ ನೋ ಅಂತ ಹೇಳೋದಕ್ಕೆ, ಅಯ್ಯೋ ನನ್ನ ಫ್ರೆಂಡ್ ಏನು ಬೇಜಾರು ಮಾಡ್ಕೊತಾಳೋ, ಅವ್ರೇನು ಅಂದ್ಕೊತಾರೋ, ಇವ್ರೇನು ಅಂದ್ಕೊತಾರೋ, ನೋ ಅನ್ನೋದನ್ನು ಕಲೀರಿ ಜೀವನದಲ್ಲಿ, ಆವಾಗ ಮುಂದೆ ಬರ್ತೀರಾ. ಥ್ಯಾಂಕ್ ಯು. ಇಷ್ಟು ಪೇಷಂಟಾಗಿ 1 hour ನಿಮ್ಮ ಟೈಮನ್ನು ಕೊಟ್ಟು ಇಲ್ಲಿ ಕೂತ್ಕೊಂಡು ಎಲ್ಲರೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ನೀವು ಮೊಬೈಲ್ ಬಳಕೆಯಿಂದ ನಿಮಗೆ ಸ್ನೇಹಿತರು ಜಾಸ್ತಿ ಆಗಿದ್ದಾರೆ. ಈ ಸ್ನೇಹಿತರುಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಅಚಾತುರ್ಯದಿಂದ ಇರ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದೆ ಈ ಪ್ರೆಗ್ನೆನ್ಸಿ ರೇಟ್ಗಳು ಜಾಸ್ತಿ ಆಗ್ತಿದೆ 18 ವರ್ಷದ ಒಳಗಡೆ ಇರೋ ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಶಿಕ್ಷೆ ಆಗೋದು ಆ ಹುಡುಗಂಗೆ. ಅವ್ರು ಎಷ್ಟೇ ಒಳ್ಳೆಯವ್ರು ಇರ್ಬೋದು, ಆ ಹುಡುಗಂಗೆ ಶಿಕ್ಷೆ ಆಗೋದು ಖಚಿತ. ಯಾರೂ ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ತಾವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಹಾಸ್ಟ್ಲಲ್ಲಿ ನೀವೇನೇ ಮಾಡಿದ್ರೂ ಗೊತ್ತಾಗೇ ಆಗುತ್ತೆ. ಗೊತ್ತಾಯಿತು ಅಂದರೆ ಆ ಹುಡುಗಂಗೆ ಖಚಿತವಾಗಿ ಶಿಕ್ಷೆ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ತಾವು ಗಮನ ಇಟ್ಕೊಳ್ಬೇಕಾಗತ್ತೆ. ಇದು ನಿಮ್ಮ ಜೀವನ ಅಲ್ಲ, ಇನ್ನೊಬ್ಬರ ಜೀವನ ಕೂಡ ಇದರಿಂದ ಹಾಳಾಗುತ್ತೆ ಅನ್ನೋದು ಕೂಡ ತಾವು ಗಮನದಲ್ಲಿ ಇಟ್ಕೋಬೇಕು. ಅದಲ್ಲದೆ ಮೇಡಮ್ ಹೇಳಿರೋ ಹಾಗೆ ಯಾವುದೇ ಕಾರಣಕ್ಕೂ ಏನೂ ಮುಚ್ಚುಮರೆ ಇಲ್ಲದೇ ಎಲ್ಲರಿಗೂ ಅಂದರೆ ನೋ ಅನ್ನೋದಕ್ಕೆ ರೆಡಿ ಇರಬೇಕು. ಯಾರು ನಿಮ್ಮನ್ನ ಮುಟ್ಟಕ್ಕೆ ಬಂದರೆ ನೋ ಅನ್ನಬೇಕು. ಯಾರು ನಿಮಗೆ ಮೇಡಮ್ ಹೇಳ್ದಂಗೆ ಈ ಡ್ರಗ್ಸ್ ಇರ್ಬೋದು ಅಥವಾ ಏನೋ ಒಂದು ಈ ಚಾಕ್ಲೇಟ್ ತಿನ್ನೋ, ಅದು ತಿನ್ನೋ, ನೀನು ಇದು ಮಾಡಲ್ವಾ, ಅದನ್ನು ಮಾಡಲ್ವಾ ಅಂದರೆ ನೋ ಅನ್ನೋ ರೀತಿಯಲ್ಲಿ ಹೇಳೋ ರೀತಿಯಲ್ಲಿ ನೀವು ಧೈರ್ಯವಾಗಿ ಇರಬೇಕು. ಇದೊಂದು ಕ್ವೆಶನ್ ಕಾಮನ್ ಆಗಿ ಇಲ್ಲಿ ನೀವೇ ಕಳಿಸಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಲೈಂಗಿಕತೆಗೆ ಬೇಗ ಪ್ರಚೋದನೆಗೆ ಒಳಗಾಗುತ್ತಿದ್ದಾರೆ, ಏಕೆ ಮತ್ತು ಅದನ್ನು ತಡೆಗಟ್ಟುವುದು ಹೇಗೆ? ಇವತ್ತಿನ ದಿನ ಆನ್ಲೈನ್ ಸರ್ ಹೇಳ್ದಿರೋಕ್ಕೆ ಇಂಟರ್ನೆಟ್ ತುಂಬ ವೈಡ್ ಆಗಿದೆ.
ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ಸ್ ಇದೆ. ಈ ಸ್ಮಾರ್ಟ್ ಫೋನ್ಸ್ನ ಒಳ್ಳೆ ರೀತಿನೂ ಉಪಯೋಗಿಸ್ಕೋಬೋದು, ಕೆಟ್ಟ ರೀತಿನೂ ಉಪಯೋಗಿಸ್ಕೋಬೋದು. ನೀವು ಇವತ್ತು ಗೂಗಲಲ್ಲಿ ಏನು ಸರ್ಚ್ ಕೊಟ್ಟರು ಪಟ 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 ಟಕ್ ಟಕ್ ಅಂತ ಬರುತ್ತೆ. ದೇರ್ ಆರ್ ಸರ್ಟನ್ ಕಂಟೆಂಟ್ಸು ಗೌರ್ಮೆಂಟೇ ಬ್ಲಾಕ್ ಮಾಡಿದೆ ಅದನ್ನು, ಬಟ್ ಇವನ್ ದೋ ಇಟ್ ಈಸ್ ಈಸಿಲಿ ಅವೈಲಬಲ್. ಒನ್ ಆಫ್ ದಟ್ ಈಸ್ ಪಾನ್, ಬ್ಲೂ ಮೂವೀಸ್. ಸೊ ಇವತ್ತೇನಾಗ್ತಿದೆ, ಅದನ್ನು ನೋಡಿಕೊಂಡು ಅದು ನೋಡೋದಕ್ಕಷ್ಟೇ ಚೆನ್ನಾಗಿ ಅವಕ್ಕಿಂತ ಮಾತ್ರ ಅದು ಒಂದು ಥ್ರಿಲ್ ಕೊಡ್ಬೋದು, ಅದು ನೋಡೋದಕ್ಕಷ್ಟೇ ಚೆಂದ. ಅದನ್ನು ವರ್ಚುಯಾಲಿಟಿ ನೋಡಿ 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 ಇವತ್ತು ಅದೊಂದು ಅಡಿಕ್ಷನ್ ಆಗಿದೆ. ಇದು ಯಾವ ರೀತಿ ನಾನು ಇವಾಗ ಸ್ಮೋಕಿಂಗು, ಆಲ್ಕೋಹಾಲು, ಇದು ಯಾವ ರೀತಿ ಅಡಿಕ್ಷನ್ ಆಗಿದೆ, ಪಾರ್ನೋಗ್ರಫಿ ಅಥವಾ ಬ್ಲೂ ಮೂವೀಸ್ ನೋಡೋದು ಒಂದು ಅಡಿಕ್ಷನ್ ಆಗಿದೆ. ಇಲ್ಲಿ ಸಣ್ಣ ಮಕ್ಕಳು ಇರೋದ್ರಿಂದ ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟು ಮಾತಾಡಲ್ಲ. ಬಟ್ PUC ಮಕ್ಕಳಿಗೆ ಸಪ್ರೇಟಾಗಿ ಏನಾದರೂ ಇದ್ರ ಟಾಕ್ ಅರೇಂಜ್ ಮಾಡಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ಬೋದು. ಥ್ಯಾಂಕ್ ಯು. ಅದನ್ನು ಮಾಡೋಣ ಮುಂದಿನ. ಏನು ಮಾಡಿ ಸರ್, ಸ್ಟಾರ್ಟ್ ಮಾಡಿದ್ದು ನಾನು ಸರ್, ಕನ್ಕ್ಲೂಷನ್ ಅವರೇ ಕೊಡ್ಬೇಕು ಸರ್. ಸರ್ ತಮ್ಮ ಹೆಸರು ಗೊತ್ತಾಗಲಿ. ಹೇಮಂತ್ ಮಾನ್ಯ ಇನ್ಸ್ಪಿರೇಷನ್ ಇದುವರೆಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಮಾನ್ಯ ಚಂದುಶ್ರೀ ಮೇಡಮ್ ಅವರು, ಖ್ಯಾತ ಗೈನಕಾಲಜಿಸ್ಟು, ಸರ್ಜಿ ಹಾಸ್ಪಿಟಲ್, ಇವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದಂಥ ಹೇಮಂತ್ ಸರ್ ಅವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು 4 ಇಲಾಖೆಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇದುವರೆಗೂ ಶಾಂತಚಿತ್ತರಾಗಿ ಈ ಕಾರ್ಯಕ್ರಮವನ್ನು ಕೂತ್ಕೊಂಡು ಕೇಳಿಸ್ಕೊಂಡಿರುವಂಥ ತಮಗೆಲ್ಲರಿಗೂ ತಿಳಿಸ್ತಾ, ಈ ಏನು ಇಷ್ಟೋ ತನಕ ಮೇಡಮ್ ಹೇಳಿದ್ದಾರೆ ಅಥವಾ ಸರ್ ಹೇಳಿದ್ದಾರೆ ಅವುಗಳನ್ನು ಚಾಚು ತಪ್ಪದೆ ಪಾಲಿಸಿ. ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ. ಆದಷ್ಟು ಹೆಣ್ಮಕ್ಳು ಸೇಫ್ ಆಗಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕೊನೆಗಾಣಿಸ್ತಾ ಇದ್ದೇವೆ. ಧನ್ಯವಾದಗಳು.